ಇಂಪ್ಯಾಕ್ಟ್ ಪ್ಲೇಯರ್ ಟು ಇಂಪ್ಯಾಕ್ಟ್ ಪ್ಲೇಯರ್, ಬಟ್ ಆಕ್ಚುಲಿ ಇಂಪ್ಯಾಕ್ಟ್ ಮಾಡೋದ್ರಲ್ಲಿ ಸ್ವಪ್ನಿಲ್ಲ ಅವರು. ಅಪಾರ್ಟ್ ಫ್ರಮ್ ಫಿಲ್ಮ್ಸು ನೀವು ತುಂಬ ವಾಯ್ಸ್ ಓವರ್ಸು ಮಾಡಿದ್ದೀರ ಪ್ರಾಡಕ್ಟ್ಸ್ ಎಲ್ಲ. ಸೊ ಅದು ಯಾವ ಥರ ಇತ್ತು ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್? ಸುವರ್ಣ ಸಂಕಲ್ಪ ಗುರು ಪೂರ್ಣಿಮಾ ವಿಶೇಷ ಸದ್ಗುರು ಸಪ್ತಾಹ. ಸಲ್ಮಾನ್ ಖಾನ್ ಅವ್ರಿಗೆ ದಬಾಂಗ್ 3 ಕನ್ನಡ ವರ್ಷನ್ ಅಲ್ಲಿ My God. ಸುದೀಪ್ ಸರ್ ಅದರಲ್ಲಿ ವಿಲನ್ ಆಗಿ ಆಕ್ಟ್ ಮಾಡಿರ್ತಾರೆ. ಅಂಡ್ ಸುದೀಪ್ ಸರ್ ವಾಯ್ಸ್ಗೆ ಕೌಂಟರ್ ಕೊಡುವಂಥ ಹೀರೋ ವಾಯ್ಸ್ ಅಂದ್ರೆ ಸಲ್ಮಾನ್ ಖಾನ್ ಸರ್ ಏನಿದ್ದಾರೆ ಅವರ ಕನ್ನಡ ವಾಯ್ಸ್ ನಾನು. ವಾಯ್ಸ್ ಅನ್ನೋ ಒಂದು ಕೆರಿಯರಲ್ಲಿ ಸೊ ಯಾವ ಥರ ಎಂಟ್ರ್ ಆದರೆ? ಈ ಸಣ್ಣ ಪುಟ್ಟ ಪಾತ್ರಗಳು ಸಪೋರ್ಟಿಂಗ್ ರೋಲ್ಸ್ ಅಂತ ಏನಿರ್ತವೆ ಅಲ್ಲಿ ಡಬ್ ಮಾಡೋದಕ್ಕೆ ಶುರು ಮಾಡಿ ವರ್ಷಗಳು ಅದನ್ನೇ ಮಾಡಿರ್ತೀನಿ. ಸುಮಾರು ಸಿನಿಮಾಗಳಲ್ಲಿ ಅಪ್ಪು ಸರ್ ಸಿನಿಮಾ ಆಗಿರ್ಬೋದು, ಹಾಗೆ ನಮ್ಮ ಗಣೇಶ್ ಸರ್ದು ಉಲ್ಲಾಸ ಉತ್ಸಾಹ ಅಂತ. ಸೊ ಎಷ್ಟು ಟೈಮ್ ತಗೋದು ಸರ್ ಒಂದು ಪ್ರಾಜೆಕ್ಟ್ ಮುಗಿಸ್ಬೇಕಂತ? ದೇವ್ರ ದಯೆಯಿಂದ ನಾನು ಒಂದು ಸಿನಿಮಾನ ವಿತ್ ಫೈಟ್ಸ್ ಟೀಸರ್ಗೆ ಅಂತಾನೆ ಕಾಂಟ್ಯಾಕ್ಟ್ ಮಾಡಿದಾಗ ರಾಜಮೌಳಿ ಸರ್ ಜೊತೆ ಒಂದು ಫೋನ್ ಕಾನ್ವರ್ಸೇಷನ್ ಆಗುತ್ತೆ. ಮೈ ಗಾಡ್ಸ್, ನಾನು ಅದನ್ನು ಗೂಸ್ ಬಂಪ್ಸ್ ನನಗೆ. ಸುದೀಪ್ ಸರೇ ಡಬ್ಬಿಂಗ್ ಡೈರೆಕ್ಟರ್ ಆಗಿ ಕೂತ್ಕೊಂಡು ಒಂದು ಸಿನಿಮಾನ ಡಬ್ ಮಾಡಿಸ್ತಾರೆ, ಮ್ಯಾಕ್ಸ್ ಅನ್ನುವಂಥ ಒಂದು ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ವಿತ್ ರಮೇಶ್ ಅರವಿಂದ್ ಸರ್. ಸೊ ಆ ಥರ ಅದು ಎಕ್ಸ್ಪೀರಿಯನ್ಸ್ ಹೆಂಗಿದೆ ರಮೇಶ್ ಅರವಿಂದ್ ಸರ್ ಜೊತೆ? ಅರ್ಜುನ್ ಜನ್ಯ ಅವ್ರನ್ನ ಅಪ್ರೋಚ್ ಮಾಡ್ತೀನಿ, ಮಾಡಿದಾಗ ಅವ್ರು ಸ್ಟುಡಿಯೋ ಟ್ರೈ ಮಾಡೋಣ ಅಂತಾರೆ. ಓಕೆ ಸರ್ ಅಂತೀವಿ, ಹಾಡ್ತೀವಿ. ತಲೆ ಮಾಂಸ ಬೋಟಿ ಸಾರು ನೆನ್ಸ್ಕೊಂಡ್ರೆ ಬಾಯಲ್ಲಿ ನೀರು ಇಳಿತೈತೆ, ಬೇಕು ಕೊಡ್ರಲ್ಲ. ತಲೆ ಮಾಂಸ ಬೋಟಿ ಸಾರು ನೆನ್ಸ್ಕೊಂಡ್ರೆ ಬಾಯಲ್ಲಿ ನೀರು ಇಳಿತೈತೆ, ಬೇಕು ಕೊಡ್ರಲ್ಲ. ಬಾಟ್ಲು ಖಾಲಿ ಆಗ್ತೈತೆ, ಕಿಕ್ ತಲೆಗೆ ಏರ್ತೈತೆ, ಬುಳ್ಳೆ ಬಿಡ್ತೀನಿ ನಾನು ಮಕ್ಳ ಕೊಡ್ರಲ್ಲ. ಸೊ ಮೂವಿ ಡಬ್ ಮಾಡೋಕೆ ಹೋಗ್ತೀರಾ ಸರ್ ನೀವು? ಸೊ ಆ ಮೂವಿ ಸ್ಕ್ರಿಪ್ಟ್ ಎಲ್ಲ ನೋಡಿ ಓಕೆ ನಾನು ಇದಕ್ಕಿಂತ ಜಾಸ್ತಿ ಮಾಡ್ಬೋದು ಅವ್ರಿಗೆ ಹೇಳಿ ಏನಾದರೂ ಚೇಂಜಸ್ ಮಾಡಿರೋದು ಆ ಥರ ಏನಾದರೂ ಇದೆಯಾ? ತುಂಬ ಕಾನ್ಫಿಡೆನ್ಷಿಯಲ್ ಆಗಿರ್ಬೇಕಾಗುತ್ತೆ ಫುಟೇಜ್ನ. ಯಾವುದೋ ಒಂದು ಮೇಜರ್ ಸೀನ್ನ ಲೀಕ್ ಮಾಡಿಬಿಟ್ರೆ ಸಿನಿಮಾ ವರ್ಷಗಟ್ಟಲೆ ತಗೊಂಡಿರ್ತಾರೆ. ನನಗೆ ಒಮ್ಮೆ ಹೀಗೆ ಕಮೆಂಟ್ರಿ ಮಾಡ್ತಿರುವಾಗ ವಿರಾಟ್ ಕೊಹ್ಲಿ ಅವರು ಒಂದು ಮ್ಯಾಕ್ಸಿಮಮ್ನ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಹೊಡಿತಾರೆ. ಯಾವಾಗ ನಾನು ಹೇಳ್ತೀನಿ ವಿಧಾನಸೌಧ ಹತ್ರ ಇದೆ ವಿರಾಟ್ ಸೌಧ, ಫ್ಯಾನ್ಸ್ ಪಾಲಿಗೆ ಇವರೇ ಬುದ್ಧ ಇವರೇ ಯೋಧ. ವಿಧಾನಸೌಧದ ಹತ್ರ ಇದೆ ವಿರಾಟ್ ಸೌಧ, ಫ್ಯಾನ್ಸ್ ಪಾಲಿಗೆ ಇವರೇ ಬುದ್ಧ ಇವರೇ ಯೋಧ. ನಮಸ್ತೆ ಕನ್ನಡಾಲಜಿ. ಸೊ ಇವತ್ತು ಭಾಳ ಅಂದ್ರೆ ಭಾಳ ಸ್ಪೆಷಲ್ ಗೆಸ್ಟ್ ಇದ್ದಾರೆ ನಮ್ಮ ಜೊತೆ. ಎವ್ರಿ ಪಾಡ್ಕಾಸ್ಟ್ ನೀವು ನೋಡ್ಬೋದು ಡಿಫ್ರೆಂಟ್ ಅಂದ್ರೆ ಫೀಲ್ಡ್ ಗೆಸ್ಟ್ ತೊಗೊಂಬರ್ತೀವಿ. ಸೊ ಇವತ್ತು ನಾವು ಒಂದು ಸ್ವಲ್ಪ ಫೀಲ್ಡ್ ಚೂಸ್ ಮಾಡೋದು ಒಂದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಸೊ ನೀವು ಒಂದು ವಾಯ್ಸ್ ಆರ್ಟಿಸ್ಟ್ ಅನ್ಬೋದು, ಆ್ಯಕ್ಟರ್ ಅನ್ಬೋದು, ಡೈರೆಕ್ಟರ್ ಅನ್ಬೋದು, ಮತ್ತು ಕ್ರಿಕೆಟ್ ಕಾಮೆಂಟೇಟರ್ ಅನ್ಬೋದು, ಕ್ರಿಕೆಟ್ ಪ್ಲೇಯರು ಅನ್ಬೋದು. ಸೊ ವಿ ಹ್ಯಾವ್ ಮಲ್ಟಿ ಟ್ಯಾಲೆಂಟೆಡ್ ಪ್ಯಾಕೇಜ್ ಅನ್ಬೋದು ಇವತ್ತು. ಸೊ ವಿ ಹ್ಯಾವ್ ಸುಮನ್ ಭಟ್ ಸರ್, ವೆಲ್ಕಮ್ ಟು ಕನ್ನಡಾಲಜಿ. ಥ್ಯಾಂಕ್ ಯು ಸರ್. ಸರ್ ಹೇಗಿದ್ದೀರಾ? ಬೊಂಬಾಟ್ ಸರ್, ನೀವು ಹೇಗಿದ್ದೀರಿ? ಆಲ್ ಗುಡ್ ಸರ್, ಆಲ್ ಗುಡ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಎನಿ ಟೈಮ್ ಸರ್. ಲೆಟ್ ಅಸ್ ಸ್ಟಾರ್ಟ್. ಇವಾಗ ಎಲ್ಲಿ ಹುಟ್ಟಿದ್ರಿ, ಎಲ್ಲಿ ಬೆಳೆದ್ರಿ ಸರ್? ಸರ್ ಪ್ರಾಪರ್ ಬೆಂಗಳೂರು. ನಾನು ಹುಟ್ಟಿದ್ದು ಇದೆ ಚಾಮರಾಜಪೇಟೆಯಲ್ಲಿ, ಬೆಂಗಳೂರು ಚಾಮರಾಜಪೇಟೆಯಲ್ಲಿ. ಬೆಳೆದಿದ್ದು ಇಲ್ಲೇ, ಆಲ್ಮೋಸ್ಟ್ ಇಲ್ಲೇ. ಆ್ಯಂಡ್ ಒಂದು 4th ಗ್ರೇಡಿಂದೇನೋ ಯಲಹಂಕ ಕಡೆಗೆ ಶಿಫ್ಟ್ ಆಗ್ತೀವಿ. ಅಪ್ಪ ಅಮ್ಮನ ಸ್ವಂತ ಮನೆ ಕನಸು ನನಸಾಗುತ್ತೆ, ಅದಕ್ಕೆ ಶಿಫ್ಟ್ ಆಗ್ತೀವಿ. ಸೊ ಸ್ಕೂಲಿಂಗ್ ಆ್ಯಂಡ್ ಒಂದು ಮಟ್ಟಿಗೆ ನನ್ನ ಕಾಲೇಜ್ ಡೇಸ್ ಎಲ್ಲ ಯಲಹಂಕ ಕಡೆನೇ ಮುಗಿಯುತ್ತೆ. ಆ ನಂತರ ಮತ್ತೆ ಸೌತ್ ಆಫ್ ಬ್ಯಾಂಗ್ಳೂರ್ ಅದು ಇಳಿಯುತ್ತೆ. ಅದು ಒಂಥರ ಸೆಳೆತ. ಅದು ಸೌತ್ ಆಫ್ ಬ್ಯಾಂಗ್ಳೂರ್ ಇದೆಯಲ್ಲ, ಅದು ಅಲ್ಲಿದ್ದವ್ರಿಗೆ, ಅಲ್ಲಿ ವಾಸ ಇದ್ದವ್ರಿಗೆ ಗೊತ್ತು. ವಾಪಸ್ ಸೌತ್ ಆಫ್ ಬ್ಯಾಂಗ್ಳೂರ್ಗೆ ಬರ್ತೀವಿ. ಈಗ ಸೌತ್ ಆಫ್ ಬ್ಯಾಂಗ್ಳೂರಲ್ಲೇ ವಾಸ ಇದ್ದೀವಿ. ನೈಸ್ ಸರ್. ಸರ್ ಈಗ ನಿಮ್ಮ ಎಜುಕೇಷ್ನಲ್ ಬ್ಯಾಕ್ಗ್ರೌಂಡ್ ಅಂದರೆ ಸೊ ಎಲ್ಲೆಲ್ಲಿ ಕಲ್ತ್ರಿ ಸರ್ ನೀವು? ಅದೇ ನಾನು ಹೇಳಿದಾಗೆ ಸ್ಕೂಲಿಂಗ್ ಅರ್ಧ ಇಲ್ಲಿ ಅರ್ಧ ಯಲಹಂಕದಲ್ಲಿ. ಓಕೆ. ಅದು ಬಿಟ್ಟರೆ ಐ ಆಮ್ ಅನ್ ಅಂಡರ್ ಗ್ರ್ಯಾಜುಯೇಟ್. ಸೊ ಕಾಲೇಜ್ ಡೇಸ್ನ ಹೆಚ್ಚು ನೋಡೋದಕ್ಕಾಗಲಿಲ್ಲ. ಬಟ್ ಸ್ವಲ್ಪ ಮುಂಚೆನೇ ಕೆಲಸ ಅಂತ ಶುರು ಮಾಡಿದೆ ನಾನು. ಸೊ ವಾಯ್ಸ್ ಅನ್ನೋ ಒಂದು ಕೆರಿಯರಲ್ಲಿ ಸೊ ಯಾವ ಥರ ಎಂಟ್ರ್ ಆದರೆ? ಐ ಥಿಂಕ್ ನಾನು ಫಸ್ಟು ಅಪ್ಪ ಅಮ್ಮನಿಗೆ ಥ್ಯಾಂಕ್ಸ್ ಹೇಳೋದ್ರ ಮೂಲಕ ಶುರು ಮಾಡಬೇಕು. ನನ್ನ ವಾಯ್ಸ್ ಏನಾದರೂ ನೀವು ಕೇಳಬೇಕು ಅಂತಂದರೆ ಇದರದ್ದೇ ಬೇರೆ ವ್ಯಕ್ತಿ ವಾಯಲ್ಲಿ ಕೇಳಬೇಕು ಅಂತಂದರೆ ನಮ್ಮ ತಂದೆ ವಾಯ್ಸ್ ರೆಪ್ಲಿಕಾ. ಫೋನ್ ಕಾಲ್ಸಲ್ಲೂ ಅಷ್ಟೇ ಅವರು ಕ್ಲೋಸ್ ಫ್ರೆಂಡ್ಸು ಕನ್ಫ್ಯೂಸ್ ಆಗ್ತಾರೆ, ಅಷ್ಟರ ಮಟ್ಟಿಗಿದೆ. ಆ್ಯಂಡ್ ಇದು ವಾಯ್ಸ್ ಟೆಕ್ಸ್ಚರ್ ಅಪ್ಪನಿಂದ ಬಂದಿರೋದಾದರೆ ಇದರಲ್ಲಿರುವಂತಹ ಸ್ಕಿಲ್ಸ್ ಸಂಬಂಧಪಟ್ಟಿದ್ದೇನಿದೆ ಇದೆಲ್ಲ ಪ್ಯೂರ್ಲಿ ಕ್ರೆಡಿಟ್ಸ್ ಅಮ್ಮನಿಗೆ. ಅಮ್ಮ ಯೂಸ್ ಟು ಬಿ ಎ ಸಿಂಗರ್. ಅವ್ರ ಅಮ್ಮ ಕೂಡ ಸಿಂಗರ್, ಅವರು ಸಂಗೀತ ಹೇಳ್ಕೊಡೋರು. ನನ್ನ ಅಜ್ಜಿ ಅವರಂತೂ ಊರಿಗೆ ಹೋಗಿ ಈ ನಾಟಕದ ಕಂಪ್ನಿಗಳ ಜೊತೆಗೆ ಹಾರ್ಮೋನಿಯಂ ನಡೆಸೋವಂಥದ್ದನ್ನೆಲ್ಲ ಮಾಡ್ತಾಯಿದ್ರು. ಸೊ ಟಿಲ್ ಹರ್ ಲಾಸ್ಟ್ ಡೇಸ್ ಅವರು ಹಾರ್ಮೋನಿಯಂ ಅಥವಾ ಸಂಗೀತನ ಕಲಿಸುವಂಥ ಇದನ್ನು ಮುಂದುವರಿಸಿದ್ರು ನಮ್ಮ ಅಜ್ಜಿ. ಐ ಥಿಂಕ್ ಅವರಿಬ್ಬರು ಕಾಂಟ್ರಿಬ್ಯೂಷನ್ ಅವರಿಬ್ಬರು ಬ್ಲೆಸ್ಸಿಂಗ್ಸ್ ನನ್ನ ಮೇಲಿದೆ. ಹಾಗಾಗಿ ಅಲ್ಲಿಂದ ಶುರು ಅಂತಲೇ ಹೇಳಬೇಕು. ಪ್ರೊಫೆಷ್ನಲಿ ವಾಯ್ಸಿಗೆ ಸಂಬಂಧಪಟ್ಟಂಥ ಒಂದು ಪ್ರೊಫೆಷನ್ನ ನಾನು ಚೂಸ್ ಮಾಡ್ಕೊಳ್ಳೋದಕ್ಕೆ ಕಾರಣ ನನ್ನ ಆತ್ಮೀಯ ಗೆಳೆಯರಲ್ಲಿ ಒಬ್ಬರಾದಂಥ ಡೈರೆಕ್ಟರ್ ಶ್ರೀನಿ ಅವರು. ತುಂಬ ಆತ್ಮೀಯತೆ ಇತ್ತು.
ಅವರು ಒಂದು ಖಾಸಗಿ ರೇಡಿಯೋ ಸ್ಟೇಷನಲ್ಲಿ ಆರ್ ಜೆ ಆಗ್ತಾರೆ. ಬಟ್ ಅವ್ರು ಆರ್ ಜೆ ಆದಾಗ ನಾವು ಅವ್ರನ್ನ ಆಡ್ಕೊಳ್ತಿರ್ತೀವಿ, ನಾವು ನಮ್ಮ ಗೆಳೆಯರು. ಅದೇ ಶ್ರೀನಿ ಒಂದಿನ ಯಾಕೆ ಟ್ರೈ ಮಾಡಬಾರ್ದು, ವಾಯ್ಸ್ ಚೆನ್ನಾಗಿದೆ ಮಾಡಿ ಅಂತಾರೆ. ಸರಿ ಅಂತ ಟ್ರೈ ಮಾಡ್ತೀವಿ. ಟ್ರೈ ಮಾಡಿದಾಗ ಓಕೆ ನೀವು ಸೆಲೆಕ್ಟ್ ಆಗಿದ್ದೀರಿ ಅಂತ ಒಂದು ಆಡಿಷನ್ ಕೊಡಬೇಕಾಗುತ್ತೆ. ಆಡಿಷನ್ ಕೊಟ್ಟಾದ್ಮೇಲೆ ಒಂದು 3 days ಆದ ನಂತರ ಸ್ಟೇಷನ್ ಹೆಡ್ ಕಾಲ್ ಮಾಡ್ತಾರೆ. ಮಾಡಿ ನಿಮ್ಗೊಂದು ಟ್ರೈನಿಂಗ್, ವಾಯ್ಸ್ ಸಂಬಂಧಪಟ್ಟ ಹಾಗೆ ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳ್ತಾರೆ. ಹಾಂ ಸರಿ, ಯೋಚನೆ ಮಾಡಿ ಹೇಳ್ತೀನಿ ಎಂದಿರ್ತೀನಿ ಅವಾಗ. ಆರ್ ಜೆಯಿಂಗ್ ಅಂದರೆ ಹೇಗೆ ಏನೋ ಅದು ಅದ್ರ ಗಂಧಗಾಳಿ ಗೊತ್ತಿರಲ್ಲ. ಸೊ ಬೇರೆ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಿದ್ದೆ ನಾನು, ಏನೋ ಕಾಲ್ ಸೆಂಟರ್ ಅಂತೆ, ಸೇಲ್ಸ್ ಅಂತೆ, ಅದನ್ನೆಲ್ಲ ತೊಡಗಿಸ್ಕೊಂಡಿದ್ದವನು ನಾನು. ಹಾಗಾಗಿ ಇದರ ಪ್ರಾಮುಖ್ಯತೆ ಅಷ್ಟು ಗೊತ್ತಿಲ್ಲ, ಅದರಲ್ಲೇ ಮುಳುಗಿದ್ದವನು. ಇಂಡಸ್ಟ್ರಿ ಬಗ್ಗೆ ಗಂಧಗಾಳಿ ಗೊತ್ತಿಲ್ಲ. ಆನಂತರ ಅಮ್ಮನಿಗೆ ಹೇಳಿದಾಗ ಟ್ರೈ ಮಾಡು, ಹಾಗೆಲ್ಲ ಅದೇ ಹುಡ್ಕೊಂಡು ಬಂದಾಗ ಮಿಸ್ ಮಾಡಬೇಡ ಅಂತ ಹೇಳ್ತಾರೆ. ಸೊ ಥ್ಯಾಂಕ್ಸ್ ಟು ನಮ್ಮ ಗೆಳೆಯರಾದಂಥ ಶ್ರೀನಿ ಅವ್ರಿಗೆ. ಅವರೀಗ ನಮ್ಮ ನೆಚ್ಚಿನ ಶಿವಣ್ಣ ಅವರ ಒಂದು ಸಿನಿಮಾನ A4 ಆನಂದ್ ಶೂಟ್ ನಡೆಸ್ತಾ ಇದ್ದಾರೆ. ಐ ಥಿಂಕ್ ಆಲ್ಮೋಸ್ಟ್ ಮುಗಿದಿದೆ, ರಿಲೀಸಿಗೆ ರೆಡಿ ಆಗ್ತಿದ್ದಾರೆ. ಇಡೀ ಟೀಮ್ಗೆ ಈ ಒಂದು ಅಕೇಷನಲ್ಲಿ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಅಲ್ಲಿಂದ ನನ್ನ ಕರಿಯರ್ ವಾಯ್ಸ್ ಸಂಬಂಧಪಟ್ಟ ಹಾಗೆ ಶುರುವಾಗುತ್ತೆ. ಯಾವ ಏಜಲ್ಲಿ ಸರ್, ಯಾವ ಏಜಲ್ಲಿದ್ದರೆ ನೀವು? 2007, 2008 ಪ್ರಾಬಬ್ಲಿ ಟೀನೇಜ್ ಆಗಷ್ಟೇ ಮುಗಿದಿತ್ತ, 21, 22 ಪ್ರಾಬಬ್ಲಿ. 2022 ಅಲ್ಲಿ. ಹಾಂ, 2021 ಆ ಥರ. ಓಕೆ. ಸೊ ಫಸ್ಟ್ ಆ್ಯಸ್ ಆರ್ ಜೆ ಆಗಿ ಜಾಯ್ನ್ ಆದರೆ, ಸೊ ಫಸ್ಟ್ ನನಗೆ ಅದಕ್ಕಿಂತ ಮುಂಚೆ ಒಂದು ಇವಾಗ ಆರ್ ಜೆ ಆಗೋರು ತುಂಬ ಕನಸಿರುತ್ತೆ. ಸೊ ವಾಟ್ ಈಸ್ ದಟ್ ಪ್ರಾಸೆಸ್ ಸರ್? ಏನು ಪ್ರಾಸೆಸ್ ಇದೆ ಆರ್ ಜೆ ಆಗೋಕ್ಕೆ? ಆ್ಯಕ್ಚುಲಿ ಸ್ಪೀಕಿಂಗ್ ನಮಗೆ ಆವಾಗ ಹೆಚ್ಚಿಗೆ ಪ್ರಾಸೆಸ್ ಅಂತ ಇರಲಿಲ್ಲ. ಆವಾಗ ಏನು ನೋಡೋರು ಅಂತಂದರೆ ಫಸ್ಟ್ ವಾಯ್ಸ್ ಚೆನ್ನಾಗಿದೆಯಾ ಅಂತ ನೋಡೋರು. ಅದಾದಮೇಲೆ ನಿಮ್ಮ ಭಾಷೆಯ ಮೇಲಿನ ಹಿಡಿತ ಹೇಗಿದೆ ಅಂತ, ನಿಮ್ಮ ಉಚ್ಚಾರಣೆ ಹೇಗೆ ಅಂತ ನೋಡೋರು. ಆ್ಯಂಡ್ ಮಾಡ್ಯುಲೇಷನ್ ನೋಡ್ತಾರೆ. ಮಾಡ್ಯುಲೇಷನ್ ಅನ್ನೋದು ಒಂದು ವಿಭಾಗ. ಆಮೇಲೆ ಎಷ್ಟು ಸ್ಪಾಂಟೇನಿಯಸ್ ಆಗಿ ಇರ್ತೀರಿ ಅನ್ನೋದನ್ನು ನೋಡ್ತಾರೆ. ಯಾಕೆಂದರೆ ನೀವು ಆನ್ ಇಯರ್ ಮಾತಾಡ್ತಿರುವಾಗ ಬರೀ ಎಂಟರ್ಟೈನ್ ಮಾಡೋದು ಅಷ್ಟೇ ನಿಮ್ಮ ಕೆಲಸ ಒಂದು. ಜೊತೆಗೆ ನೀವು ಕಾಲರ್ಸ್ನ ತೊಗೊಂಡಾಗ, ಆನ್ ಇಯರ್ ಏನು ಕಾಲರ್ಸ್ನ ತೊಗೊಂಡಾಗ ಅವ್ರ ಜೊತೆಗೆ ಹೇಗೆ ಇಂಟ್ರ್ಯಾಕ್ಟ್ ಮಾಡ್ತೀರಿ, ಅವ್ರು ಏನೋ ಅಂದಾಗ ಅದಕ್ಕೆ ನೀವು ಕೌಂಟ್ರ್ ಕೊಡೋದಿದೆಯಲ್ಲ, ಅದು ಎಂಟರ್ಟೈನಿಂಗ್ ಆಗಿರಬೇಕು. ಈ ಎಲ್ಲ ಅಂಶಗಳನ್ನು ನೋಡ್ತಾರೆ. ಇದು ಆ್ಯಕ್ಚುಲಿ ಮುಂಚೆ ಗೊತ್ತಿರಲಿಲ್ಲ, ಇವೆಲ್ಲ ನೋಡ್ತಾರೆ. ಒಳಗೆ ಹೋಗಿ ಸೇರ್ಕೊಂಡ್ಮೇಲೆ ಆ ಟ್ರೈನಿಂಗ್ ಸೆಷನ್ಸಲ್ಲಿ ಒಂದೊಂದೇ ತಿಳಿತಾ ಹೋಗುತ್ತೆ. ಸೊ ಇಫ್ ಯು ಥಿಂಕ್ ಯುವರ್ ಗುಡ್ ಎನಫ್, ಸ್ಪಾಂಟೇನಿಯಸ್ಲಿ ಚೆನ್ನಾಗಿದ್ದೀರಿ ಅಂತಾದರೆ ಸ್ಪಾಂಟೇನಿಯಸ್ ಆಗಿ ಏನು ಬೇಕಾದರೂ ಫನ್ ಮಾಡ್ಬೋದು. ಅಂದರೆ ವಿದಿನ್ ದ ಲಿಮಿಟ್ ಮೀರುವಂಥದ್ದಲ್ಲದೆ ಇದೇ ವಾಯ್ಸ್ ಚೆನ್ನಾಗಿದೆ ಅಂತ ಅನ್ನೋದಾದರೆ ಯು ಕ್ಯಾನ್ ಡೆಫಿನೆಟ್ಲಿ ಟ್ರೈ ಬೀಯಿಂಗ್ ಎನ್ ಆರ್ ಜೆ. ಓಹ್ ಗ್ರೇಟ್ ಸರ್. ಸೊ ಆ್ಯಸ್ ಅ ವಾಯ್ಸ್ ಆರ್ ಜೆ ಆಗಿ ಹೋದರೆ, ಸೊ ಅದು ಯಾವ ಥರ ಎಕ್ಸ್ಪೀರಿಯನ್ಸ್ ಇತ್ತು ಸರ್ ನಿಮಗೆ ಫಸ್ಟ್ ಟೈಮ್ ಆರ್ ಜೆ ಆಗಿ ಹೋದರೆ? ಮೊದಲ ರೇಡಿಯೋ ಸ್ಟೇಷನ್ನಲ್ಲಿ ನಮಗೆ ಹೆಚ್ಚಿಗೆ ಏನು ಗೊತ್ತಾಗಲಿಲ್ಲ. ತುಂಬ ಫ್ರೆಂಡ್ಲಿ ಎನ್ವೈರ್ನ್ಮೆಂಟ್ ಇತ್ತು. ಅಲ್ಲಿ ಟೋಟಲಿ ಫ್ರೀಲ್ಯಾನ್ಸ್ ಮಾಡ್ತಾ ಇದ್ದಿದ್ದು. ಒನ್ ಡೇ ಒಂದು ಶೋ ಇರೋದು, ಆ ಶೋ ಮುಗಿಸಿ ಆಮೇಲೆ ನಾವು ಮನೆಗೆ ಹೊರಡ್ಬೋದು, ಆ ಥರ ಇತ್ತು. ಬಟ್ ನಂತರ ಸೇರಿದಂಥ ಇನ್ನೊಂದು ರೇಡಿಯೋ ಸ್ಟೇಷನ್ ಏನಿತ್ತು, ಅಲ್ಲಿ ಟಿಪಿಕಲ್ ಈ ಏನು 8 to 9 hours ಕೂರಲೇಬೇಕಾದಂಥ ಜಾಬ್ ಇತ್ತು. ಶೋ ಇದ್ದಿದ್ದು 3 hours ಶೋ ಕೊಟ್ಟಿರೋರು. ಮಧ್ಯಾಹ್ನದ ಶೋ ಇತ್ತು ನಂದು ಅವಾಗ. ಆ 3 hours ಮುಂಚೆ ಪ್ರಿಪ್ರೇಷನ್ಸ್ ಅಂತ ಒಂದಷ್ಟು ಮಾಡ್ಕೊಳ್ಬೇಕಾಗಿತ್ತು. ಆನಂತರ ಶೋ ಮುಗಿದ ಮೇಲೆ ನಾಳೆ ಶೋಗೆ ಏನು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗಿತ್ತು. ಸುಮಾರೆಲ್ಲ ಏನು ನೀವು ಪೇಪರ್ ವರ್ಕ್ ಅದು ಇದು ಕಂಟೆಂಟಿಗೆ ಸಂಬಂಧಪಟ್ಟ ಹಾಗೆ ಮಾಡ್ಕೊಳ್ಳುವಂಥದ್ದು ಇರ್ತಿತ್ತು. ಅಲ್ಲಿಂದ ಅಲ್ಲಿಗೆ ಒಂಚೂರು ಗ್ಯಾಪ್ ಇತ್ತು. ಬಟ್ ಫಸ್ಟ್ ಜಾಬ್ ಆ್ಯಸ್ ಎನ್ ಆರ್ ಜೆ ವಾಸ್ ಫನ್. ರೈಟ್ ಸರ್, ಮಜಾ ಮಾಡಿ. ಆ್ಯಸ್ ಅ ಆರ್ ಜೆ ಆಗಿ ಹೋದ್ರಿ, ಸೊ ಏನು ಚಾಲೆಂಜಸ್ ಫೇಸ್ ಮಾಡಿದ್ರೆ ಸರ್ ಸ್ಟಾರ್ಟಿಂಗಲ್ಲಿ? ಏನಾದರೂ ಡಿಫಿಕಲ್ಟಿ ಆಯಿತಾ? ಹಾಂ, ಕಾನ್ಸೋಲ್ ಹ್ಯಾಂಡಲ್ ಮಾಡೋದು ಒಂದು ಸ್ವಲ್ಪ ಇದಾಯಿತು. ಅದು ನಾವೇ ಹ್ಯಾಂಡಲ್ ಮಾಡಬೇಕು. ನಮ್ಮ ಎದುರಿಗೆ ನೀವೇನೊಂದು ದೊಡ್ಡ ಕಾನ್ಸೋಲ್ ನೋಡ್ತೀರಿ, ಅದನ್ನು ಹ್ಯಾಂಡಲ್ ಮಾಡೋದು ನಾವೇ ಖುದ್ದಾಗಿ ಮಾಡಬೇಕಾಗತ್ತೆ. ಇನಿಷಿಯಲಿ ವೆರಿ ಫ್ಯೂ ಡೇಸ್ ನಾವು ಮಾತಾಡ್ತಿರುವಾಗ ಯಾವ ಫೇಡರ್ ಮೇಲೆ ಹೋಗಬೇಕು, ಎಷ್ಟು ವಾಲ್ಯೂಮ್ನಲ್ಲಿರಬೇಕು, ಆಮೇಲೆ ಸಾಂಗ್ ಸೆಲೆಕ್ಟ್ ಮಾಡೋದಕ್ಕೆ ನಿಮ್ಗೆ ಪಕ್ಕದಲ್ಲಿ ಒಂದು 2 ಸಿಸ್ಟಮ್ಸ್ ಇರುತ್ತೆ. ಸೊ ಅಲ್ಲಿಂದ ಚೂಸ್ ಮಾಡಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡೋದಕ್ಕೆ ಹೇಗೆ, ಅದಕ್ಕಿಂತ ಮುಂಚಿನ ಪ್ರೋಸೆಸ್ ಹೇಗಿರುತ್ತೆ. ಆ್ಯಂಡ್ ಆಲ್ರೆಡಿ ಈಗ ಹೇಗಿದೆ ಅಂತಂದರೆ ಮ್ಯೂಸಿಕ್ ಮ್ಯಾನೇಜರ್ ಅಂತ ಇರ್ತಾರೆ, ಅವರೇ ಸಾಂಗ್ಸ್ ಎಲ್ಲ ಶೆಡ್ಯೂಲ್ ಮಾಡಿರ್ತಾರೆ. ಬಟ್ ನಮ್ಗೆ ಎಷ್ಟು ಫ್ರೀಡಮ್ ಇತ್ತು ಅಂತಂದರೆ, ಈಗ ಯಾರು ನೀವು ಕಾಲ್ ಮಾಡ್ತೀರಿ ಲಿಸ್ನರ್, ನನಗೆ ತುಂಬ ಕೇಳಬೇಕು ಅನಿಸ್ತಾ ಇದೆ ಅಂತಂದರೆ ತಥಾಸ್ತು ಬಂದುಬಿಡ್ತಾ ಇದ್ವಿ. ಅಲ್ಲಿಂದ ನಾವೇ ಸಾಫ್ಟ್ವೇರಿಂದ ಹೇಳ್ಕೊಂಡು ಆ ಸಾಂಗ್ ಹಾಕಿರ್ತಾರೆ. ಬಟ್ ಈಗ ಸ್ಪೆಸಿಫಿಕಲಿ ಇಂಥ ಟೈಮ್ಗೆ ಇಂಥ ಸಾಂಗ್ಸೇ ಇರಬೇಕು ಅನ್ನೋಷ್ಟು ಮಟ್ಟಿಗೆ ಇದೆ. ಆ್ಯಂಡ್ ರೈಟ್ಸು ಕೂಡ ಕೆಲವೊಂದೆಲ್ಲ ಇಶ್ಯೂ ಇರುತ್ತೆ. ಯು ಶುಡ್ ಹ್ಯಾವ್ ಎ ಪ್ರಾಪರ್ ಏನೋ ಟೈಪ್ ವಿತ್ ದಿ ಆಡಿಯೋ ಲೇಬಲ್ಸ್. ಸೊ ಈ ಎಲ್ಲ ಚಾಲೆಂಜಸ್ ಇರುತ್ತೆ, ಸ್ವಲ್ಪ ಎಕ್ಸ್ಟ್ರಾ ಕೇರ್ ತೊಗೊಳ್ಬೇಕಾಗತ್ತೆ. ಬಟ್ ಆಗ ಅವೆಲ್ಲ ಏನಿರಲಿಲ್ಲ. ಸೊ ಫೇಡರ್ಸ್ ಹ್ಯಾಂಡಲ್ ಮಾಡೋದು, ಟೆಕ್ನಿಕಲ್ ಆಸ್ಪೆಕ್ಟ್ ಏನಿತ್ತು ಅದೊಂಚೂರು ಆಗ ಸ್ವಲ್ಪ ಇನಿಷಿಯಲಿ ನಿಮ್ಗೆ ಗೊತ್ತಿರೋಲ್ಲ, ಈ ಹೊಸ ದುನಿಯಾ ಇದು, ಆಗ ಒಂಚೂರು ಹಾಗೆ ಅನ್ನಿಸ್ತು. ಬಟ್
ಸೊ ಅದೆಲ್ಲ ಕಂಟ್ರೋಲ್ ಮಾಡೋಕ್ಕೆ ಲೈಕ್ ಟ್ರೈನಿಂಗ್ ಏನಾದರೂ ತೊಗೊತಾರಾ ಸರ್? ಅದು ಅಷ್ಟೊಂದು ಬಟನ್ಸ್ ಎಲ್ಲ ಇರುತ್ತೆ. ಆ್ಯಕ್ಚುಲಿ ಗೊತ್ತಾ, ಅಷ್ಟೊಂದು ಕಾಣುತ್ತೆ ನಿಮಗೆ, ಬಟ್ ನಿಮ್ಮ ಕೆಲವು ಬಟನ್ಸ್ Working-ಅಲ್ಲಿ ಇರುತ್ತೆ. ಯೂಸ್ ಮಾಡಬೇಕು. ಕೆಲವು ಫೀಡರ್ಸ್ ಮಾತ್ರ ನಿಮಗೆ ಕೆಲಸಕ್ಕೆ ಬರುತ್ತೆ. ಇನ್ನು ಮಿಕ್ಕಿದೆಲ್ಲ ನಾವು ಚೇಂಜ್ ಮಾಡೋ ಹಾಗಿಲ್ಲ. ಅದೊಂಥರ ಪ್ರೊಫೈಲ್ ಥರ ಸೆಟ್ ಆಗಿಬಿಟ್ಟಿರುತ್ತೆ. ಸೊ ನಿಮಗೆ ಎಷ್ಟು ಬೇಕೋ ಅದಷ್ಟನ್ನು ಕಲಿಸಿರ್ತಾರೆ, ಬೇರೆದ್ರ ಬಗ್ಗೆ ಹೇಳಿರ್ತಾರೆ, ಬಟ್ ನಾವು ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ದೇ ಇರೋದ್ರಿಂದ ಇಟ್ ವಿಲ್ ಫೇಡ್ ಆಫ್. ನಮಗೆ ಬೇಡದೇ ಇರೋದು ಉಳಿಯಲ್ಲ, ತಲೆಯಲ್ಲಿ ಉಳಿಬಾರ್ದು ಅಂತಾರಲ್ಲ ಹಾಗೆ ಬೇರೆದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ತಿರ್ಲಿಲ್ಲ. ಹಾಗಾಗಿ ಗ್ರೇಟ್ ಸರ್. ಸರ್ ಒಂದು ನಿಮ್ಮದು ವಾಯ್ಸ್ ಕೇಳಬೇಕಂದ್ರೆ ಲೈಕ್ ಹೌ ಡು ಯು ಸ್ಟಾರ್ಟ್, ಹೆಂಗೆ ಮಾಡ್ತಿದ್ರಿ ನೀವು ಆಚೆ ಜಾಕಿಯಾಗಿ, ರೇಡಿಯೋ ಜಾಕಿಯಾಗಿ ಹಾಯ್ ಹಲೋ ನಮಸ್ಕಾರ ಬೆಂಗಳೂರು ಅಂತ ಶುರು ಮಾಡ್ತಾ ಇದ್ದಿದ್ದು. ಆಮೇಲೆ ಹೋಗ್ತಾ 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 ಒಂದೇ ಥರ ಆಗೋಯ್ತು ಅಂತ ನಮಸ್ಕಾರ ಅಂತ 3 ಸಲ ನಮಸ್ಕಾರ ಹೇಳಿದವರು ದೊಡ್ಡ ಸ್ಟಾರ್ ಆಗೋದ್ರು. ನಾವು ಈಗ 3 ಸಲ ಹೇಳಿದ್ದೀವಿ, ಮುಂದಕ್ಕೆ ಏನಾಗ್ತೀವಿ ನೋಡೋಣ ಅಂತ ಶುರು ಮಾಡ್ತಾ ಇದ್ವಿ. ಆದರೆ ನಾವು ಕೆಲಸ ಮಾಡ್ತಾ ಇದ್ದಂಥ ರೇಡಿಯೋ ಸ್ಟೇಷನಲ್ಲೇ ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಏನಿದ್ದಾರೆ, ಅವರು ಅವ್ರದ್ದೊಂದು ಟಿ ವಿ ಶೋನಲ್ಲಿ, ಅಂದರೆ ಅದೇ ಟಿ ವಿ ಚಾನಲ್ಗೆ ಸಂಬಂಧಪಟ್ಟಂಥ ರೇಡಿಯೋ ಸ್ಟೇಷನ್ ಆಗಿತ್ತು. ಅವರಲ್ಲಿ ಏನೋ ಪ್ರೆಸೆಂಟರ್ ಆಗಿ ಕೆಲಸ ಮಾಡಿ ಆನಂತರ ಸಿನಿಮಾ ರಂಗದಲ್ಲಿ ಸಕ್ಸಸ್ನ ಕಂಡವರು. ಸೊ ಬರ್ಬೋದೇ ನಾವು ಹಾಗೆ, ನಮಗೂ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಆ ಟೈಮಲ್ಲಿ ಪ್ರಯೋಗಗಳು ಅಂತ. ಓಕೆ. ಸೊ ತುಂಬ ಇಷ್ಟಪಟ್ಟ ಇವಾಗ ಲೈಕ್ ವಾಯ್ಸ್ ಆರ್ಟಿಸ್ಟ್ ಆಗಿ ಹೋದ್ರಿ. ಸೊ ಇಂಡಸ್ಟ್ರಿ ಹೆಂಗೆ ಟಚ್ ಆದ್ರಿ ಸರ್? ಇವಾಗ RJ ಆಗಿ ಕೆಲಸ ಮಾಡ್ತಿದ್ರೆ ಹಾಗೆ ಡೈಲಿ ಹೋಗೋದು ಬರೋದು. ಸೊ ಇಂಡಸ್ಟ್ರಿ ಹೆಂಗೆ ಟಚ್ ಆದ್ರಿ? ಇಂಡಸ್ಟ್ರಿ ನಮಗೆ ರೇಡಿಯೋದಲ್ಲಿ ಇದ್ದಾಗಲೇ ಸುಮಾರು ಜನರ ಪರಿಚಯ ಆಗೋಗಿತ್ತು. ಅವರು ಸಿನಿಮಾ ಪ್ರಮೋಷನ್ಸ್ಗೆ ಅಂತ ಬರೋರು. ಇನ್ಫ್ಯಾಕ್ಟ್ ನನ್ನ ಡಬ್ಬಿಂಗ್ ಕರಿಯರ್ ಕೂಡ ಅಲ್ಲೇ ಶುರುವಾಗಿತ್ತು. ನಾನು RJ ಮಾಡುವಾಗಲೇ ಸುನಿಲ್ ಅಂತ ಒಬ್ಬರು EP ಆಗಿದ್ದರು ಒಂದು ಸಿನಿಮಾಗೆ. ಆಗ ರಿಯಲ್ ಎಸ್ಟೇಟ್ ತುಂಬ ಬೂಮಿಂಗ್ ಇತ್ತು. ರಿಯಲ್ ಎಸ್ಟೇಟ್ನಲ್ಲಿ ಸಾಕಷ್ಟು ಹಣಕಾಸು ಮಾಡಿದವರೆಲ್ಲ ಸಿನಿಮಾ ರಂಗಕ್ಕೆ ಬರುವಂಥ ಆಲೋಚನೆ ಹೆಚ್ಚು ಮಾಡ್ತಾಯಿದ್ರು. ಆ ಟೈಮ್ನಲ್ಲಿ ಏನಾಗೋದು, ಪ್ರೊಡ್ಯೂಸರ್ಸ್ ಅವರ ತಮ್ಮ, ಅವರ ಅಣ್ಣ, ಅವ್ರ ಮಗ ಅವ್ರನ್ನೇ ಹೀರೋ ಮಾಡುವಂಥ ಪ್ರಯತ್ನಕ್ಕೆ ಇಳಿತಿದ್ರು. ಬಟ್ ಅವ್ರಿಗೆ ಶೂಟೆಲ್ಲ ಆದಮೇಲೆ ಬಹುಶಃ ಒಂದು ಒಳ್ಳೆಯ ವಾಯ್ಸ್ನ ಕೊರತೆ ಇದೆ ಅಂತ ಅನ್ನಿಸ್ತಿತ್ತು, ಏನೋ ಗೊತ್ತಿಲ್ಲ. ಈ ಥರ ಸುನಿಲ್ ಅನ್ನೋಂಥ ಒಬ್ಬರು EP ಮೊದಲನೇ ಬಾರಿ ನನ್ನ ಅಪ್ರೋಚ್ ಮಾಡ್ತಾರೆ. ನಿಮ್ಮ ವಾಯ್ಸ್ ಚೆನ್ನಾಗಿದ್ದಾರೆ, ನಮಗಿರೋ ಡಬ್ ಮಾಡ್ತೀರಾ ಅಂದರು. ಟ್ರೈ ಮಾಡ್ಬೋದು ಸರ್, ಟ್ರೈ ಮಾಡ್ತೀನಿ. ಸರಿ, ಆಕಾಶ್ ಆಡಿಯೋಲಿ ಮೊದಲನೇ ಬಾರಿ ಡಬ್ಬಿಂಗಿಗೆ ಅಂತ ಹೋಗ್ತೀನಿ. ಆನಂತರ ಅಲ್ಲಿಂದ ಬಾಲಾಜಿ ಸ್ಟುಡಿಯೋ, ಈ ಥರ ದೊಡ್ಡ ದೊಡ್ಡ ಸ್ಟುಡಿಯೋಗಳಿಗೆ ಹೋಗೋದಕ್ಕೆ ಶುರು ಮಾಡ್ತೀನಿ. ಈ ಹೊಸಬರು ನಟರು ಏನು ಬಂದಿದ್ರು ಅವ್ರಿಗೆ ಹೀರೋಗಳಿಗೆ ಡಬ್ ಮಾಡೋದಕ್ಕೆ ಶುರು ಮಾಡ್ತೀನಿ. ಕ್ರಮೇಣ ಅಲ್ಲಿರೋಂಥ ಸೌಂಡ್ ಇಂಜಿನಿಯರ್ಸ್ನ ಪರಿಚಯ ಆಗ್ತಾ ಹೋಗುತ್ತೆ. ನಮ್ಮ ಆಕಾಶ್ ಆಡಿಯೋಲಿ ಆನಂದಣ್ಣ ಇರಬಹುದು, ಹಾಗೆ ನಮ್ಮ ರಾಜಶೇಖರ್ ಸರ್ ಬಾಲಾಜಿ ಸ್ಟುಡಿಯೋಲಾಗಿರ್ಬೋದು. ಈ ಎಲ್ಲ ಸೀನಿಯರ್ ಸೌಂಡ್ ಇಂಜಿನಿಯರ್ಸ್ ಕಣ್ಣಿಗೆ ನೀವು ಬಿದ್ದಾಗ ಈ ಸಣ್ಣ ಪುಟ್ಟ ಪಾತ್ರಗಳು, ಸಪೋರ್ಟಿಂಗ್ ರೋಲ್ಸ್ ಅಂತ ಏನಿರ್ತವೆ, ಅಲ್ಲಿ ಡಬ್ ಮಾಡೋದಕ್ಕೆ ಶುರು ಮಾಡ್ತೀನಿ. ವರ್ಷಗಳು ಅದನ್ನೇ ಮಾಡಿರ್ತೀನಿ. ಸುಮಾರು ಸಿನಿಮಾಗಳಲ್ಲಿ ಅಪ್ಪು ಸರ್ ಸಿನಿಮಾ ಆಗಿರ್ಬೋದು, ಹಾಗೆ ನಮ್ಮ ಗಣೇಶ್ ಸರ್ದು ಉಲ್ಲಾಸ ಉತ್ಸಾಹ ಅಂತ ಕನ್ನಡ ಸಿನಿಮಾ ಆಗಿರ್ಬೋದು. ಎಲ್ಲ ಆ ಕಾಲದಲ್ಲಿ ಬಂದಂಥ 2007, 2008 ಏನೇನು ಬಂತು, ಸುಮಾರು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನೆನಪು ಇಲ್ಲ ಈ ಪಾತ್ರ ನಾನು ಮಾಡಿದ್ದೀನ ಅಂತ ಅಷ್ಟೊಂದು ಸಿನಿಮಾಗಳಿಗೆ ಮಾಡಿರ್ತೀನಿ. ಅದಾದಮೇಲೆ ಏನು ಬೇರೆ ಭಾಷೆಯ ಸಿನಿಮಾಗಳು ಕನ್ನಡಕ್ಕೆ ಡಬ್ ಆಗುವಂಥ ಒಂದು ಡೇಸ್ ಶುರುವಾಗುತ್ತೆ, ಒಳ್ಳೆಯ ದಿನಗಳೇನು ಶುರುವಾಗುತ್ತೆ. ಅಲ್ಲಿಂದ ಸ್ಟಾರ್ಸ್ಗೆ ಆಡಿಷನ್ ಕೊಡಬೇಕಾಗತ್ತೆ. ಮುಂಚಿತವಾಗಲೇ ಇವ್ರಿಗೆ ಅಂತ ಫಿಕ್ಸ್ ಆಗಿರೋದಿಲ್ಲ. ಸೊ ಸ್ಟಾರ್ಸ್ಗೂ ಡಬ್ ಮಾಡುವಂಥ ಭಾಗ್ಯ ಸಿಗ್ತಾ ಇತ್ತು. ಗ್ರೇಟ್ ಸರ್. ಡಬ್ಬಿಂಗ್ ಮಾಡುವಾಗ ಯಾವಾಗಾದರೂ ಲೈಕ್ ಇದು ನನಗೆ ಸೆಟ್ ಆಗಲ್ಲಪ್ಪ ಅಂತ ಆ ಥರ ಏನೋ ಥಾಟ್ ಏನಾದರೂ ಬಂತ ಸರ್? ಐ ಮೀನ್ ವಾಯ್ಸ್ ಆರ್ಟಿಸ್ಟು ಹಂಗೇನಾದರೂ ಫಾಲ್ ಬ್ಯಾಕ್ ಏನಾದರೂ? ಇಲ್ಲ ಸರ್, ಟು ಬಿ ವೆರಿ ಆನೆಸ್ಟ್ ವಿತ್ ಯು, ನಾನೊಂದು ಸ್ವಲ್ಪ ಕೆಟ್ಟ ಮನುಷ್ಯ. ಯಾಕಂದರೆ ನಾನು ಸ್ವಲ್ಪ ನೇರವಂತಿಕೆ ಮನುಷ್ಯ. ನೇರವಾಗಿದ್ದಿದ್ದ ಹಾಗೆ ಅದನ್ನು ಹೇಳ್ಬಿಡ್ತಾನೆ ಅಂತ. ಆ ಎಕ್ಸ್ಪೀರಿಯನ್ಸ್ ತುಂಬ ಆಗುತ್ತೆ ನನಗೆ. ಒಂದು ಸ್ವಲ್ಪ ನೇರ ನುಡಿ ಇರೋವಂಥ ವ್ಯಕ್ತಿ. ಸೊ ರಜನಿಕಾಂತ್ ಸರ್ಗೆ ಅಂತ ಒಂದು ಸಲ ಆಡಿಷನ್ ಕೊಡಿ ಅಂತ ಒಬ್ಬರು ಫೋನ್ ಮಾಡಿದರು. ನಾನು ಹೇಳಿದೆ, ಸರ್ ಅವ್ರ ವಾಯ್ಸ್ ಟೆಕ್ಸ್ಚರ್ ಕಂಪ್ಲೀಟ್ಲಿ ಡಿಫ್ರೆಂಟ್, ನನ್ನ ವಾಯ್ಸ್ ಟೆಕ್ಸ್ಚರ್ ಕಂಪ್ಲೀಟ್ಲಿ ಬೇರೆ ಇದೆ, ಸೂಟ್ ಆಗೋದಿಲ್ಲ ಅನ್ಸುತ್ತೆ ಸರ್ ಅಂತ. 3-4 ಸಲ ಬಲವಂತ ಮಾಡಿದ್ಮೇಲೆ ಅವ್ರು ಬಲವಂತಕ್ಕೆ ಕಳಿಸ್ಕೊಟ್ಟೆ. ಬಟ್ ಮುಂಚಿತವಾಗಲೇ ನನಗೆ ಗೊತ್ತಾಗುತ್ತೆ ಇದಾಗಲ್ಲ ಅನ್ನೋದು ಒಂದು ಸಣ್ಣ ಜಡ್ಜ್ಮೆಂಟ್ ನನ್ನಲ್ಲೇ ಮಾಡ್ಕೊಳ್ತೀನಿ. ಅವ್ರು ತೀರಾ ಬಲವಂತ ಮಾಡಿದ್ರು ಅಂದರೆ ಆ ಬಲವಂತಕ್ಕೋಸ್ಕರ ಹೋಗ್ತೀನಿ, ಐ ಗಿವ್ ಮೈ ಬೆಸ್ಟ್. ಬಟ್ ಅದರ್ವೈಸ್ ಇದಾಗತ್ತೆ, ಇದು ಮಾಡಬಹುದು ಅಂತ ನನಗನ್ಸಿದ್ರೆ ನಾನು ಖಂಡಿತವಾಗ್ಲೂ ಹೋಗ್ತೀನಿ, ಅದನ್ನು ಮಾಡಬಾರ್ದು. ದೇವರ ದಯೆಯಿಂದ ಎಲ್ಲೂ ಕೆಟ್ಟ ಎಕ್ಸ್ಪೀರಿಯನ್ಸ್ ಅಂತ ಎಲ್ಲ ನನಗೆ ಇಂಥ ನಟರಿಗೆ ನಾನು ಡಬ್ ಮಾಡಬಹುದು ಅನ್ನೋವಂಥ ಊಹೆನೂ ಇಲ್ಲದೆ ಮಾಡಿರುವಂಥದ್ದು ಅಂತಂದರೆ ಸಲ್ಮಾನ್ ಖಾನ್ ಅವ್ರಿಗೆ ದಬಾಂಗ್ 3 ಕನ್ನಡ ವರ್ಷನಲ್ಲಿ. ಓಕೆ, ನನ್ನ ಭಾಗ್ಯ ಅಂತಲೇ ಹೇಳಬೇಕು. ಸುದೀಪ್ ಸರ್ ಅದರಲ್ಲಿ ವಿಲನ್ ಆಗಿ ಆ್ಯಕ್ಟ್ ಮಾಡಿರ್ತಾರೆ. ಆ್ಯಂಡ್ ಸುದೀಪ್ ಸರ್ ವಾಯ್ಸ್ಗೆ ಕೌಂಟ್ರ್ ಕೊಡುವಂಥ ಹೀರೋ ವಾಯ್ಸ್ ಅಂದರೆ ಸಲ್ಮಾನ್ ಖಾನ್ ಸರ್ ಏನಿದ್ದಾರೆ ಅವರ ಕನ್ನಡ ವಾಯ್ಸ್ ನಾನು.
ನಾನು ಚೈಲ್ಡ್ಹುಡ್ಡಿಂದ ಸಲ್ಮಾನ್ ಖಾನ್ ಸರ್ ಫ್ಯಾನ್ ನಾನು. ಅವ್ರು मैंने प्यार किया ಸಿನಿಮಾ ಫಸ್ಟ್ ನಾನು ನೋಡಿದ್ದು ಅಷ್ಟು ಪುಟ್ಟ ಹುಡುಗ ಇದ್ದಾಗ. ಅವರು ಆ ಸಿನಿಮಾ ನಾನು ಅವ್ರ ಫ್ಯಾನ್ ಆದವನು. ನಾನು ವರ್ಷಗಟ್ಟಲೆ ಅವರ ಆರಾಧನೆ ಮಾಡಿಬಿಟ್ಟಿದ್ದೀನಿ. ನನ್ನ ರೂಮಲ್ಲಿ ಇರ್ತಾ ಇದ್ದಂಥ ಪೋಸ್ಟರ್ಗಳಲ್ಲಿ ಸಲ್ಮಾನ್ ಖಾನ್ ಸರ್ ಆಗಲಿ, ಸಚಿನ್ ತೆಂಡೂಲ್ಕರ್ ಸರ್ ಆಗಲಿ, ಇವರೆಲ್ಲ ರೆಗ್ಯುಲರ್ ಫೇಸಸ್. ಸೊ ಅವ್ರಿಗೆ ಡಬ್ ಮಾಡ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಆ ಅವಕಾಶವೂ ಬಂತು. ಥ್ಯಾಂಕ್ಸ್ ಟು ಅನೂಪ್ ಭಂಡಾರಿ ಸರ್ ಆ್ಯಂಡ್ ಸುದೀಪ್ ಸರ್. ಇವರೆಲ್ಲರೂ ಇವನು ಡಬ್ ಮಾಡಬಹುದು ಅಂತ ಆ ನಂಬಿಕೆಯನ್ನಿಟ್ಟು ಏನು ಮಾಡಿಸಿದ್ರು, ಅದನ್ನು ಮಾಡಿದೆ ನಾನು. ಗ್ರೇಟ್ ಸರ್. ಸೊ ಫಸ್ಟ್ ನಿಮ್ಮದು ಪ್ರಾಪರ್ ಡಬ್ಬಿಂಗ್ ಪ್ರಾಜೆಕ್ಟ್ ಅಂದರೆ ಯಾವುದು ಸರ್? ಅಂದರೆ ಹೀರೋಗೆ ಹೀರೋ ಹೃದಯ ಐ ಮಿಸ್ ಯು ಅಂತ ಒಂದು ಸಿನಿಮಾ. ಇಫ್ ಐ ಆಮ್ ನಾಟ್ ರಾಂಗ್, ಉದಯ ಟಿ ವಿಯಲ್ಲಿ ಆ ಸಿನಿಮಾ ರೈಟ್ಸ್ ಇದೆ, ಸ್ಯಾಟಲೈಟ್ ರಿಸಾರ್ಟ್ ಹತ್ರ ಇದೆ. ಫುಲ್ ಫ್ಲೆಜ್ಡ್ ಆಗಿ ಒಬ್ಬ ಹೀರೋಗೆ ಡಬ್ ಮಾಡಿದಂಥ ಸಿನಿಮಾ ಅದೇನೆ. ಓಕೆ. ಜೀವ ಅನ್ನೋಂಥ ಕ್ಯಾರೆಕ್ಟ್ರು ಅದರಲ್ಲಿ ಆ ಹೀರೋಗೆ. ಅವರು ಅದೇ ಈ ರಿಯಲ್ ಎಸ್ಟೇಟ್ ಪೀಕಲ್ಲಿದ್ದಾಗ ಏನು ಮಾಡಿದ್ರು ಅದು. ಅದಾದ ನಂತರ ಮಾಡಿದ್ದು ಮಚ್ಚ ಅಂತ ಒಂದು ಸಿನಿಮಾ. ಸಿನಿಮಾ ಹೆಸರೇ ಮಚ್ಚ ಅಂತ, ಹಾಗಿದ್ದು ಹೆಸರು. ಸೊ ಆ ಸಿನಿಮಾಗೆ ಹೀರೋಗೆ ಡಬ್ ಮಾಡಿ ಆನಂತರ ಅದೇ ಒಬ್ಬ ಸ್ಟಾರ್ ನಟನಿಗೆ ಅಂತ ಮಾಡೋಕ್ಕೆ ಬಂದಿದ್ದು ಅಂತಂದರೆ ಅದು ಐ ಥಿಂಕ್ ಅದೇ ನಮ್ಮ ಬೇರೆ ಭಾಷೆಯ ನಟರೇನಿದ್ದಾರೆ. ಬಟ್ ಅದರ್ವೈಸ್ ಇಲ್ಲಿಯ ಹೊಸ ಆ್ಯಕ್ಟರ್ಸ್ಗೆ ಏನು ಡಬ್ ಮಾಡುವಂಥ ಡೇಸ್ ಇತ್ತು, ಈ ಥರ ಸಿನಿಮಾಗಳಲ್ಲೇ ಡಬ್ ಮಾಡಿದ್ದು. ಸರಿ, ಇವಾಗ ಸಪೋಸ್ ಒಂದು ಪ್ರಾಜೆಕ್ಟ್ ಇದೆ ಮೂವಿದು, ನೀವು ಡಬ್ಬಿಂಗ್ ಯಾವ ಥರ ಪ್ರಿಪೇರ್ ಆಗ್ತೀರಾ? ಸೊ ಅದಕ್ಕಿಂತ ಮುಂಚೆ ನನಗೇನು ಕೇಳೋದಿದೆ, ಈಗ ಸಪೋಸ್ ನಾನು ಆ್ಯಕ್ಟ್ರಾಗಿ ಒಂದು ಆ್ಯಕ್ಟ್ ಮಾಡಿದ್ದೇನೆ, ಸೊ ನಾನು ಆ್ಯಕ್ಟ್ರಾಗಿ ನಾನೇ ವಾಯ್ಸ್ ಕೊಡಬೇಕಾ, ಅದೇ ಥರ ಇರುತ್ತೆ, ಬೇರೆ ನಿಮ್ಮ ಥರ ಬಂದು ಯಾರಾದರೂ ಡಬ್ಬಿಂಗ್ ಮಾಡ್ತಾನೆ ಅಂತ? ಡಿಪೆಂಡ್ಸ್ ಸರ್. ಡಬ್ಬಿಂಗ್ ಆರ್ಟಿಸ್ಟ್ ಬೇಕು ಅನ್ನೋದನ್ನು ಯೂಶ್ವಲಿ ಡೈರೆಕ್ಟರ್ಸ್ ಡಿಸೈಡ್ ಮಾಡ್ತಾರೆ. ಯಾಕೆಂದರೆ ಒಂದು ಸಂಪೂರ್ಣ ಚಿತ್ರವನ್ನು ಅವ್ರು ಆಲ್ರೆಡಿ ವಿಜುವಲೈಸ್ ಮಾಡಿಬಿಟ್ಟಿರ್ತಾರೆ. ಅದನ್ನು ವಿಜುವಲ್ಸಿಗೆ ಕನ್ವರ್ಟ್ ಮಾಡುವಂಥ ಒಂದು ಮ್ಯಾಜಿಕ್ ಏನಿರುತ್ತೆ, ಆ ಪ್ರೋಸೆಸ್ನು ಮುಗಿಸಿರ್ತಾರೆ ಡಬ್ಬಿಂಗ್ ಬರೋ ಹಂತದಲ್ಲಿ. ಸೊ ಅವ್ರಿಗೆ ಇಲ್ಲ ಇಮೋಷನ್ಸ್ ಕಡಿಮೆ ಆಗ್ತಿದೆ ಅಂತನೋ, ಅಥವಾ ಆ್ಯಕ್ಷನ್ ಪ್ಯಾಕ್ಡ್ ಸಿನಿಮಾ ಇನ್ನೊಂದಷ್ಟು ಗತ್ತಿರುವಂಥ ವಾಯ್ಸ್ ಬೇಕು ಅಂತನೋ, ಈ ಥರ ಬೇರೆ ಬೇರೆ ಕಾರಣಗಳಿಗೆ ಡಬ್ಬಿಂಗ್ ಆರ್ಟಿಸ್ಟ್ನ ಹುಡುಕ್ತಾರೆ. ಹಾಗಿದ್ದಾಗ ಕರೀತಾರೆ ನಮ್ಮನ್ನು. ಸೊ ನಾವು ಅಲ್ಲೇನು ವಾಯ್ಸ್ ಸ್ಯಾಂಪಲ್ ಕೊಡೋದಕ್ಕೆ ಅಂತ ಫಸ್ಟ್ ಹೋಗ್ತೀವಿ. ಇನ್ನು ಕೆಲವರು ಆಲ್ರೆಡಿ ಕೇಳಿದ್ದೀವಿ ನಾವು, ಬನ್ನಿ ನೀವು ಸೀದಾ ಡಬ್ಬಿಂಗೇ ಬಂದುಬಿಡಿ ಅಂತಲೂ ಹೇಳ್ತಾರೆ. ಬಟ್ ಇನಿಷಿಯಲ್ ಡೇಸಲ್ಲಿ ನಿಮ್ಮನ್ನು ಕರೀತಾರೆ, ವಾಯ್ಸ್ ಸ್ಯಾಂಪಲ್ಗೆ ಕರೀತಾರೆ. ಸ್ಯಾಂಪಲ್ಗೆ ಕರೆದಾಗ ಅವ್ರಿಗೇನು ಬೇಕು ಅನ್ನೋದನ್ನು ಹೇಳಿರ್ತಾರೆ. ನಮಗೆ ಈ ಥರದ್ದು ಬೇಕು, ಹೀಗೆ ಬೇಕು ಅಂತ ಹೇಳಿರ್ತಾರೆ. ಅದನ್ನು ತಲೆಯಲ್ಲಿಟ್ಕೊಂಡು ಥ್ರೂ ಔಟ್ ಸಿನಿಮಾ ನಾವೇನು ಡೆಲಿವರ್ ಮಾಡ್ತೀವಿ ಅದು ಅವ್ರಿಗೆ ಓಕೆ ಆಗುತ್ತೆ. ಸೊ ಪ್ರಿಪ್ರೇಷನ್ ಅಂತಂದರೆ ನಾವು ಆ ವಾಯ್ಸ್ ಸ್ಯಾಂಪಲ್ ಕೊಡೋ ಟೈಮಲ್ಲಿ ಏನೇನು ಅಂಶಗಳನ್ನು ನಮಗೆ ನಿರ್ದೇಶಕರು ತಿಳಿಸ್ಕೊಟ್ಟಿರ್ತಾರೆ, ಅದನ್ನು ತಲೆಯಲ್ಲಿಟ್ಕೊಂಡು ಡೆಲಿವರ್ ಮಾಡಿದ್ರೆ ಐ ಥಿಂಕ್ ನಮಗೆ ಅಷ್ಟರ ಮಟ್ಟಿಗಿನ ಹೆಲ್ಪ್ ನಮಗೆ ನಿರ್ದೇಶಕರೇ ಮಾಡಿಕೊಟ್ಟಿರ್ತಾರೆ ಡಬ್ಬಿಂಗ್ ವಿಷಯಕ್ಕೆ ಬಂದಾಗ. ಓಕೆ. ಸೊ ಎಷ್ಟು ಟೈಮ್ ತಗೋದು ಸರ್ ಒಂದು ಫುಲ್ ಪ್ರಾಜೆಕ್ಟ್ ಮುಗಿಸ್ಬೇಕಂದ್ರೆ? ಸರ್, ದೇವ್ರ ದಯೆಯಿಂದ ನಾನು ಒಂದು ಸಿನಿಮಾನ ವಿತ್ ಫೈಟ್ಸು ಒನ್ ಡೇನಲ್ಲಿ ಮುಗಿಸ್ತೀನಿ. ಹೀರೋ ವಾಯ್ಸ್, ಹೀರೋದೇ ಮೇಜರ್ ವಾಯ್ಸ್ ಇರುತ್ತೆ ಸಿನಿಮಾಗಳಲ್ಲಿ. ದೇವ್ರ ದಯೆಯಿಂದ ಇವತ್ತು ಎಕ್ಸ್ಪೀರಿಯನ್ಸ್ ಏನಿದೆ ನನಗೆ, ಒನ್ ಡೇ ಸಾಕು ಸರ್. ಮೈ ಗಾಡ್, ಒಂದು ಫುಲ್ ಮೂವಿ ಯಾವುದು ನೈಸ್. ಸೊ ಅದು ಹೆಂಗೆ ಸ್ಟಾರ್ಟ್ ಆಗುತ್ತೆ ಸರ್ ಪ್ರಾಸೆಸ್? ನೀವು ಸ್ಟುಡಿಯೋಗೆ ಹೋಗ್ತೀರಾ, ಅಲ್ಲಿ ಫುಲ್ ಮೂವಿ ಪ್ಲೇ ಮಾಡ್ತಾರೆ ಸರ್ ಸ್ಟಾರ್ಟಿಂಗಿಂದ ಎಂಡ್? ಇಲ್ಲ, ಖಂಡಿತ ಇಲ್ಲ. ತುಂಬ ಜನಕ್ಕೆ ಹಾಗೆ ಅನಿಸಿರುತ್ತೆ ಫುಲ್ ಮೂವಿ ನೋಡ್ಬಿಟ್ಟಿರ್ತೀವಿ ಅಂತ. ನನಗೆ ಆ ಥರ ಫುಲ್ ಮೂವಿ ನೋಡಿದಂಥ ಅನುಭವ ಆಗಿದ್ದು RRRನಲ್ಲಿ ಆಯಿತು. ಯಾಕೆಂದರೆ ರಾಜಮೌಳಿ ಸರ್ ನಿರ್ದೇಶನ ಅದು. ಎಷ್ಟು ಮಟ್ಟಿಗೆ ಅಂತಂದರೆ ನನಗೆ ನಂಬಕ್ಕೆ ಆಗ್ತಾಯಿರಲಿಲ್ಲ. ಟೀಸರ್ಗೆ ಅಂತಲೇ ಕಾಂಟ್ಯಾಕ್ಟ್ ಮಾಡಿದಾಗ ರಾಜಮೌಳಿ ಸರ್ ಜೊತೆ ಒಂದು ಫೋನ್ ಕಾನ್ವರ್ಸೇಷನ್ ಆಗುತ್ತೆ. ಮೈ ಗಾಡ್ಸ್, ಅದನ್ನು ಗೂಸ್ ಬಂಪ್ಸ್ ನನಗೆ. ಐ ಮೀನ್, ನಮ್ಗೆ ಗೊತ್ತು ರಾಜಮೌಳಿ ಸರ್ ಲಾರ್ಜರ್ ದ್ಯಾನ್ ಲೈಫ್ ಸಿನಿಮಾಗಳನ್ನು ಮಾಡೋರು, ಅವರ ಪರ್ಸೆಪ್ಷನ್ನೇ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಆ್ಯಂಡ್ ಆ ಟೆಲಿಫೋನಿಕ್ ಕಾನ್ವರ್ಸೇಷನಲ್ಲಿ ನನಗೆ ಅವ್ರ ಪರ್ಸೆಪ್ಷನ್ ಎಷ್ಟು ವಿಭಿನ್ನವಾದದ್ದು ಅನ್ನೋದು ರಿಯಲೈಸ್ ಆಯಿತು. ನಾರ್ಮಲಾಗಿ ಡಬ್ ಮಾಡಿದಾಗ ಹೇಗಿರುತ್ತೆ, ಇವ್ರಿಗೇನು ಬೇಕು ಅನ್ನೋದನ್ನು ಹೇಗೆ ಹೇಳ್ತಾರೆ, ಇವೆಲ್ಲದರ ಒಂದು ಅಂದಾಜು ಸಿಕ್ಕಿತ್ತು. RRR ಸಿನಿಮಾದ ವಿಷಯ ಏನಕ್ಕೆ ಬಂತು ಅಂತಂದರೆ, ಇದರಲ್ಲಿ ಜೂನಿಯರ್ NTR ಅವ್ರು ಏನಿದ್ದಾರೆ ಮತ್ತು ನಮ್ಮ ಚೆರಿಭಾಯಿ ರಾಮಚರಣ್ ಅವ್ರು ಏನಿದ್ದಾರೆ, ಅವರಿಬ್ಬರಿಗೂ ಟ್ರ್ಯಾಕ್ ವಾಯ್ಸ್ ಮಾಡೋದು ಅಂತ ಮಾತಾಡ್ತೀವಿ. ಆ್ಯಂಡ್ ಆ್ಯಕ್ಚುಯಲ್ ಡಬ್ ಮಾಡೋದು ಅಜಯ್ ದೇವ್ಗನ್ ಅವ್ರಿಗೆ ಡಬ್ ಮಾಡಬೇಕು ಅಂತ ನನ್ನ ಶಾರ್ಟ್ ಲಿಸ್ಟ್ ಮಾಡಿರ್ತಾರೆ ಅಥವಾ ಫೈನಲೈಸ್ ಮಾಡಿರ್ತಾರೆ. ಆನಂತರ ಟ್ರ್ಯಾಕ್ ವಾಯ್ಸ್ ಮಾಡೋದು ಅಂತಂದರೆ ಈಗ ಜೂನಿಯರ್ NTR ಅವ್ರಿಗೆ ಕನ್ನಡ ಭಾಷೆಯ ಪರಿಚಯ ಇದೆ, ಅವ್ರ ತಾಯಿ ಕನ್ನಡದವ್ರು ಅಂತ ಹೇಳ್ತಾರೆ. ಹಾಗಾಗಿ ಅವ್ರಿಗೆ ಕನ್ನಡ ಭಾಷೆಯ ಪರಿಚಯ ಇದೆ, ನಾನೇ ಕನ್ನಡದಲ್ಲಿ ಡಬ್ ಮಾಡ್ತೀನಿ ಅಂತ ಹೇಳ್ತಾರೆ ಆ ಪ್ರಾಜೆಕ್ಟ್ಗೆ. ನಂತರ ರಾಮ್ ಚರಣ್ ಅವ್ರು ಕೂಡ ಇಲ್ಲ, ನಾನೇ ಕನ್ನಡ ವರ್ಷನು ನಾನೇ ಡಬ್ ಮಾಡ್ತೀನಿ ಅಂತ ಹೇಳ್ತಾರೆ.
ಬಟ್ ಟ್ರ್ಯಾಕ್ ಅಂದರೆ ಏನು ಅಂತಂದರೆ ಯೂಶ್ವಲಿ ಡಬ್ಬಿಂಗ್ ಆರ್ಟಿಸ್ಟ್ಗೆ ಸಿಂಗರ್ಸ್ಗೆ ಟ್ರ್ಯಾಕ್ ಏನು ಅಂತ ಗೊತ್ತಿರುತ್ತೆ. ಮುಂಚೆ ಒಬ್ಬರು ಮಾಡಿಕೊಟ್ಟಿರ್ತಾರೆ, ಅದನ್ನು ಕೇಳಿಸ್ಕೊಂಡು ಅವ್ರ ತನವನ್ನು ಏನದಕ್ಕೆ ಸೇರಿಸ್ಕೊಳ್ಬಹುದು. ಹಾಗೆ ಸೊ ಅಲ್ಲಿ ನಾನು ಹೋಗಿ ಏನು ಹೈದರಾಬಾದ್ನಲ್ಲಿ ಅನ್ನಪೂರ್ಣ ಸ್ಟುಡಿಯೋದಲ್ಲಿ ನಾವು ಡಬ್ ಮಾಡಿದ್ವಿ. ಫಸ್ಟ್ ಕೆಲಸ ಅಜಯ್ ದೇವ್ಗನ್ ಅವ್ರಿಗೆ ಡಬ್ ಮಾಡೋದೇನಿತ್ತು ಅದನ್ನು ಹಾಫ್ ಡೇನಲ್ಲಿ ಮುಗಿಸ್ತೀನಿ. ಅವ್ರು ಥ್ರೂಔಟ್ ಸಿನಿಮಾ ಅವ್ರ ಪೋರ್ಷನ್ ಇರೋದಿಲ್ಲ, ಹಾಗಾಗಿ ಅರ್ಧ ದಿನ ಸಾಕಾಗತ್ತೆ. ಇನ್ನು ಅರ್ಧ ದಿನ ಜೂನಿಯರ್ NTR ಅವ್ರಿಗೆ ಡಬ್ ಮಾಡ್ತೀವಿ. ಮಾರನೇ ದಿನ ಬೆಳಿಗ್ಗೆ ಫಸ್ಟ್ ಹಾಫ್ ರಾಮ್ ಚರಣ್ ಅವ್ರಿಗೆ ಡಬ್ ಮಾಡ್ತೀನಿ. ಸೊ ಜೂನಿಯರ್ NTR ಅವ್ರನ್ನ ಭೇಟಿ ಆಗೋದಕ್ಕಾಗಲಿಲ್ಲ, ಬಟ್ ರಾಜಮೌಳಿ ಸರ್ನ ಮತ್ತು ಚೆರಿ ಬಾಯ್ನ ಮೀಟ್ ಮಾಡಿದೆ. ಅವರಿಬ್ಬರಿಗೂ ಟ್ರ್ಯಾಕ್ ಮಾಡಿಬಿಟ್ಟೆ. ಸೊ 1.5 ದಿವಸದಲ್ಲಿ ಈ 3 ಪಾತ್ರಗಳಿಗೆ ಡಬ್ ಮಾಡಿದ್ದರಿಂದ ನನಗೆ ಈ 3 ಮೇಜರ್ ಕ್ಯಾರೆಕ್ಟರ್ಸ್ ಏನು ಸಿನಿಮಾದಲ್ಲಿದ್ದಾವೆ ಇದನ್ನು ನೋಡಿದ್ಮೇಲೆ ನನಗೆ ಸಿನಿಮಾ ಏನು ಅಂತ ಒಂದು ಅಂದಾಜು ಸಿಕ್ಕಿತ್ತು. ಅದರ್ವೈಸ್ ನಿಮಗೆ ಫುಲ್ ಸಿನಿಮಾ ತೋರಿಸೋದಿಲ್ಲ, ನಿಮಗೆ ಫುಲ್ ಸಿನಿಮಾ ಏನು ಅಂತಲೂ ಗೊತ್ತಿರೋದಿಲ್ಲ. ಆ್ಯಂಡ್ ಸೇಫ್ಟಿ ತುಂಬ ಮೇನ್ ಕನ್ಸರ್ನ್ ಆಗುತ್ತೆ. ಈಗ ತುಂಬ ಕಾನ್ಫಿಡೆನ್ಷಿಯಲ್ ಆಗಿರ್ಬೇಕಾಗುತ್ತೆ. ಫುಟೇಜ್ನ ಯಾವುದೋ ಒಂದು ಮೇಜರ್ ಸೀನ್ನ ಲೀಕ್ ಮಾಡಿಬಿಟ್ರೆ ಸಿನಿಮಾ ವರ್ಷಗಟ್ಟಲೆ ತೊಗೊಂಡಿರ್ತಾರೆ. 100,000 ಸಾವಿರಾರು ಟೆಕ್ನಿಷಿಯನ್ಸ್, ನಟರು ಎಲ್ಲರೂ ಸೇರಿ ಇಷ್ಟು ದೊಡ್ಡ ಸಂಖ್ಯೆಯ ಒಂದು ಟೀಮ್ ವರ್ಕ್ ಮಾಡಿರುತ್ತೆ, ನೀರು ಪಾನ್ ಆಗಿಬಿಡುತ್ತೆ. ಹಾಗಾಗಿ ಕಾನ್ಫಿಡೆನ್ಷಿಯಲ್ ಆಗಿ ಇರಬೇಕು ಅನ್ನೋ ಕಾರಣಕ್ಕೆ ನಮ್ಮನ್ನು ಕೂಡ ಅವರು ಈಗ ಏನಕ್ಕೆ ಹೈದರಾಬಾದ್ನ ಅನ್ನಪೂರ್ಣ ಸ್ಟುಡಿಯೋದಲ್ಲಿ ಶೂಟ್ ಆಯಿತು, ಡಬ್ ಆಯಿತು ಅಂತಂದರೆ ಇದೇ ಕಾರಣಕ್ಕೆ ನಮ್ಮನ್ನು ಅಲ್ಲಿ ಕರೆಸ್ತಾರೆ. ಫುಟೇಜ್ ಅಲ್ಲಿಂದ ಹೊರಗೆ ಬರಲ್ವಲ್ಲ, ಹೈದರಾಬಾದಿಂದ ಹೊರಗೆ ಬರಲ್ಲ. ಅವ್ರಿಗೆ ಒಂದು ನಂಬಿಕೆ ಇರುವಂಥ ಟೀಮ್ ಇರುತ್ತೆ. ಸೊ ಫುಲ್ ಸಿನಿಮಾ ನಾವು ನೋಡೋದಕ್ಕಾಗೋದೇ ಇಲ್ಲ, ಸಿನಿಮಾ ನೋಡೋದು ಸಿಗೋದು. ನಮ್ಮ ಪೋರ್ಷನ್ ಎಷ್ಟಿರುತ್ತೆ ಅಷ್ಟೇ. ಓಕೆ. ಸೊ ಸ್ಕ್ರಿಪ್ಟ್ ಪ್ರೊವೈಡ್ ಮಾಡ್ತಾರಾ ಸರ್ ನಿಮ್ಮ ಕೈಯಲ್ಲಿ? ಹೌದು. ನಮಗೆ ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ. ಆ್ಯಂಡ್ ಲಕ್ಕಿಲಿ ಮೆಜಾರಿಟಿ ಆಫ್ ದ ಪ್ರಾಜೆಕ್ಟ್ಸ್ ನನಗೆ ಹೇಗೆ ಎಲ್ಲರೂ ಫ್ರೀಡಮ್ ಕೊಟ್ಟಿದ್ದಾರೆ ಇಲ್ಲಿ ತನಕ ಡಬ್ ಮಾಡಿದಾಗ ಅಂತಂದರೆ, ಇಲ್ಲ ರೀ ಅಲ್ಲಿ ಹೇಗಿದೆ ಹಾಗೇ ಬೇಕು ಅಂತ ಹೇಳಿದವರ ಸಂಖ್ಯೆ ತೀರಾ ಕಡಿಮೆ. ನನಗೆ ಒಂದು ಫ್ರೀಡಮ್ ಏನು ಕೊಟ್ಟು ಹೆಲ್ಪ್ ಮಾಡಿದ್ರು ಎಲ್ಲ. ನಾನು ಏನಕ್ಕೆ ಇವತ್ತು ಡಬ್ಬಿಂಗ್ ಕ್ಷೇತ್ರದಲ್ಲಿ ಏನು ಒಂದಷ್ಟು ಹೆಸರು ಮಾಡಿದರೆ ಆ ಸಕ್ಸಸ್ ಏನಕ್ಕೆ ಬಂತು ಅಂತಂದರೆ, ಇಲ್ಲ ಪ್ಲೀಸ್ ಆ ಲಿಬರ್ಟಿ ನಿಮಗಿದೆ ಅಂತ ಹೇಳಿ ಬಿಡ್ತಿದ್ರು. ಏನು ಅಂತಂದರೆ ಈ ಪರ್ಯಾಯ ಪದಗಳು, ಅಂದರೆ ನಿಮಗೇನಾದರೂ ಒಂದು ಈ ಪದ ಏನು ರೈಟ್ರು ಬರ್ತಿದ್ದಾರೆ ಅದಲ್ಲದೆ ಇನ್ನೊಂದು ಪದ ಉಪಯೋಗಿಸಿ ಅವ್ರು ಬೇರೆ ಭಾಷೆಯಲ್ಲಿ ಮಾತಾಡಿದಾಗ ಲಿಪ್ ಏನಾಗಿರುತ್ತೆ ಅದಕ್ಕೆ ಮ್ಯಾಚ್ ಆಗುವಂಥ ಸಿಂಕ್ ಅಂತ ಕರಿತೀವಿ. ಸಿಂಕ್ ಮಾಡುವಂಥ ಇನ್ನೊಂದು ಪದ ನಾನೇನಾದರೂ ಹುಡುಕಿಯಲ್ಲಿ ಇದನ್ನು ತಗೊಳ್ಳ ಅಂತಂದರೆ ಒಪ್ಪಿದ್ದಾರೆ. ಓಕೆ. ಹಾಗಾಗಿ ಪೀಕ್ ಕೋವಿಡ್ ಸರ್, ಕೋವಿಡ್ ಟೈಮ್ನಲ್ಲಿ ಸೂರ್ಯ ರೈಪೋಟ್ರು ಸಿನಿಮಾ ಏನೋ ಪ್ರೈಮ್ನಲ್ಲಿ ರಿಲೀಸ್ ಆಗುತ್ತೆ, ಸೂರ್ಯ ಸರ್ ಡಬ್ ಮಾಡುವಂಥ ಅವಕಾಶ ಸಿಗುತ್ತೆ. 1-2 ಮೇಜರ್ ನ್ಯೂಸ್ ಚಾನಲ್ಸು ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ರೋಚ್ ಮಾಡಿ ಇಂಟರ್ವ್ಯೂ ಮಾಡ್ತಾರೆ. ಸೊ ಯಾವುದೇ PR ಅಂತ ಏನೂ ಮಾಡೋದಿಲ್ಲ. ಈಗ ನೀವು ಹೇಗೆ ನೇರವಾಗಿ ಅಪ್ರೋಚ್ ಮಾಡಿದ್ರೆ ನನ್ನನ್ನು ಈ ಪಾಡ್ಕಾಸ್ಟ್ ಮಾಡ್ತಾ ಇದ್ದೀವಿ, ಹಾಗೆ ಎಲ್ಲೂ ಕೂಡ ಯಾವುದು PR ಮಾಡಬೇಕು ಏನೋ ಯಾವ ಸರ್ಕಸ್ಸು ಮಾಡಿಲ್ಲ. ಅವರಷ್ಟಕ್ಕೆ ಅವರೇ ಅಪ್ರೋಚ್ ಮಾಡ್ತಾರೆ. ಅವ್ರು ಇಷ್ಟಪಟ್ಟು, ಇನ್ಫ್ಯಾಕ್ಟ್ ಅದರಲ್ಲಿ ಒಬ್ಬರು ಈ ಫಿಲ್ಮ್ ಬೇಸ್ಡ್ ರಿಪೋರ್ಟ್ರ್ ಒಬ್ಬರಿದ್ದಾರೆ ಆನಂದ್ ಅಂತ, ಅವರಂತೂ ಒಂದು ಕಡೆ ಕಮೆಂಟ್ ಹಾಕಿರ್ತಾರೆ. ಅಲ್ಲಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ರೆಸ್ಪಾಂಡ್ ಮಾಡಿರ್ತೀನಿ. ಡಬ್ಬಿಂಗ್ ಮಾಡಿರೋ ತುಂಬ ಚೆನ್ನಾಗಿ ಮಾಡಿದ್ದಾನ್ರಿ ಕನ್ನಡದಲ್ಲಿ ಅಂತ ಹಾಕಿರ್ತಾರೆ. ಅದು ನಾನೇ ಸರ್ ಅಂತ ಒಂದು ಕಡೆ ಕಮೆಂಟ್ ಮಾಡಿರ್ತೀನಿ, ಅಲ್ಲಿಂದ ಕನೆಕ್ಟ್ ಆಗಿರ್ತೀವಿ. ಹೀಗೆ ಈ ಥರದ್ದು ಮ್ಯಾಜಿಕ್ ಆಯಿತು. ಇದಕ್ಕೆಲ್ಲ ಕಾರಣ ಆ ಫ್ರೀಡಮ್ ನನಗೇನು ಕೊಟ್ಟರು, ಆ ಪರ್ಯಾಯ ಪದಗಳ ಪ್ರಯೋಗ ಮಾಡಿ ಲಿಪ್ ಸಿಂಕ್ ಮಾಡೋದಕ್ಕೆ ಹೆಚ್ಚು ನಮ್ಮ ಭಾಷೆಯಲ್ಲೇ ಸಿನಿಮಾ ಶೂಟ್ ಆಗಿದೆಯೇನೋ ಅನ್ನೋಷ್ಟ್ರ ಮಟ್ಟಿಗೆ ಫೀಲ್ ಕೊಡೋದಕ್ಕೆ ಏನು ಬೇಕು ಆ ಎಫರ್ಟ್. ಸುಮ್ಮನೆ ಹೊಡೆದ ಏನೋ ಮಾಡ್ದ ಬಂದ ಆ ಥರದ ಕೆಲಸ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ. ಗ್ರೇಟ್ ಸರ್, ನೀವು ಮಾತಾಡೋದು ಕೇಳ್ತಾನೇ ಇರ್ಬೇಕು ಅನ್ನಿಸ್ತದೆ. ಅಂದರೆ ಜಾಸ್ತಿ ಮಾತಾಡ್ತೀನಿ. ಇಲ್ಲ ಸರ್, ಹಂಗೆಲ್ಲ. ಸರ್, ಬೆಸ್ಟ್ ಪ್ರಾಜೆಕ್ಟ್ ಅಂದರೆ ನಿಮ್ಗೆ ಇಲ್ಲಿವರೆಗೂ ನಿಮ್ಗೆ ಇಷ್ಟಪಟ್ಟು ನೀವು ಫುಲ್ ಎಕ್ಸೈಟ್ಮೆಂಟಿಂದ ನೀವು ಹೋಗಿ ಶೂಟ್ ಮಾಡ್ತಾರೆ ಅಂದರೆ ಶೂಟಾ ಡಬ್ಬಿಂಗ? ಸಾರಿ, ಡಬ್ಬಿಂಗ್. ಪೊನ್ನಿಯಿನ್ ಸೆಲ್ವನ್ 1, ಪೊನ್ನಿಯಿನ್ ಸೆಲ್ವನ್ 2. ಓಕೆ. ಅದರ ಆ ನಿರ್ದೇಶಕರು ಏನಿದ್ದಾರೆ, ಪುಟ್ಟ ಹುಡುಗ ಸರ್. ರೋಜಾ ಅಂತ ಸಿನಿಮಾ ಬಂದಿತ್ತು, ಮಣಿರತ್ನಂ ಸರ್ ಸಿನಿಮಾ. ಅದು ಆ ಕಾಲದಿಂದ ಅವರ ಆ ಮ್ಯಾಜಿಕ್. ಆಫ್ಕೋರ್ಸ್ ಅಷ್ಟು ಪುಟ್ಟ ಹುಡುಗ ಆಗಿದ್ದಾಗ ನಮಗೆ ಮ್ಯೂಸಿಕ್ ಸೂಪರ್ ಹಿಟ್ ಆಗಿತ್ತು, ಅದಿತ್ತು ಅಷ್ಟೇ. ಅವರ ಡೈರೆಕ್ಷನ್ ಆಗಲಿ ಅದಾಗಲಿ ಅದನ್ನೆಲ್ಲ ಗ್ರಾಸ್ಪ್ ಮಾಡೋಷ್ಟು ದೊಡ್ಡ ವಯಸ್ಸು ಆಗಿರಲಿಲ್ಲ. ಬಟ್ ಆ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನೋಡ್ಕೊಂಡು ಬಂದಂಥ ಹುಡುಗ ಅವ್ರದ್ದೇ ಒಂದು ಪ್ರಾಜೆಕ್ಟಲ್ಲಿ ಭಾಗಿಯಾಗಿ, ಆ್ಯಂಡ್ ಆ್ಯಸ್ ಆ್ಯನ್ ಆ್ಯಕ್ಟರ್ ನಾವು ಯಾರ್ಯಾರನ್ನೆಲ್ಲ ನೋಡಿರ್ತೀವಿ, ಗುರು ಈ ಥರದೊಂದು ಪಾತ್ರ ಮಾಡಬೇಕು ಲೈಫಲ್ಲಿ ಅಂತ ಅನಿಸಿರುತ್ತಲ್ಲ. ವಿಕ್ರಮ್ ಸರ್ದೊಂದಷ್ಟು ಸಿನಿಮಾಗಳು, ಪೆದ್ ನಂತರ ಆ್ಯಕ್ಟ್ ಮಾಡುವಂತಹ ಸಿನಿಮಾಗಳು, ಆನಿಯನ್ ಅಂತ 2-3 ವಿಭಿನ್ನ ಪಾತ್ರಗಳಿರುವಂಥ ಒಂದೇ ಸಿನಿಮಾದಲ್ಲಿರುವಂಥ ಪಾತ್ರಗಳು, ಈ ಕಾಂಬಿನೇಷನ್ ಏನಿದೆ, ಇವರಲ್ಲಿ ನಾನೊಬ್ಬ ಆಗ್ತೀನಿ ಆ ಸಿನಿಮಾದಲ್ಲಿ. ವಿಕ್ರಮ್ ಸರ್ ಡಬ್ ಮಾಡ್ತೀನಿ. ಐ ಥಿಂಕ್ ಅದು ಫಸ್ಟ್ ಪ್ಲೇಸ್ ತೊಗೊಳತ್ತೆ. 2ನೇ ಪ್ಲೇಸು ಸುದೀಪ್ ಸರೇ
ಡಬ್ಬಿಂಗ್ ಡೈರೆಕ್ಟ್ರಾಗಿ ಕೂತ್ಕೊಂಡು ಒಂದು ಸಿನಿಮಾನ ಡಬ್ ಮಾಡಿಸ್ತಾರೆ ಅವರ ಒಂದು ಸಿನಿಮಾದಲ್ಲಿ. ಮ್ಯಾಕ್ಸ್ ಅನ್ನುವಂಥ ಒಂದು ಒಬ್ಬರು ತೆಲುಗು ಆ್ಯಕ್ಟ್ರ್ ಒಬ್ಬರು ವಂಶಿ ಕೃಷ್ಣ ಅಂತ ಅವ್ರು ಏನು ಆ್ಯಕ್ಟ್ ಮಾಡಿರ್ತಾರೆ. ಅವ್ರಿಗೆ ಕನ್ನಡ ಬರೋದಿಲ್ಲ ಅನ್ನೋ ಕಾರಣಕ್ಕೆ ಡಬ್ ಮಾಡಿಸಿರ್ತಾರೆ. ಎಂಟೈರ್ ಡೇ ಸುದೀಪ್ ಸರೇ ಕೂತ್ ಮಾಡಿಸಿರ್ತಾರೆ. ಸೊ ಈ 2 ಪ್ರಾಜೆಕ್ಟ್ಸ್ ತುಂಬ ಇಷ್ಟ, ತುಂಬ ಹತ್ತಿರ ಮನಸ್ಸಿಗೆ. ಸರ್ ಈಗ ಏನಪ್ಪ ಅಂದರೆ ಎಮೋಷನ್ಸ್ ಎಲ್ಲ ಹೆಂಗೆ ಕಂಟ್ರೋಲ್ ಮಾಡ್ತೀರಾ ಸರ್ ಡಬ್ಬಿಂಗಲ್ಲಿ? ಆ್ಯಸ್ ಎ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಅದು ಯಾವ ಥರ ನೀವು ಎನ್ಹಾನ್ಸ್ ಮಾಡ್ತೀರಾ ಎಮೋಷನ್? ಕಂಟ್ರೋಲೇ ಮಾಡಬಾರ್ದು ಸರ್. ಅಂದರೆ ಯಾವ ಸೀನ್ಗೆ ಏನು ಬೇಕೋ ಅದನ್ನು ಕೊಟ್ಬಿಡ್ಬೇಕು. ಓಕೆ, ಅಳಬೇಕಾಗತ್ತೆ ನೀವು. ಹಾಂ, ಪಾತ್ರಧಾರಿ ಅಳ್ತಾ ಇದ್ದಾರೆ ಅಂತಂದರೆ ಮತ್ತೊಮ್ಮೆ ನಾನು ಸೂರ್ಯ ರಿಪೋರ್ಟ್ರು ಸಿನಿಮಾದ ಒಂದು ಸೀನ್ಗೆ ಹೋಗ್ತೀನಿ ಕೇಳಿರೋದ್ರಿಂದ. ಅದರಲ್ಲಿ ಒಂದು ಸೀನ್ ಇದೆ, ಅವರ ಬಹುಮುಖ್ಯ ಫ್ಯಾಮಿಲಿ ಮೆಂಬರ್ ಒಬ್ಬರನ್ನ ಕಳ್ಕೊಳ್ತಾರೆ. ಕಷ್ಟಪಟ್ಟು ಎದ್ದು ಬಿದ್ದು ಅವರು ತೀರೋದ ನಂತರ ಅವ್ರನ್ನ ನೋಡೋದಕ್ಕೆ ಅಂತ ಬರ್ತಾರೆ. ಅಲ್ಲಿ ಬಂದಾಗ ಅವ್ರು ಬ್ರೇಕ್ ಡೌನ್ ಆಗುವಂಥದ್ದಾಗಲಿ, ಆಮೇಲೆ ನಮಗೇನೋ ಅನಿಸ್ತು ಅಂತ ಮಾಡೋದಕ್ಕಾಗೋದಿಲ್ಲ. ನಾವು ಅಲ್ಲಿ ನಟರಾಗಿ ಒಂದು ಭಾಗ ಇರ್ತೀವಿ, ಇನ್ನೊಂದು ಭಾಗ ಇನ್ನೊಬ್ಬ ನಟನ ಇಮೋಷನ್ಸ್ನ ಮ್ಯಾಚ್ ಮಾಡುವಂಥ ಒಂದು ಚಾಲೆಂಜ್ನ ಎದುರಿಸ್ತಾ ಇರ್ತೀವಿ. ನಾವು ನೈಜವಾಗಿ ಹತ್ರ ಹೇಗೆ ಹೇಳ್ತೀವಿ ಅಂತ ಆಡೋದಕ್ಕೆ ಬರೋದಿಲ್ಲ. ಅವರು ಎಷ್ಟು ಪ್ರಮಾಣದಲ್ಲಿ ಮಾಡಿದ್ದಾರೆ, ಬಿಕಾಸ್ ಅವ್ರದ್ದೊಂದು ಲೆಕ್ಕಾಚಾರ ಇರುತ್ತೆ. ಆ ಶೂಟ್ ಆಗೋ ಟೈಮಲ್ಲಿ ನಿರ್ದೇಶಕರು ಮತ್ತು ಅವರು ಏನೋ ಒಂದನ್ನು ಡಿಸೈಡ್ ಮಾಡಿರ್ತಾರೆ. ನಾನು ಅದು ಸರಿ ಇಲ್ಲ, ಅವರು ಹೆಂಗೆ ಮಾಡ್ತೀನಿ ಅಂತ ಮಾಡೋಕ್ಕೆ ಬರೋದಿಲ್ಲ. ಸೊ ಅಲ್ಲಿ ಅವ್ರೇನು ಡಿಸೈಡ್ ಮಾಡಿರ್ತಾರೆ ಅದನ್ನು ಚಾಚು ತಪ್ಪದೆ ಹಾಗೇ ಮಾಡಬೇಕು ಅನ್ನುವಂಥ ಒಂದು ಚಾಲೆಂಜ್ ಕೂಡ ಇರುತ್ತೆ. ಒಂದು ಬೌಂಡ್ರಿ ಹಾಕ್ಕೊಟ್ಟಿರ್ತಾರೆ, ಅದಷ್ಟಲ್ಲೇ ಮಾಡಿಕೊಡೋದು ನನ್ನ ಕೆಲಸ ಆಗಿರುತ್ತೆ. ಇದಕ್ಕೊಂದು ಉದಾಹರಣೆ ಅಂತಂದರೆ, ವಿಕ್ರಮ್ ಸರ್ ಅವ್ರಿಗೆ ಡಬ್ ಮಾಡಿದ ನಂತರ ಅವ್ರು ಚೆನ್ನಾಗಿ ಕರೆಸ್ಕೊಳ್ತಾರೆ. ಯಾರು ಡಬ್ ಮಾಡಿರೋದು ಕರೆಸಿ ಅವನು ಅಂತ ಚೆನ್ನಾಗಿ ಕರೆಸ್ಕೊಳ್ತಾರೆ. ಒಂದೂವರೆ ದಿನ ಸ್ಟುಡಿಯೋದಲ್ಲಿ ಕಳೀತೀವಿ. ಅಲ್ಲಿ ಒಂದಷ್ಟು ಚೇಂಜಸ್ ಅದು ಇದೆಲ್ಲ ಆಗುತ್ತೆ. ಹೀಗೆ ಮಾಡಿದ್ರೆ ಹೇಗೆ, ಹಾಗೆ ಮಾಡಿದ್ರೆ ಹೇಗೆ ಅಂತ. ಎಷ್ಟು ದೊಡ್ಡ ಗುಣ ನೋಡಿ, ಎಂಥ ದೊಡ್ಡ ಸ್ಟಾರ್ ಅವರು ಒಂದು ಮಾತು ಹೇಳ್ತಾರೆ, ಸುಮನ್ ವೆಲ್ಕಮ್ ಟ್ರೈ ಲೈಕ್ ದಿಸ್ ಅಂತ ಕೇಳಿ ಏನೋ ಒಂದು ಜಾಗದಲ್ಲಿ ಕೇಳ್ತಾರೆ. ನಾನು ಹೇಳ್ತೀನಿ, ಸರ್ ನೀವು ಹೇಳ್ತಿರೋಂಥ ಮಾಡ್ಯುಲೇಷನ್ ಅಥವಾ ಇಂಟರ್ನೇಷನಲ್ ಹಾಕಿದ್ರೆ ನಾನು ಕನ್ನಡಿಗನ ಹಾಗೆ ಕೇಳಿಸೋದಿಲ್ಲ. ತಮಿಳ್ ಮಾತಾಡೋವಂಥ ಅಂದರೆ ಬಲವಂತವಾಗಿ ಕನ್ನಡದಲ್ಲಿ ಮಾತಾಡ್ತಾ ಇರೋವಂಥ ಒಬ್ಬ ತಮಿಳಿಯನ್ ಥರ ಕೇಳಿಸ್ತೀನಿ ಅಂತ ಕೇಳಿಸುತ್ತೆ. ಅದು ಸೌಂಡಿಂಗ್ ಆಗಿರುತ್ತೆ ಅಂತಂದರೆ ಇಮ್ಮಿಡಿಯೇಟ್ ಬೇರೆ ಗೊತ್ತಿಲ್ಲ ಬೇರೆ ಸ್ಟಾರ್ಸ್ ಹೇಗೆ ರಿಯಾಕ್ಟ್ ಮಾಡಿರೋರು ಇಮ್ಮಿಡಿಯೇಟಾಗಿ ಓಕೆ ನೋ ಪ್ರಾಬ್ಲಮ್, ಲೆಟ್ಸ್ ಲೀವ್ ಇಟ್ ಲೈಕ್ ದಟ್ ಒಪ್ಕೊಳ್ತಾರೆ, ತೊಗೊಳ್ತಾರೆ. ಅದನ್ನ ಯಾಕಷ್ಟು ದೊಡ್ಡ ಸ್ಟಾರ್ಸ್ ಆಗ್ತಾರೆ ಅಂತಂದರೆ ದೇ ಆರ್ ಆಲ್ವೇಸ್ ಓಪನ್ ಫಾರ್ ಐಡಿಯಾ. ನಾನು ಯಾರ ಸಾರ್ ಬಂದರೆ ನಾನು ಹೇಳಿದ್ದನ್ನು ಅವ್ರು ಯಾಕೆ ಕನ್ಸಿಡರ್ ಮಾಡಬೇಕು, ಯಾಕೆ ತೊಗೊಳ್ಬೇಕು. ಸೊ ಎಂಡ್ ಆಫ್ ದಿ ಡೇ ಪ್ರಾಜೆಕ್ಟ್ ಚೆನ್ನಾಗಿ ಬರಬೇಕು ಅನ್ನೋವಂಥ ಒಂದು ಒಳ್ಳೆಯ ಮನಸ್ಥಿತಿ ಇದ್ದಾಗ ನಾವು ಹೇಳೋದನ್ನು ತೊಗೊಳ್ತಾರೆ. ಹಾಗ ಆ ಆ್ಯಂಗಲ್ ನಾನು ಬಹುಶಃ ಅವ್ರು ಆ ಕ್ಷಣದಲ್ಲಿ ಯೋಚನೆ ಮಾಡಿರಲಿಲ್ವ ಏನೋ, ಅದನ್ನು ನಾನು ಹೇಳಿದ ತಕ್ಷಣ ಬಿಡ ಹಾಗೆ ಹೇಳೋಣ, ಒಪ್ಕೊಳ್ತಾರೆ ಅದನ್ನು. ಸೊ ಈ ಥರದ ಚಾಲೆಂಜಸ್ ಒಂದಷ್ಟು ಇರ್ತವೆ. ವಿದಿನ್ ದಿ ಬೌಂಡ್ರಿ ವರ್ಕ್ ಮಾಡಿದ್ರೇ ಅದು ಚೆನ್ನ ಅನ್ನೋ ಥರ. ಅದನ್ನು ಮಾಡಿದ್ರೆ ಜನ ಇಷ್ಟಪಡ್ತಾರೆ. ಆ ಥರ ಬಂದರೂ ನಿಮಗೂ ನಿಮ್ಮ ಬೆಸ್ಟ್ ಕೊಡೋಕ್ಕಾಗತ್ತೆ. ಎಕ್ಸಾಕ್ಟ್ಲಿ. ನಮಗೆ ಇನ್ಯಾವುದೋ ಒಂದು ಬೆಸ್ಟ್ ವರ್ಷನ್ ಅಂತ ನಮಗೆ ಅನ್ನಿಸ್ತಿರಬಹುದು, ಬಟ್ ಆ ಕ್ಷಣದಲ್ಲಿ ಆ ಪರ್ಟಿಕ್ಯುಲರ್ ಸೀನ್ಗೆ ಆ ಪರ್ಟಿಕ್ಯುಲರ್ ಶಾರ್ಟ್ಗೆ ಎಷ್ಟು ಕೊಡಬೇಕು ಇಮೋಷನ್ಸ್ನ ಅಷ್ಟು ಕೊಟ್ಟರೆ ಚೆನ್ನ ಅನ್ನೋದನ್ನು ಅವ್ರು ಏನು ಡಿಸೈಡ್ ಮಾಡಿರ್ತಾರೆ, ನಾವು ಅದಷ್ಟನ್ನೇ ಡೆಲಿವರ್ ಮಾಡಿದ್ರೆ ಬೆಸ್ಟ್ ಅನಿಸುತ್ತೆ. ರೈಟ್ ಸರ್. ಸೊ ಹಾಲಿವುಡ್ ಫಿಲ್ಮು, ಬಾಲಿವುಡ್ ಫಿಲ್ಮ್ ತುಂಬ ನೀವು ಡಬ್ಬಿಂಗ್ ಮಾಡಿದ್ದೀರ. ಸೊ ಹಾಲಿವುಡ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸರ್? ರೀಸೆಂಟ್ ನಾನು ನಿಮ್ಮ ಲಿಂಕ್ಡ್ಇನ್ ಪೋಸ್ಟ್ ನೋಡಿದೆ. ಹಾಲಿವುಡ್ ತುಂಬಾ ವಿಭಿನ್ನವಾದ ಒಂದು ಎಕ್ಸ್ಪೀರಿಯನ್ಸ್. ನೀವು ಸ್ಟುಡಿಯೋ ಎಂಟರ್ ಆಗ್ತಿದ್ದಂಗೆ ವಿಭಿನ್ನ ಅನ್ನೋದನ್ನು ತೋರಿಸ್ಬಿಡುತ್ತೆ ಅದು. ಅಂದರೆ ಬೇರೆಯವ್ರು ಬೇರೆ ಕಡೆ ಮಾಡಲ್ಲ ಅಂತಲ್ಲ, ಬಟ್ ಹೇಗೆ ಅಂದರೆ ನಿಮ್ಮ ಸುತ್ತ ಮೈಕ್ಸ್ ಇಡ್ತಾರೆ. ಅಲ್ಲಿಯ ಏನೋ ವೇ ಆಫ್ ವರ್ಕಿಂಗ್ ಅಂತ ಏನಂತೀವಿ ನಾವು, ಅಲ್ಲಿಯ ಶೈಲಿ ಏನಿದೆ, ಕೆಲಸ ಮಾಡುವ ಶೈಲಿ ಏನಿದೆ, ಅದೇ ತುಂಬ ವಿಭಿನ್ನವಾಗಿರುತ್ತೆ. ನಮ್ಗೆ ಯೂಶ್ವಲಿ ಟ್ರಿಪಲ್ ಆರ್ನಲ್ಲಿ ಒಂದು ಮಟ್ಟಿಗೆ ಹಾಗೆ ಮಾಡಿದರು ಅದನ್ನು. ಒಂದು ಬೂಮ್ ಮೈಕ್ ಕೂಡ ಮೇಲೆ ಹಾಂ, ಯೂಶ್ವಲಿ ಒಂದು ಮೈಕ್ ಇಟ್ಟು ಆ ಮೈಕಿಗೆ ನಾವು ಡಬ್ ಮಾಡುವಂಥ, ಅಂದರೆ ಒಂದು ಮೈಕ್ ಇಟ್ಕೊಂಡು ಡಬ್ ಮಾಡುವಂಥ ಏನೋ ಒಂದು ಪ್ಯಾಟರ್ನ್ ಯೂಶ್ವಲಿ ಫಾಲೋ ಮಾಡ್ತೀವಿ. ಅದರಿಂದ ತುಂಬ ಆಚೆಗೆ ಅವರೇನೋ ಪ್ರಯತ್ನ ಮಾಡ್ತಾರೆ. ಬಹುಶಃ ಅವರ ಶೈಲಿ ಅಂತ ಏನು ಹೇಳಿದೆ, ಅವ್ರಿಗೆ ಆ ಸ್ಟ್ಯಾಂಡರ್ಡ್ಸ್ ಇಟ್ಕೊಂಡಿರ್ತಾರೆ. ಆ್ಯಂಡ್ ಬೇರೆ ಬೇರೆ ಮೈಕ್ಗಳು ಸುತ್ತು ಒಂದೇ ಥರ ಮೈಕ್ ಇಡೋದಿಲ್ಲ. ಓಕೆ, ಬೇರೆ ಬೇರೆ ಥರದ ಮೈಕ್ನ ಇಡ್ತಾರೆ. ಬಿಕಾಸ್ ಒಂದೊಂದು ತರಹದ ಮೈಕಲ್ಲೂ ಬೇರೆ ಬೇರೆ ರೀತಿಗಳಿದ್ದಾವೆ. ಸೊ ಅದರ ಕೆಪಾಸಿಟಿ ತಕ್ಕ ಹಾಗೆ ಏನೇನು ಮಾಡುತ್ತೆ ಕೆಲಸನ ಅದನ್ನು ಮಾಡೋದಕ್ಕೆ ಇಟ್ಟಿರ್ತಾರೆ. ಆ್ಯಂಡ್ ಔಟ್ಪುಟ್ ನಿಜವಾಗ್ಲೂ ಬೇರೆ ಥರನೇ ಇರುತ್ತೆ. ನನಗೆ ಒಂದು ಪ್ರಾಜೆಕ್ಟ್ಗೆ ಆ ಥರ ಮಾಡಿ ಏನು ನಾನು ಕೇಳಿಸ್ಕೊಂಡೆ ನಾನು ಟ್ರೈಲರಲ್ಲಿ, ವಾವ್ ಅಂತ ನನಗೆ ಹಂಗೆ ಅನ್ನಿಸ್ಬಾರ್ದು ಆ್ಯಕ್ಚುಲಿ ಆರ್ಟಿಸ್ಟ್ಗೆ. ನಾವೇ ವಾವ್ ಅಂದ್ಕೊಂಡು ಕೂತ್ರೆ ಜನಕ್ಕೆ ಇಷ್ಟ ಆಗೋ ಕೆಲಸ ಮಾಡಬೇಕು. ಬಟ್ ಆ ಪ್ರಾಜೆಕ್ಟಲ್ಲಿ ನನಗೆ ಆ ಫೀಲ್ ಕೊಡ್ತು, ವಾವ್ ಅಂತ ಅನ್ನಿಸ್ತು. ಅಂದರೆ ಸ್ಯಾಂಪಲ್ ಕೊಡೋದಕ್ಕೆ ಅಂತನೋ ಅಥವಾ ಕೆಲಸ ಮಾಡೋದಕ್ಕೆ ಅಂತ ಹೋದಾಗ
ಹೊಸದನ್ನು ಏನು ನೋಡಿದ್ವಿ ಸ್ಟುಡಿಯೋದಲ್ಲಿ, ಅದರ ಔಟ್ಪುಟ್ ಇದಾ ಅನ್ನೋ ಥರ ವಾವ್ ಫ್ಯಾಕ್ಟರಲ್ಲಿ ತಲೆಗೆ ಬಂತು. ಸರಿ, ಮೂವೀಸ್ ಬಗ್ಗೆ ಮಾತಾಡಿದ್ರೆ ಇಂಟರ್ನ್ಯಾಷನಲ್ ಮೂವೀಸು ನಿಮಗೆ ಯಾವುದು ಒಂದು ಸ್ವಲ್ಪ ಮೂವಿ ಒಂದು ಸ್ವಲ್ಪ ಟಫ್ ಆ ಥರ ಏನಾದ್ರು ಸೀನ್ ಆಗಿದೆಯಾ ಸರ್? ಟಫ್ ಅನ್ಸೋದು, ಒಂದು ಸ್ವಲ್ಪ ಕಷ್ಟ ಇದೆ? ಒಂದು ಚಾಲೆಂಜ್ ಇದ್ದೇ ಇರುತ್ತೆ. ಬೇರೆ ಭಾಷೆಯಿಂದ ನಮ್ಮ ಭಾಷೆಗೆ ಡಬ್ ಮಾಡುವಾಗ ಒಂದು ಸ್ವಲ್ಪ ಚಾಲೆಂಜಸ್ ಇದ್ದೇ ಇರುತ್ತೆ. ಹೇಳಿದ್ನಲ್ಲ, ಆದಷ್ಟು ಲಿಪ್ಸಿಂಕ್ ಮಾಡೋವಂಥ ಪ್ರಯತ್ನ ಮಾಡ್ತಿರ್ತೀವಿ. ಬಟ್ ಒಂದೊಂದು ಭಾಷೆ ಒಂದೊಂದು ಥರ ಇರೋದ್ರಿಂದ ಆ ಥರದ ಇಮೋಷನ್ಸ್ನ ಇಲ್ಲಿ ತರೋದಕ್ಕೆ ಲಿಪ್ಸಿಂಕ್ ಮಾಡೋದಕ್ಕೆ ಒಂದು ಸ್ವಲ್ಪ ಹೋರಾಟ ಮಾಡಬೇಕಾಗತ್ತೆ. ಅದೊಂದು ಚಾಲೆಂಜ್ ಬಿಟ್ಟರೆ ಐ ಥಿಂಕ್ ಅಂಥದ್ದೇನೂ ಆಗಲಿಲ್ಲ. ಇನ್ಫ್ಯಾಕ್ಟ್ ನನಗೆ ತುಂಬ ಖುಷಿ ಇರೋದೇನು ಅಂತಂದರೆ, ಆ RRR ಸಿನಿಮಾದ ಎಕ್ಸ್ಪೀರಿಯನ್ಸ್ ಏನು ಹೇಳಿದೆ, ರಾಜಮೌಳಿ ಸರ್ ಎಂಟ್ರಿ ಕೊಡ್ತಾರೆ ಸ್ಟುಡಿಯೋಗೆ. ನಾನು ಅಜಯ್ ದೇವ್ಗನ್ ಅವ್ರಿಗೆ ಒಂದು ಹಾಫ್ ಆನ್ ಅವರ್ ಏನೋ ಆಗಿರುತ್ತೆ ಕೆಲಸ ಶುರು ಮಾಡಿ, ಇದಕ್ಕಿದ್ದಂಗೆ ಎಲ್ಲ ಕ್ವೈಟಾಗಿ ಹೋಗ್ತಾರೆ. ಸರ್ ಅಂತ ಕೇಳಿಸುತ್ತೆ ಹೆಡ್ಫೋನ್ಸನ್ನು. ಹಲೋ ಸುಮಂತ್ ಅಂತಾರೆ ಆ ಕಡೆಯಿಂದ ರಾಜಮೌಳಿ ಸರ್. ನಾನೇ ಎದ್ದು ನಿಂತ್ಕೊಂಡ್ಬಿಟ್ಟೆ. ಸರ್ ಎಸ್ ಸರ್ ನಮಸ್ತೆ ಸರ್, ಈಗಷ್ಟೇ ಶುರು ಮಾಡಿದ್ದೀರಿ, ಏನೇನಾಗಿದೆ ನೋಡೋಣ ಅಂತಾರೆ. ಎಸ್ ಸರ್ ಅಂತೇನೆ ಶುರು ಮಾಡ್ತೀವಿ. ಕೇಳ್ತಾರೆ, ಸುಮಂತ್ ಐ ನೋ ಇಟ್ಸ್ ಅಜಯ್ ದೇವ್ಗನ್, ಏನೋ ದಿ ಆ್ಯಕ್ಷನ್ ಹೀರೋ ಆ್ಯಂಡ್ ಎವ್ರಿಥಿಂಗ್, ಬಟ್ ಸ್ವಲ್ಪ ಬೇಸ್ ಮತ್ತು ರಫ್ನೆಸ್ ಏನಿದೆ ಅದನ್ನು ಚೂರು ಕಡಿಮೆ ಮಾಡ್ಕೊಳ್ಳೋಣ ಅಂತ ಕೇಳ್ತಾರೆ. ಶೋರ್ ಸರ್, ವೈ ನಾಟ್ ಸರ್, ಒಂದು ಟ್ರೈ ಮಾಡ್ತೀನಿ ನೋಡಿ ಸರ್ ಅಂತ ಹೇಳ್ತೀನಿ. ಶೋರ್ ಸರ್ ಮಾಡಿ ಅಂತಾರೆ. ಅವ್ರು ಅಲ್ಲೇ ಇರ್ತಾರೆ. ಒಂದು ಡೈಲಾಗ್ ಟ್ರೈ ಮಾಡಿ, ಪರ್ಫೆಕ್ಟ್ ಸುಮಂತ್ ಪರ್ಫೆಕ್ಟ್ ಅಂತಾರೆ. ಇದೇ ಬೇಕು ನನಗೆ ಅನ್ನೋದನ್ನು ಕನ್ವೆ ಮಾಡ್ತಾರೆ. ಆ್ಯಂಡ್ ಥ್ರೂ ಔಟ್ ಸಿನಿಮಾ ಅಜಯ್ ದೇವ್ಗನ್ ಅವ್ರಿಗೆ ಅವ್ರು ಏನು ಹೇಳಿದ್ರು ಅದೇ ಟೋನ್ನಲ್ಲಿ ನಾನು ಮೇಂಟೈನ್ ಮಾಡ್ತೀನಿ. ದೇವ್ರ ದಯೆಯಿಂದ ಸರ್, ನಾಟ್ ಇವನ್ ಅ ಸಿಂಗಲ್ ಕರೆಕ್ಷನ್. ನನಗೆ ಇದುವರೆಗೂ ನನಗೆ ತುಂಬ ಖುಷಿಯಾಗೋದು ಅಂತಂದರೆ ಅದೇನೆ. ರಾಜಮೌಳಿ ಸರ್ ಕನ್ನಡ ಗೊತ್ತು, ಅವರು ಕನ್ನಡದವರೇ, ನಿಮ್ಮ ಕರ್ನಾಟಕದವರೇ, ನಿಮಗೆ ಗೊತ್ತು ಚೆನ್ನಾಗಿ. ಗೊತ್ತಿಲ್ಲದಿರೋರಾದರೆ ಬಹುಶಃ ಅವ್ರಿಗೆ ಗೊತ್ತಿರಲಿಲ್ಲ ಅಂತಲೇ ಏನೋ ಅಂದ್ಕೊಳ್ಬೋದು. ಬಟ್ ಒಂದೇ ಒಂದು ಕರೆಕ್ಷನ್ ಬರೋದಿಲ್ಲ. RRR ಅಂತಹ ಸಿನಿಮಾ. ಸೊ ನನಗೆ ಅದನ್ನು ಇವತ್ತಿಗೂ ಹೇಗೆ ತೊಗೊಳ್ಬೇಕು ಅನ್ನೋ ಕನ್ಫ್ಯೂಷನಲ್ಲಿದ್ದೀನಿ. ಹಾಲಿವುಡ್ ಸಿನಿಮಾಗಳಲ್ಲಿ ನನಗಷ್ಟು ಯಾವುದೋ ಚಾಲೆಂಜಿಂಗ್ ಅನ್ನಿಸ್ತಿಲ್ಲ. ಎಷ್ಟು ರೀಟೇಕ್ಸ್ ಬರ್ತವೆ, ಕರೆಕ್ಷನ್ಸ್ ಬರ್ತವೆ, ಎಲ್ಲವೂ ಇರುತ್ತೆ. ಬಟ್ RRR ಎಸ್. ಸೊ RRR ಅಷ್ಟು RRR ಅಂತಿದ್ದೀವಿ, ಆ ಮೂವಿನೇ ಅಷ್ಟು ದೊಡ್ಡ ಹಿಟ್ಟು. ಸೊ ಆ ಥರದ್ದು ನೀವು ಯಾವ ಡೈಲಾಗ್ ಮಾಡಿದ್ರು, ಅದೊಂದು ಡೈಲಾಗ್ ಏನಾದರೂ ಒಂದು ನಿಮ್ಮ ಜ್ಞಾಪಕ ಇದ್ದರೆ? ಇಲ್ಲ ಸರ್, ಯಾವುದಿಲ್ಲ. ಡೈಲಾಗ್ಸ್ ಫುಲ್ ಸ್ಕಿಲ್ಸ್ ಕೊಟ್ಟಿರ್ತಾರೆ. ಎಷ್ಟು ವರ್ಷ ಆಯ್ತು ಸರ್ ಅದು ಮಾಡಿ ನೀವೀಗ? ಅದೇ ಜಸ್ಟ್ ಬಿಫೋರ್ ರಿಲೀಸ್ ಏನು ಮಾಡಿರ್ತೀವಿ ನಾವು, ಸುಮಾರು ವರ್ಷಗಳಾಗೋಯ್ತು. ಐ ಥಿಂಕ್ 4-5 at least. ಸೊ ಮೂವಿ ಡಬ್ ಮಾಡೋಕ್ಕೆ ಹೋಗ್ತೀರಾ ಸರ್ ನೀವು? ಸೊ ಆ ಮೂವಿ ಸ್ಕ್ರಿಪ್ಟ್ ಎಲ್ಲ ನೋಡಿ, ಓಕೆ ನಾನು ಇದಕ್ಕಿಂತ ಜಾಸ್ತಿ ಮಾಡ್ಬೋದು ಅವ್ರಿಗೆ ಹೇಳಿ ಏನಾದರೂ ಚೇಂಜಸ್ ಮಾಡಿರೋದು ಆ ಥರ ಏನಾದರೂ ಇದೆಯಾ? ಎಸ್, ಖಂಡಿತ ಇದೆ. ನಾನು ನೇರವಾಗಿ ಕೇಳ್ಬಿಡ್ತೀನಿ. ಹೇಳಿದ್ನಲ್ಲ, ಸ್ವಲ್ಪ ನೇರವಂತಿಕೆ ಹೆಚ್ಚು. ಹಾಗಾಗಿ ಕೇಳ್ಬಿಡ್ತೀನಿ, ಹೀಗಿದೆ ಇದನ್ನು ಮಾಡಲಾ ಸರ್ ಅಂತ ಒಂದು ಸಲ ಕೇಳ್ಕೊಳ್ತೀನಿ. ಬಿಕಾಸ್ ಡೈರೆಕ್ಟರ್ನ ಕೇಳಿದೆ ನಾವು ಮಾಡೋಕ್ಕೆ ಬರೋದಿಲ್ಲ. ಇದು ಸಂಪೂರ್ಣ ಡೈರೆಕ್ಟರ್ ಕೂಸಾಗಿರುತ್ತೆ. ಹಾಗಾಗಿ ಮಾಡ್ಬೋದಾ ಅನ್ನೋ ಪರ್ಮಿಷನ್ ಕೇಳ್ತೀನಿ. ಟ್ರೈ ಮಾಡಿ ನೋಡೋಣ ಅಂತಾರೆ ಕೆಲವರು. ಇನ್ನು ಕೆಲವರು ಬೇಡ ಅಂತಂದ್ರು ಅದಕ್ಕೆ ಕಾರಣ ಹೇಳ್ತಾರೆ. ಬೇಡ ಸರ್, ಇದು ಹೀಗೆ ಇರಬೇಕು, ಇಷ್ಟರಲ್ಲೇ ಇರಬೇಕು ಅಂತ ಆಲೋಚನೆ ಮಾಡಿರೋದು, ಆ ಎಕ್ಸ್ಟ್ರಾ ಫ್ಯಾಕ್ಟರ್ ಬೇಡ ಅನಿಸುತ್ತೆ ಅಂತಲೂ ಹೇಳ್ತಾರೆ. ಸೊ ಹಾಗೆ ಕೇಳಿದಾಗ ಒಪ್ಕೊಂಡು ಮಾಡಿ ಆನಂತರ ಅವರೇ ಅಪ್ರಿಷಿಯೇಟ್ ಮಾಡಿರೋಂಥ ಉದಾಹರಣೆನೂ ಇದೆ. ನೈಸ್, ಇದನ್ನು ನೀವು ಕೇಳಿದ್ರೆ ನೋಡಿ ಚೆನ್ನಾಗಿ ಬಂತು, ಈ ಐಡಿಯಾನು ಚೆನ್ನಾಗಿದೆ, ಇದನ್ನು ಇಟ್ಕೊಳ್ಳೋಣ, ಇನ್ನೊಂದು ಟ್ರೈ ಮಾಡೋಣ ಅಂತಲೂ ಮಾಡಿದ್ದೀವಿ. ಒನ್ ಆಫ್ ದಿ ಆಪ್ಷನ್ಸ್ ಥರ ಅದನ್ನು ಇಟ್ಕೊಂಡು ಅವ್ರು ಎಡಿಟಿಂಗ್ ಟೇಬಲಲ್ಲಿ ಹೇಗೆ ಬೇಕೋ ಹಾಗೆ ಆಟ ಆಡ್ಕೊಳ್ಳೋದಕ್ಕೆ ಒಂದಷ್ಟು ಆಪ್ಷನ್ಸ್ನ ಇಟ್ಕೊಂಡಿರ್ತಾರೆ, ಅದನ್ನು ಮಾಡಿ. ಸೊ ಆ್ಯಸ್ ಅ ಡಬ್ಬಿಂಗ್ ಆರ್ಟಿಸ್ಟ್ ಮುಂದೆ ಯಾರು ಬರ್ತಾರಲ್ಲ, ಸೊ ಎದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ಬೇಕು ಸರ್? ಸಪೋಸ್ ನಾನೊಬ್ಬ ಹುಡುಗ, 10th ಹುಡುಗ, 12th ಹುಡುಗ, ಏನೋ ನನಗೊಂದು ವಾಯ್ಸ್ ಅಲ್ಲಿ ನಾನು ಕೆರಿಯರ್ ಮಾಡ್ಕೋಬೇಕು. ಸೊ ಹೌ ಟು ಸ್ಟಾರ್ಟ್? ನಾನು ಹೇಳೋದು ಮೊದಲನೇದಾಗಿ ನಿಮ್ಮ ಉಚ್ಚಾರಣೆಯನ್ನು ಚೆನ್ನಾಗಿ ಇಟ್ಕೊಳ್ಳಿ. ನಮ್ಮಲ್ಲಿ ಪ್ರೊನೌನ್ಸಿಯೇಷನ್ ಇವತ್ತು ನಿಮಗೆ ಇಂಗ್ಲೀಷ್ ಆ್ಯಂಡ್ ಕನ್ನಡ, ನೀವು ಕನ್ನಡದವರಾಗಿದ್ದರೆ ಇಂಗ್ಲೀಷ್ ಹಾಗೂ ಕನ್ನಡದ ಬಗ್ಗೆ ಹೆಚ್ಚು ಗಮನ ಕೊಡಿ. ಯಾಕೆ ಅಂತಂದರೆ ಈಗ ನೋಡಿ, ಸೂರ್ಯ ರಿಪೋರ್ಟ್ರು ಅಥವಾ ಜೈ ಭೀಮ್, ಇದರಲ್ಲಿ ಸೂರ್ಯ ಸರ್ ನಾನು ಡಬ್ ಮಾಡ್ತೀನಿ. ಅಡ್ವೊಕೇಟ್ನ ಪಾತ್ರ ಸೂರ್ಯ ಸರ್ ಅದರಲ್ಲಿ, ಜೈ ಭೀಮಲ್ಲಿ. ಅಲ್ಲಿ ಸುಮಾರು ಇಂಗ್ಲೀಷ್ ಪದಗಳ ಪ್ರಯೋಗ ಆಗುತ್ತೆ. ನಿಮಗೆ ಇಂಗ್ಲೀಷ್ನ ಉಚ್ಚಾರಣೆ ಸರಿ ಇಲ್ಲದೆ ಹೋದರೆ ಅವ್ರು ಏನಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ ಅಷ್ಟು ಮಟ್ಟಿಗೆ ನೀವು ಮಾಡೋದಕ್ಕೆ ಆಗೋದಿಲ್ಲ. ಯು ಸೌಂಡ್ ಲೇಮ್. ಈಗ ಎಲ್ರಿಗೂ ಅಷ್ಟು ಚೆನ್ನಾಗಿ ಇಂಗ್ಲೀಷ್ ಬರಬೇಕು ಅಂತ ಇಲ್ಲ. ಹಾಗಂತ ಇಂಗ್ಲೀಷ್ ಚೆನ್ನಾಗಿ ಬರೋರು ಆ ಕಂಟೆಂಟ್ ನೋಡ್ತಿರುವಾಗ ಅವ್ರಿಗೂ ಅನ್ನಿಸ್ಬಾರ್ದು, ಏನು ಪದ ಹಿಂಗೆ ಕೆಟ್ಟಾಗಿ ಹೇಳೋದಪ್ಪ ಅಂತ. ಆ್ಯಂಡ್ ಈ ಎಲ್ಲ ಅಂಶಗಳಲ್ಲದೆ ಇನ್ನೊಂದಷ್ಟು ಚಾಲೆಂಜಸ್ ಇರ್ತವೆ. ಹಾಗಾಗಿ ಬೇಸಿಕ್ಸ್ ಏನೇನು ನೀವು ನೋಡ್ಕೊಳ್ಬೇಕು ಅದನ್ನೇ ನೀವು ಸರಿಯಾಗಿ ನೋಡ್ಕೊಂಡ್ಬಿಟ್ರೆ, ನೀವು ಅದರಲ್ಲಿ ಥರೋ ಇದ್ದರೆ
ಆ ನಂತರ ಬರೋ ಚಾಲೆಂಜಸ್ನ ನೀವು ಕಲಿತಾ ಹೋಗ್ತೀರಿ. ಪ್ರತಿ ಪ್ರಾಜೆಕ್ಟು ಚಾಲೆಂಜೇ ಸರ್. ಇಟ್ಸ್ ನಾಟ್ ದಟ್ ಯು ಆರ್ ಸೆಟ್, ನಿಮ್ಗೇನೋ ಗೊತ್ತಿದೆ, ಯು ಗೋಯಿಂಗ್ ದೇರ್ ವಿತ್ ಫುಲ್ ಆರ್ಮರ್. ಅಲ್ವೇ ಅಲ್ಲ, ನೀವು ಪ್ರತಿಯೊಂದು ಪ್ರಾಜೆಕ್ಟಲ್ಲೂ ಹೊಸ ಚಾಲೆಂಜ್ ನಿಮಗೋಸ್ಕರ ಕಾಯ್ತಾ ಇರುತ್ತೆ. ಆ ಚಾಲೆಂಜ್ ಏನು ಅನ್ನೋದನ್ನು ಗುರುತಿಸ್ಕೊಂಡು ನೀವು ಅದನ್ನು ಆಕ್ಸೆಪ್ಟ್ ಮಾಡಿಕೊಂಡು ಅದಕ್ಕೇನು ಬೇಕೋ ಅದನ್ನು ಡೆಲಿವರ್ ಮಾಡೋದಿರುತ್ತಲ್ಲ, ಅದು ಪ್ರತಿ ಪ್ರಾಜೆಕ್ಟಲ್ಲೂ ಆಗುತ್ತೆ. ಬಟ್ ನೀವು ಕೇಳಿದಾಗೆ ಒಬ್ಬ ಹೊಸಬ ಬರ್ತಾನೆ ಅನ್ನೋದಾದರೆ ದಯವಿಟ್ಟು ಉಚ್ಚಾರಣೆ ಮೇಲೆ ಗಮನ ಕೊಡಿ. ಆ್ಯಂಡ್ ಸಾಕಷ್ಟು ವೀಡಿಯೋಸ್ಗೆ ಇವತ್ತು ನಿಮಗೆ ಆ್ಯಕ್ಸಸ್ ಇದೆ. ಇಮೋಷನ್ಸ್ನ ಮ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡಿ. ಪ್ರತಿಯೊಂದು ಶಾರ್ಟ್ನಲ್ಲೂ ಇಮೋಷನ್ಸ್ ಇರುತ್ತೆ. ಆದಷ್ಟು ಈ ಅನಿಯನ್ ಅಂಥ ಸಿನಿಮಾಗಳೇನಿದ್ದಾವೆ, ಅನಿಯನ್ ಒಂದಾದರೆ ಅದರ ಅಪ್ಪ ಅಂತ ಹೇಳ್ಬೋದು, ಕೋಬ್ರಾ ಅಂತ ಒಂದು ಸಿನಿಮಾ ಇದೆ ವಿಕ್ರಮ್ ಸರ್ದು. ಅದು ಇನ್ನೊಂದು ಕಥೆ ನಿಮ್ಗೆ ಹೇಳ್ತೀನಿ ಆಮೇಲೆ. ಕೋಬ್ರಾ ಅಂತ ಒಂದು ಸಿನಿಮಾ ಇದೆ, ಅದರಲ್ಲೊಂದು ಇಂಟರಾಗೇಷನ್ದೊಂದು ಸೀನ್ ಇದೆ, 5 minutes ಏನೋ ಸೀನ್. ಐ ಮೀನ್ ಲವ್ ವಿತ್ ದಟ್ ಸೀನ್. ಇವತ್ತಿಗೂ ಅದನ್ನು ಹೇಗೆ ಕಾನ್ಸೆಪ್ಚುಲೈಸ್ ಮಾಡಿದ್ರು, ಅದನ್ನು ಎಕ್ಸಿಕ್ಯೂಟ್ ಹೇಗೆ ಮಾಡಿದ್ರು ಅನ್ನೋದನ್ನು ಇವತ್ತಿಗೂ ನಾನು ಆಶ್ಚರ್ಯದಿಂದ ಯೋಚನೆ ಮಾಡ್ತೀನಿ ಅದ್ರ ಬಗ್ಗೆ. ಅಲ್ಲಿ ಅಂಥ ಸೀನ್ಸ್ ಮೇಲೆ ನೀವು ವರ್ಕ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಆಗ ನಿಮಗೆ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದರ ಒಂದು ಅರಿವಾಗತ್ತೆ. ಬೇರೆ ಬೇರೆ ಇಮೋಷನ್ಸ್ನ ಟಕ್ಕಂದ ಚೇಂಜ್ ಮಾಡ್ಕೊಳ್ಬೇಕು. ಈಗ ಪ್ರಾಬಬ್ಲಿ ಒಂದೊಂದು ಪದಕ್ಕೂ ನೀವು ಬ್ರೇಕ್ ತೊಗೊಂಡು ಹೇಳಿದ್ರು ಅದನ್ನು ಪಂಚ್ ಮಾಡ್ಕೊಳ್ಳೋ ಟೆಕ್ನಾಲಜಿ ಇವತ್ತಿದೆ. ಬಟ್ ನಾವು ಶುರು ಮಾಡಿದಾಗ ಹಾಗಿರಲಿಲ್ಲ. ಒಂದು ಸೀನ್, ಒಂದು ಶಾರ್ಟ್ನಲ್ಲಿ, ಒಂದು ಟ್ರೈನಲ್ಲಿ ಹೋಗಲೇಬೇಕು ನೀವು. ಅಲ್ಲೊಂದು ಸಣ್ಣ ಉಚ್ಚಾರಣೆ, ಒಂದು ಸಣ್ಣ ತಡ್ಡು ಅಂತೇನಾದರೂ ಎಕ್ಸ್ಟ್ರಾ ಲಿಪ್ ಸ್ಮ್ಯಾಕ್ ಏನಾದರೂ ಬಂತು ಅಂತಂದ್ರೂ ನೀವು ವಾಪಸ್ ಫುಲ್ ಸೀನ್ ಬರಬೇಕು. ಓಕೆ, ಆ ಥರದ ಚಾಲೆಂಜಸ್ ಇತ್ತು. ಬಟ್ ಪೀಪಲ್ ಆರ್ ಬ್ಲೆಸ್ಡ್ ಟುಡೇ ಬಿಕಾಸ್ ಆಫ್ ಟೆಕ್ನಾಲಜಿ ಅಂತ ಹೇಳಬೇಕು. ಬಟ್ ಸ್ಟಿಲ್ ನೀವು ಎಷ್ಟು ಬೇಗ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಕೆಲಸವನ್ನು ಎಷ್ಟು ಬೇಗ ಮಾಡಿ ಮುಗಿಸ್ಕೊಡ್ತೀರಿ ಅನ್ನೋದು ಒಂದು ಅಂಶ, ಮುಖ್ಯವಾದ ಅಂಶ ಆಗುತ್ತೆ. ಹೌ ಪ್ರೊಡಕ್ಟಿವ್ ಯು ಆರ್ ಅನ್ನೋದು. ಈಗ ನಿಮ್ಮ ಒಂದು ರೆಮ್ಯುನರೇಷನ್ ಕೊಟ್ಟು ಕರೆಸ್ತಾರೆ ಅಂತಂದರೆ ಆ ಕೆಲಸ ಮಾತ್ರ ಆಗಿರಬಾರ್ದು, ಕರೆಸ್ದವ್ರಿಗೂ ಏನೋ ಒಂದು ಉಳಿತಾಯ ಆಗಿರಬೇಕು. ಸ್ಟುಡಿಯೋ ಚಾರ್ಜಸ್ ಉಳಿಸುವಂಥ ಸಮಯದಲ್ಲಿ ನೀವು ಮುಗಿಸ್ಕೊಟ್ರೆ ಈ ಥರದ್ದು ಒಂದಷ್ಟು ಉಪಯೋಗಗಳು ಆದರೆ ನಿಮ್ಮನ್ನು ಮುಂದಿನ ಪ್ರಾಜೆಕ್ಟ್ ಕನ್ಸಿಡರ್ ಮಾಡ್ತಾರೆ. ಅಪಾರ್ಟ್ ಫ್ರಮ್ ಫಿಲ್ಮ್ಸು ನೀವು ತುಂಬ ವಾಯ್ಸ್ ಓವರ್ಸು ಮಾಡಿದ್ದೀರ ಪ್ರಾಡಕ್ಟ್ಸ್ ಎಲ್ಲ. ಸೊ ಅದು ಯಾವ ಥರ ಇತ್ತು ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್? ವಾಯ್ಸ್ ಓವರ್ ಇದು ಮಜಾ ಇದೆ. ನಿರಂಜನ್ ದೇಶಪಾಂಡೆ ಏನಿದ್ದಾರೆ, ಒಳ್ಳೆಯ ಗೆಳೆಯರವರು, ಅವರು ನಾವು ಆ ರೇಡಿಯೋ ಸ್ಟೇಷನಲ್ಲಿ ಮುಂಚೆ ಏನು ವರ್ಕ್ ಮಾಡ್ತಾಯಿದ್ದೆ, ಅಲ್ಲಿಂದ ಬಿಟ್ಟು ಇನ್ನೊಂದು ರೇಡಿಯೋ ಸ್ಟೇಷನ್ಗೆ ಹೋದಾಗ ಇವರು ನಾವು ಮುಂಚೆ ಇದ್ದಂಥ ರೇಡಿಯೋ ಸ್ಟೇಷನ್ಗೆ RJ ಆಗಿ ಬಂದು ಜಾಯ್ನ್ ಆಗ್ತಾರೆ. ಅಲ್ಲಿ ನಾವು ಮಾಡಿದಂಥ ಕೆಲವು ಜಿಂಗಲ್ಸು, ವಾಯ್ಸ್ ಓವರ್ಸ್ನೆಲ್ಲ ಕೇಳಿರ್ತಾರೆ. ಅವ್ರಿಗೆ ನಮ್ಮ ಕೆಲಸ ಇಷ್ಟ ಆಗಿದೆ ಅನ್ನೋದನ್ನು ಯಾವತ್ತೂ ಎಲ್ಲೂ ಹೇಳ್ಕೊಂಡಿರಲ್ಲ. ಬಟ್ ಒಂದಿನ ಕಾಲ್ ಮಾಡಿ, ಗುರು ಒಂದು TV ಚಾನಲ್ಲು ವಾಯ್ಸ್ ಓವರ್ ಆರ್ಟಿಸ್ಟ್ ಹುಡುಕ್ತಾರಮ್ಮ, ನಿನ್ನ ಹೆಸರು ಕೊಟ್ಟಿದ್ದೀನಿ, ನನಗೆ ಕಾಂಟ್ಯಾಕ್ಟ್ ಮಾಡ್ಬಿಡಮ್ಮ. ವಾಯ್ಸ್ ಓವರ್ಗ ಹಾಗಂದರೆ ಅಂದಿದ್ದೆ ನಾನು. ಲಿಟ್ರಲಿ ಏನು ಅಂತ ಗೊತ್ತಿರಲಿಲ್ಲ ನನಗೆ. ಐ ಆಮ್ ಬೀಂಗ್ ವೆರಿ ವೆರಿ ಆನೆಸ್ಟ್. ಅದೇ ಎಲ್ಲ ಅನೌನ್ಸ್ಮೆಂಟ್ಸ್ ಎಲ್ಲ ಬರುತ್ತಲ್ಲಪ್ಪ, ಅದು ಇದು, ನೀವು ಮಾಡ್ತೀರಾ ನಂಗೆ ಗೊತ್ತಿಲ್ಲ, ಮಾಡಿ ಓಕೆ ಫೈನ್, ಥ್ಯಾಂಕ್ ಯು ಗೆಳೆಯ, ಥ್ಯಾಂಕ್ ಯು. ಆಮೇಲೆ ಅಲ್ಲಿ ಹೋಗಿ ಏನು ಆಡಿಷನ್ ಕೊಟ್ಟು ಬಂದಿರ್ತೀನಿ. ಆ ಆಡಿಷನ್ ಕೊಟ್ಟು ಬಂದು 2 ದಿನಕ್ಕೋ ಏನೋ ಒಬ್ಬರೊಬ್ಬರು ಅಪ್ರೋಚ್ ಮಾಡ್ತಾರೆ, ನಿಮ್ಮದೊಂದು ವಾಯ್ಸ್ ಓವರ್ ಮಾಡ್ಸೋಣ ಅಂತ ಇದ್ದೀವಿ ಬನ್ನಿ ಅಂತ. ಈ ಸೂಪರ್ ಮಾರ್ಕೆಟ್ದು ಒಂದು ಬ್ರ್ಯಾಂಡ್ ಅದು, ಅದಕ್ಕೆ ಅಂತ ಕರೆಸಿ ವಾಯ್ಸ್ ಓವರ್ಸ್ ಮಾಡಿಸಿರ್ತಾರೆ. ಓ ಹಿಂಗೆ ವಾಯ್ಸ್ ಓವರ್ ಅಂದರೆ ಅಂತ. ಅಲ್ಲಿ ಈ ಥರ ಕ್ಲೈಂಟ್ಸ್ ಕರೆಸಿ ಅವ್ರಿಗೆ ಬೇಕಾದಂಥ ಒಂದಷ್ಟು ವೇರಿಯೇಷನ್ಸ್ ತೊಗೊಳ್ತಾರೆ. 3-4 ಆಪ್ಷನ್ಸ್, 5-6 ಆಪ್ಷನ್ಸು, ಹೈ ಎನರ್ಜಿ, ಸ್ಲೋ ಆಗಿ, ಫಾಸ್ಟಾಗಿ, ಈ ಥರದ್ದೆಲ್ಲ ಒಂದಷ್ಟು ಇರುತ್ತೆ ಪ್ರಯತ್ನಗಳು. ಓಕೆ, ವಾಯ್ಸ್ ಓವರ್ಸ್ ಅಂದರೆ ಇಷ್ಟು ವೆರೈಟೀಸಲ್ಲಿ, ಅಂದರೆ ಇಷ್ಟು ವಿಭಿನ್ನವಾಗಿ, ಇಂತಿಷ್ಟು ಶೈಲಿಗಳಲ್ಲಿ ಕೊಟ್ಟರೆ ಅವ್ರಿಗೆ ಇಷ್ಟ ಆಗುತ್ತೆ. ಬಹುಶಃ ನಾನಲ್ಲಿ ಗೆಲ್ತಾ ಇದ್ದಿದ್ದು ಒಂದು ವಾಯ್ಸ್ ಟೆಕ್ಸ್ಚರ್. ಅವ್ರಿಗೆ ಹೇಗೆ ಬೇಕು, ಫುಲ್ ಬೇಸಲ್ಲಿ ಕೊಡಿ, ಫುಲ್ ಬೇಸಲ್ಲಿ ಸೋ ಆ್ಯಂಡ್ ಸೋ, ಫುಲ್ ಹೈ ಎನರ್ಜಿ, ಫುಲ್ ಹಿಂಗೆ ಹೈ ಎನರ್ಜಿ. ಅವ್ರು ಯಾವಾಗ ಕೇಳಿದ್ರು ಅದನ್ನು ಐ ಕುಡ್ ಬ್ರಿಂಗ್ ಇಟ್ ಔಟ್. ಪ್ರಾಬಬ್ಲಿ ಅದು ಅವ್ರಿಗೆ ಇಷ್ಟ ಆಗ್ತಿತ್ತು ಏನೋ, ರೆಗ್ಯುಲರ್ ಕರೆಯೋಕ್ಕೆ ಶುರು ಮಾಡೋರು. ಸರ್ ಇದು ಈ ಬ್ರ್ಯಾಂಡ್ ಪ್ರಮೋಷನ್ ಯಾವುದೋ ಒಂದು ಪ್ರಾಡಕ್ಟ್ ಆಗಲಿ ಏನೇ ಆಗಲಿ, ಸೊ ಅವ್ರು ನಿಮ್ಗೆ ಅಪ್ರೋಚ್ ಮಾಡ್ತಾರಲ್ಲ ಸರ್ ಇದು. ಸೊ ನೀವು ಅವ್ರ ಸ್ಟುಡಿಯೋಗೆ ಹೋಗಿ ಶೂಟ್ ಮಾಡ್ತಾರೆ, ಇನ್ ಹೋಮು ನೀವು ಮೈಕ್ ಕ್ಯಾರಿ ಮಾಡ್ತೀನಿ ಅಂದ್ರಿ? ಹೌದು, ನಾನು ಯಾವಾಗಲೂ ನನ್ನೊಟ್ಟಿಗೆ ಒಂದು ರೆಕಾರ್ಡರ್ನ ಕ್ಯಾರಿ ಮಾಡ್ತಿರ್ತೀನಿ. TV ಚಾನಲ್ ಕೆಲಸ ಮಾಡೋದು ಅಂತಂದರೆ ಯು ಶುಡ್ ಬಿ ಅವೈಲೇಬಲ್ 24/7. ಅದೊಂದು ಚಾಲೆಂಜ್ ಇದ್ದೇ ಇರುತ್ತೆ. ಕಲರ್ ಸೂಪರ್ ಅನ್ನೋಂಥ ಒಂದು ಚಾನಲ್ನಲ್ಲಿ ನಾನು ಇದೇ ಪ್ರೋಮೋಗೆ ವಾಯ್ಸ್ ಓವರ್ ಆರ್ಟಿಸ್ಟಾಗಿ ಏನು ಮಾಡ್ತಿದ್ದೆ. ಆ ಕಲರ್ ಸೂಪರ್ನಲ್ಲಿ ಬಿಗ್ ಬಾಸ್ ಟೆಲಿಕಾಸ್ಟ್ ಆಗ್ತಿತ್ತು. ಸೊ ಕಂಟೆಂಟ್ ಅವ್ರಿಗೆ ಯಾವಾಗ ಸಿಕ್ಕರೂ ಆಗ ಟಕ್ಕಂತ ಫೋನ್ ಮಾಡೋರು, ರಾತ್ರಿ 2 ಗಂಟೆ 3 ಗಂಟೆ ಸ್ಕ್ರಿಪ್ಟ್ ಕಳಿಸಿದ್ದೀವಿ, ಒಂಚೂರು ವಾಯ್ಸ್ ಮಾಡಿ ಕಳಿಸಿ ಅಂತ. ಸೊ ಇವೆಲ್ಲ ಗೊತ್ತಿರಲ್ಲ. ಈಗ TV ನೋಡ್ತಿರುವಾಗ
ಯಾವುದೋ ಒಂದು ವಾಯ್ಸ್ ಕೇಳುತ್ತೆ, ಬಹುಶಃ ಆ ಟೈಮಲ್ಲಿ ಮ್ಯೂಟ್ ಮಾಡಿರ್ತಾರೆ, ಇಲ್ಲ ಚಾನೆಲ್ ಚೇಂಜ್ ಮಾಡಿರ್ತಾರೆ, ಲೋ ಆಗಿರುತ್ತೆ. ಬಟ್ ಅದ್ರ ಹಿಂದೆ ಇರೋವಂಥ ಶ್ರಮ ಎಷ್ಟೊಂದು ಜನ ಗೊತ್ತಿರೋದು. ಸೊ ಏನೋ ಮಧ್ಯರಾತ್ರಿ ಎಷ್ಟೊತ್ತಲ್ಲೋ ಏನೋ ಯಾವಾಗ ಸ್ಕ್ರಿಪ್ಟ್ ಬಂದ್ರೂ ರೆಕಾರ್ಡ್ ಮಾಡಿ ಕಳಿಸುವಂಥ ಒಂದು ಜಾಗದಲ್ಲಿ ನೀವು ಇರಬೇಕಾಗತ್ತೆ. ಅದಕ್ಕೆ ನೆಟ್ವರ್ಕ್ ಕ್ರೂಷಿಯಲ್ ಪಾರ್ಟ್ ಆಗುತ್ತೆ. ಇನ್ನೊಂದು ಕ್ವೈಟ್ ಆಗಿರುವಂಥ ಜಾಗ ತುಂಬ ಮುಖ್ಯ ಆಗುತ್ತೆ. ಹೀಗೆ ಏನೋ ಕೆಲಸ ಮಾಡೋದಕ್ಕೆ ಸಿದ್ಧ ಇದ್ದರೆ ಮಾತ್ರ ನಿಮಗೆ ಐ ಥಿಂಕ್ ಕೆಲವೊಂದು ಇಂಡಸ್ಟ್ರಿಯಲ್ಲಿ ನೀವು ವಿಲ್ ಬಿ ಫಿಟ್ ಟು ವರ್ಕ್. ನೈಸ್ ಸರ್. ಬಿಗ್ ಬಾಸ್ ಏನಾದರೂ ಕೇಳಿದ್ರು ಸರ್, ಹಾಂ, ಬಟ್ ಇಲ್ಲ, ಬೇರೆ ಒಬ್ಬರು ಕ್ಯಾಲೆಂಡರ್ ಬ್ಯುಸಿ ಇದ್ದಾಗ ಐ ಥಿಂಕ್. ಡಬ್ಬಿಂಗ್ ಆಯಿತು, ವಾಯ್ಸ್ ಓವರ್ ಆರ್ಟಿಸ್ಟ್ ಆಯಿತು, ತುಂಬ ಫೀಲ್ಡಲ್ಲಿ ಬಂದರೆ ಆ ಮಧ್ಯದಲ್ಲಿ ಸಿಂಗಿಂಗ್ ಆ್ಯಸ್ ಅ ಸಿಂಗರ್ ಆಗಿ ಒಂದು ಫೇಮಸ್ ಹಾಡ ಸೂಪರ್ ಹಿಟ್ ಸಾಂಗ್ ಬರುತ್ತೆ. ಯಾವ ಥರ ಇತ್ತು ಸರ್ ಅದು ಎಕ್ಸ್ಪೀರಿಯನ್ಸ್? ನಾನು ತುಂಬ ಮುಂಚೆ ಅಂದರೆ ಶುರುನಲ್ಲಿ ಹೇಳಿದ ಹಾಗೆ ಈ ಸಿಂಗಿಂಗ್ ಎಲ್ಲ ಒಂಚೂರು ಅಮ್ಮನಿಂದ ಬಂದಿತ್ತು. ಅಗೇನ್ ಜೊತೆಲಿದ್ದವರು ಅದನ್ನು ಏನು ಗುರುತಿಸ್ಕೊಂಡ್ರು, ಹಾಗಾಗಿ ಅದು ಜನಕ್ಕೂ ರೀಚ್ ಆಗುವಷ್ಟರ ಮಟ್ಟಿಗೆ ಬಂತು. ನಾನು ಆರ್ಜೆಂಗ್ ಮಾಡ್ತಿರ್ಬೇಕಾದ್ರೆ ಒಂದು ಹಿಪ್ ಹಾಪ್ ಬ್ಯಾಂಡ್ ಶುರುವಾಗಿರುತ್ತೆ, ಅರ್ಬನ್ ಲ್ಯಾಡ್ಸ್ ಅಂತ. ರಾಕೇಶ್ ಅಡಿಗ ಮತ್ತು ಇವತ್ತು ನಮ್ಮ ಆಲ್ ಓಕೆ ಅವರೊಂದು ಮ್ಯಾಸಿವ್ ಹಿಟ್ ಕೊಟ್ಟಿರ್ತಾರೆ, ವೆರಿ ಫಸ್ಟ್ ಆಲ್ಬಮ್ ಮುಗಿಸಿರ್ತಾರೆ. ಅವರ ಇಂಟರ್ವ್ಯೂ ನನ್ನ ಶೋನಲ್ಲಿ ಮಾಡ್ತೀನಿ. ಮಾಡಾದಮೇಲೆ ನಾನು ಅವರೊಟ್ಟಿಗೆ ಸೇರಿಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ. ಇದಕ್ಕೆಲ್ಲ ಕಂಪೋಸ್ ಮಾಡ್ತಾ ಇದ್ದಂಥ ಸಮೀರ್ ಕುಲಕರ್ಣಿ ಅವ್ರನ್ನ ಮೀಟ್ ಮಾಡ್ತೀನಿ. ಸಮೀರ್ ಕುಲಕರ್ಣಿ ಅವರು ಒಂದಷ್ಟು ಟೆಸ್ಟ್ ಥರ ಕೊಡ್ತಾರೆ ಬರೆಯೋದಕ್ಕೆ. ಅದು ಇದೆಲ್ಲ ನಾನು ರೇಡಿಯೋ ಜಾಕಿ ಆಗೋದಕ್ಕಿಂತ ಮುಂಚೆ ನಾನು ಕಾಲ್ ಸೆಂಟರ್ಸಲ್ಲಿ ವರ್ಕ್ ಮಾಡಿರ್ತೀನಿ. ಸೊ ಕಾಲ್ ಸೆಂಟ್ರಲ್ಲ ವರ್ಕ್ ಮಾಡುವಾಗ ಕೆಲವು ಆ್ಯಕ್ಸೆಂಟ್ಸ್ನ ಪಿಕ್ ಮಾಡೋದಕ್ಕೆ ಟ್ರೈನಿಂಗ್ ಇರುತ್ತೆ. ಆ್ಯಕ್ಸೆಂಟಿನ ಪಿಕ್ ಮಾಡೋದ್ರಿಂದ ದೊಡ್ಡ ದೊಡ್ಡ ರ್ಯಾಪರ್ಸ್ ಲೈಕ್ 50 Cent, ಎಮಿನೆಮ್ ಇವ್ರದ್ದೆಲ್ಲ ರ್ಯಾಪ್ನ ಪಿಕ್ ಮಾಡೋಷ್ಟು ಕಲ್ತಿರ್ತೀನಿ. ಅಂದರೆ ಜೊತೆಗೆ ರ್ಯಾಪ್ ಮಾಡೋಷ್ಟ್ರ ಮಟ್ಟಿಗೆ ಅಭ್ಯಾಸ ಆಗಿರುತ್ತೆ. ಸೊ ಆ ರ್ಯಾಪನ್ನು ಕೀಡ ಇತ್ತು ತಲೆಯಲ್ಲಿ. ಅಪ್ರೋಚ್ ಮಾಡಿದಾಗ ಅವ್ರು ಹೇಳಿದಂಗೆ ಬರ್ಕೊಡೋದಕ್ಕಾಯಿತು, ಬರವಣಿಗೆನೂ ನನ್ನ ಒಳಗಡೆ ಇತ್ತು. ಅವರ ಎರಡನೇ ಆಲ್ಬಮ್ನಲ್ಲಿ ನಾನು ಭಾಗಿಯಾಗ್ತೀನಿ. ಇದು ಅವ್ರಿಗೆ ಗೊತ್ತಿರುತ್ತೆ. ಇದೇ ಟೈಮ್ನಲ್ಲಿ ಅರ್ಜುನ್ ಜನ್ಯ ಅವರು ನಮ್ಮ ಸಮೀರ್ ಕುಲಕರ್ಣಿ ಅವರ ಗೆಳೆಯರಾಗಿರ್ತಾರೆ. ನಂದೊಂದು ಸಿನಿಮಾಗೆ ನಾನು ರ್ಯಾಪರ್ ಹುಡುಕ್ತಾ ಇದ್ದೀನಿ, ಸ್ವಲ್ಪ ಹಿಪ್ ಹಾಪ್ ಗೊತ್ತಿರೋವಂಥ ಪರಿಚಯ ಇರುವಂಥ ಆರ್ಟಿಸ್ಟ್ ಇದ್ದರೆ ತಿಳಿಸಿ ಅಂತ ಹೇಳ್ತಾರೆ. ಆಗ ಲಕಿಲಿ ಫಾರ್ಚುನೇಟ್ಲಿ ಸಮೀರ್ ಕುಲಕರ್ಣಿ ಅವರು ನನ್ನ ರೆಫರ್ ಮಾಡ್ತಾರೆ ಅರ್ಜುನ್ ಜನ್ಯ ಅವ್ರಿಗೆ. ಒಂದು ಹಾಡನ್ನು ಅವ್ರಿಗೆ ಹಾಡ್ತೀನಿ. ರಾಜಧಾನಿ ಅಂತ ಒಂದು ಸಿನಿಮಾ, ಯಶ್ ಅವರು ನಟಿಸಿರುವಂತಹ ಚಿತ್ರ ಇದು. ಇದರಲ್ಲಿ ಒಂದು ಐಟಮ್ ಸಾಂಗ್ ಬರುತ್ತೆ. ಮುಮೈತ್ ಖಾನ್ ಅವರು ಐಟಮ್ ಸಾಂಗಲ್ಲಿರುವಂಥ ಆರ್ಟಿಸ್ಟು. ಆ್ಯಂಡ್ ಅವರೊಟ್ಟಿಗೆ ಒಂದಷ್ಟು ಯಶ್ ಅವರೊಟ್ಟಿಗೆ ಇನ್ನೊಂದಷ್ಟು ಜನ ಆರ್ಟಿಸ್ಟ್ ಇರ್ತಾರೆ. ಸೊ ಟೈಟು ಅಂತ ಹಾಡು, ಇದನ್ನು ಹಾಡ್ತೀವಿ. ಆ್ಯಕ್ಚುಲಿ ಇದು ಡೆಡ್ಲಿ ಸೋಮಾ 2 ಅಂತ ಏನೋ ಆ ಸಿನಿಮಾಗೆ ಅಂತ ಈ ಟ್ಯೂನ್ನ ಮುಂಚೆ ಅರ್ಜುನ್ ಜನ್ಯ ಅವ್ರು ಮಾಡ್ಕೊಂಡಿರ್ತಾರೆ. ಆ ಸಿನಿಮಾಗೆ ಅವ್ರು ಮ್ಯೂಸಿಕ್ ಮಾಡೋದಿಲ್ಲ. ಇನ್ನೊಂದು ಸಿನಿಮಾ ಬಂದಾಗ ಈ ಟ್ಯೂನ್ ಓಕೆ ಆಗಿರುತ್ತೆ, ಅದು ರಾಜಧಾನಿ ಆಗಿರುತ್ತೆ. ಸೊ ನನಗೆ ಅವ್ರ ಸ್ಟುಡಿಯೋ ಹೆಬ್ಬಾಳದಲ್ಲಿ ಅವ್ರ ಸ್ಟುಡಿಯೋ ಇತ್ತು. ಈಗ ಬಹುಶಃ ಅವ್ರು ಚೇಂಜ್ ಮಾಡಿದ್ದಾರೆ. ಅರ್ಜುನ್ ಜನ್ಯ ಅವ್ರ ಸ್ಟುಡಿಯೋ ಏನಿತ್ತು ಅಲ್ಲಿಗೆ ಹೋಗ್ತೀನಿ. ಅಲ್ಲಿ ಹೋದಾಗ ಇದನ್ನು ಕೇಳಿಸ್ತಾರೆ. ಹಾಡ್ಬೋದಾ ಈ ರೇಂಜಲ್ಲಿ ಹಾಡು ತೋರಿಸಿ ಅಂತೆಲ್ಲ ಹೇಳ್ತಾರೆ. ಸ್ವಲ್ಪ ಕಷ್ಟ ಆಗ್ತಿರುತ್ತೆ, ಬಿಕಾಸ್ ರೆಗ್ಯುಲರಾಗಿ ಐ ಆಮ್ ನಾಟ್ ಎ ಟ್ರೈನ್ಡ್ ಸಿಂಗರ್, ಸಂಗೀತ ಕಲ್ತಿರೋಂಥ ಸಿಂಗರ್ ಅಲ್ಲ. ಸೊ ಒಂದೆರಡು ದಿನ ಪ್ರಾಕ್ಟೀಸ್ ಮಾಡಿ ಅಂತ ಒಂದು CD-ಯಲ್ಲಿ ಹಾಕ್ಕೊಡ್ತಾರೆ. CD ಪ್ಲೇಯರಲ್ಲಿ ಹಾಕ್ಕೊಂಡು ಆ ರೇಂಜ್ ಮ್ಯಾಚ್ ಮಾಡೋದಕ್ಕೆ ಎಲ್ಲ ಟ್ರೈ ಮಾಡಿ ಕರೆಕ್ಟಾಗಿ 2 days ಆದಮೇಲೆ ಅರ್ಜುನ್ ಜನ್ಯ ಅವ್ರನ್ನ ಅಪ್ರೋಚ್ ಮಾಡ್ತೀನಿ. ಮಾಡಿದಾಗ ಅವ್ರ ಸ್ಟುಡಿಯೋ ಟ್ರೈ ಮಾಡೋಣ ಅಂತಾರೆ. ಓಕೆ ಸರ್ ಅಂತೀವಿ, ಹಾಡ್ತೀವಿ. ಬಟ್ ಮಧ್ಯದಲ್ಲಿ ಒಂದು ರ್ಯಾಪ್ ಬಿಟ್ಟು ಬರುತ್ತೆ, ಓಕೆನಾ. ಈ ಎಂಟೈರ್ ಟೈಟು ಹಾಡನ್ನು ನಾಗೇಂದ್ರ ಪ್ರಸಾದ್ ಸರ್ ಬರೆದಿರ್ತಾರೆ, ಅವ್ರ ಲಿರಿಸಿಸ್ಟ್ ಇದಕ್ಕೆ. ಇಲ್ಲಿ ಈ ಭಾಗದಲ್ಲಿ ನೀವೇನಾದರೂ ರ್ಯಾಪ್ ಮಾಡಬಹುದಾ ನೋಡಿ ಅಂತ ನನ್ನ ಅರ್ಜುನ್ ಜನ್ಯ ಅವ್ರು ಕೇಳ್ತಾರೆ. ನಾನು ಕೇಳ್ತೀನಿ, ನನಗೆ ವಿಜುವಲ್ ಏನು ಐಡಿಯಾ ಇರೋದಿಲ್ವಲ್ಲ, ಲಿರಿಕ್ ಅವ್ರಿಗೆ ಅದು ಮಾತ್ರ ಕೇಳಿರ್ತೀನಿ. ಯಾವ ಥರ ಇರಬೇಕು ಸರ್, ಏನು ಕಾನ್ಸೆಪ್ಟ್ ಬೇಕು ಅಂತ ಕೇಳ್ತೀನಿ. ಏನಿಲ್ಲ, ಹುಡುಗರು ಮಜಾ ಮಾಡ್ತಾ ಇದ್ದಾರೆ, ಅವ್ರು ಏನೋ ಸಕ್ಸಸ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಸೊ ಎಣ್ಣೆ ಹೊಡಿತಾ ಇದ್ದಾರೆ. ಅಲ್ಲಿ ಐಟಮ್ ಸಾಂಗ್ ಥರನೂ ಇದು ಬೇಸಿಕ್ಲಿ. ಅದಕ್ಕೆ ಸೂಟ್ ಆಗೋ ಥರ ಏನಾದರೂ ಬರೀರಿ ಏನು. ಸರಿ, ಎಣ್ಣೆ ಗುಂಡು ತುಂಡು ಅಂತ ಬಂತು ತಲೆಗೆ. ಸರಿ, ಅದಾದಮೇಲೆ ಒಂದು ಕೆಲಸ ಮಾಡಿ ಸರ್, ನನಗೆ ನಾನ್ ವೆಜ್ ಐಟಮ್ಸ್ದು ಒಂದಷ್ಟು ಹೆಸರುಗಳನ್ನು ಹೇಳ್ಬೋದಾ ಅಂತ ಅರ್ಜುನ್ ಜನ್ಯ ಅವ್ರನ್ನ ಕೇಳ್ತೀನಿ. ಅವ್ರು ಹೇಳ್ತಾರೆ, ಎಲ್ಲ ಒಂದ್ರಲ್ಲಿ ನೋಟ್ ಮಾಡ್ಕೊಳ್ತೀನಿ. ನೋಟ್ ಮಾಡಿಕೊಂಡು ನೀವು ಬರೀತಾ ಇರಿ ಬಂದೆ ಅಂತ ಅವರು ಹೊರಗೆ ಹೋಗ್ತಾರೆ. ಲೂಪಲ್ಲಿ ಹಾಕ್ಬಿಟ್ಟು ಹೊಟ್ಟೋಗ್ತಾರೆ. ನಾನು ಎಷ್ಟು ಬರೆಯೋದಕ್ಕಿತ್ತು, ಎಷ್ಟು ಬಾರ್ಸ್ ಬರೆಯೋದಕ್ಕಿತ್ತು ಅದಷ್ಟು ಮ್ಯೂಸಿಕ್ನ ಮ್ಯೂಟಲ್ಲಿ ಹಾಕ್ಬಿಟ್ಟು ಹೋಗ್ತಾರೆ, ಲೂಪಲ್ಲಿ ಹಾಕ್ಬಿಟ್ಟು ಹೋಗ್ತಾರೆ. ಅದಾದಮೇಲೆ ಅವ್ರು ಬರ್ತಾರೆ. ಒಂದು ಸ್ವಲ್ಪ ಅದಾದಮೇಲೆ ನಾನು ಬರೆದು ಮುಗಿಸಿರ್ತೀನಿ. ಬ್ರದರ್ ಕೇಳಿ ಇದು ಹೆಂಗಿದೆ ಅಂತ ಅಂದ್ಬಿಟ್ಟು ಆ ರ್ಯಾಪ್ನ ಮಾಡ್ತೀನಿ. ಏನೋ ಫಸ್ಟ್ ಇನಿಷಿಯಲಿ ಅವ್ರವ್ರ ಫ್ರೆಂಡ್ಸ್ ಮಧ್ಯೆ ಒಂದು ಕಾನ್ವರ್ಸೇಷನ್ ಆಗೋ ಥರ ಬರುತ್ತೆ. ಮಚಾ ಆರ್ಡ್ರ್ ಅರ್ಧ ಗಂಟೆ ಆಯಿತು, ಆರ್ಡ್ರು
ಥರ ಕೇಳಲ್ಲೋ ಅಂತನೂ ಬರುತ್ತೆ. ಅದಾದಮೇಲೆ ನಾನ್ ವೆಜ್ ಲಿಸ್ಟ್ಗಳೇನು ಹೆಸರು ಬರ್ಕೊಂಡಿದ್ದೆ ಅದನ್ನು ಶುರು ಮಾಡಿ. ತಲೆ ಮಾಂಸ ಬೋಟಿ ಸಾರು ನೆನ್ಸ್ಕೊಂಡ್ರೆ ಬಾಯಲ್ಲಿ ನೀರು ಇಳಿತೈತೆ, ಬೇಕು ಕೊಡ್ರಲ್ಲ, ಬಾಟ್ಲು ಖಾಲಿ ಆಗ್ತೈತೆ, ಕಿಕ್ ತಲೆಗೆ ಏರ್ತೈತೆ, ಬುಳ್ಳೆ ಬಿಡ್ತೀನಿ ನಾನು ಮಕ್ಳ ಕೊಡ್ರಲ್ಲ ಅಂತ ಬರುತ್ತೆ. ಮ್ಯೂಸಿಕ್ ಹಂಗೆ ಕಂಟಿನ್ಯೂ ಆಗೋದು. ನಗೋಕ್ಕೆ ಶುರು ಮಾಡಿಬಿಡ್ತಾರೆ ಅರ್ಜುನ್ ಜನ್ಯ ಅವರು. ಜೋರಾಗಿ ನಗೋಕ್ಕೆ ಶುರು ಮಾಡಿಬಿಡ್ತಾರೆ ಅಂದರೆ ಹಿ ಸ್ಟಾರ್ಟ್ಸ್ ಎಂಜಾಯಿಂಗ್. ಅಲ್ಲಿ ಅವ್ರ ಮುಂದೆ ಹೇಳ್ತೀನಿ, ಅದಾದ್ಮೇಲೆ ರೆಕಾರ್ಡ್ ಮಾಡೋದಕ್ಕೆ ಹೋಗ್ತೀವಿ, ಒಳಗಡೆ ರೆಕಾರ್ಡಿಂಗ್ ಬೂತ್ ಒಳಗಡೆ ಹೋಗ್ತೀನಿ. ಅಲ್ಲೂ ಕೂಡ ಅಷ್ಟೇ, ಸೂಪರ್ ಸುಮಂಜಿ ಸೂಪರ್ ಅಂತ ಅವರು ಎಂಜಾಯ್ ಮಾಡ್ತಾರೆ. ಅದಾದಮೇಲೆ ಇನ್ನೊಂದು ಹಾಡಿಗೆ ಕರೀತಾರೆ, ಇನ್ನೊಂದು ಹಾಡನ್ನ ಹಾಡಿಸ್ತಾರೆ. ಅದರಲ್ಲೂ ಅಷ್ಟೇ ಕನ್ಫ್ಯೂಷನ್ ಅಂತ ಒಂದು ಹಾಡು, ಅದರಲ್ಲಿ ಅರ್ಜುನ್ ಜನ್ಯ ಅವರು ಹಾಡಿದ್ದಾರೆ, ನಾನು ಹಾಡಿದ್ದೀನಿ. ಅಲ್ಲೂ ಒಂದು ಇದೇ ಥರದೊಂದು ಪ್ರಯತ್ನ ನಡೆಯುತ್ತೆ. ಸೋಬಾನ ಸೋಬಾನ ಸೋಬಾನವೇ ಸೋಬಾನ ಎನ್ನೀರೇ, ಈ ಥರದ್ದೊಂದು ನಮ್ಮ ಟ್ರೆಡಿಷ್ನಲ್ ಸಾಂಗ್ ಏನಿದೆ ಅದು ಬರುತ್ತೆ. ಇದಾದಮೇಲೆ ಒಂದು ಚೂರು ಏನಾದರೂ ಮಾಡೋದಕ್ಕಾಗುತ್ತೆ ನೋಡಿ ಸುಮಂಜಿ ಅಂತಾರೆ ಅರ್ಜುನ್ ಜನ್ಯ ಅವರು. ಆವಾಗ ಅಲ್ಲಿಂದನೇ ಪ್ಲೇ ಮಾಡಿ ಸರ್ ಅಂತೀನಿ. ಸೋಬಾನ ಸೋಬಾನ ಅದೇನು ಬರ್ತಾ ಇರೋದು ಅದು ಟಿಪಿಕಲಿ ಹಿಪ್ ಹಾಪ್, ಅದನ್ನು ಹಂಗೆ ಎಂಜಾಯ್ ಮಾಡೋಕ್ಕೆ ಶುರು ಮಾಡ್ತೀನಿ. ಹಾಗೆ ಬರಿತಾ ಇದನ್ನೇ ಒಬ್ಬ ವೆಸ್ಟರ್ನ್ ಒಂದು ಆ್ಯಕ್ಸೆಂಟಲ್ಲಿ ಹೇಳಿದ್ರೆ ಹೆಂಗಿರುತ್ತೆ ಟ್ರೈ ಮಾಡ್ಬೋದಲ್ವ ಸರ್ ಅಂತ ಕೇಳ್ತೀನಿ. ಮಾಡಿ ಅಂತಾರೆ. ಸೀದಾ ರೆಕಾರ್ಡಿಂಗ್ ಬೂತ್ ಒಳಗಡೆ ಹೋಗ್ತೀನಿ, ಅಲ್ಲಿ ವಿತ್ ಆ್ಯಕ್ಸೆಂಟ್ ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ, ದಿಸ್ ವರ್ಕ್ಸ್ ಚೆನ್ನಾಗಿದೆ, ಮಜಾ ಇದೆ, ಮಾಡೋಣ ಅದನ್ನೇ ಪ್ರಿಂಟ್ ಮಾಡ್ತೀವಿ, ಅದನ್ನೇ ರೆಕಾರ್ಡ್ ಮಾಡ್ತೀವಿ. ಸೊ ಅದು ಕೂಡ ನಮ್ಮ ರೇಡಿಯೋ ಸ್ಟೇಷನ್ಸಲ್ಲಿ ಸಾಕಷ್ಟು ವರ್ಷಗಳು ಪ್ಲೇ ಆದಂಥ ಈ 2 ಸಾಂಗ್ಸ್ ಜೊತೆಗೆ ಇನ್ನೊಂದು ಸಾಂಗ್ ಇದೇ ಸಮೀರ್ ಕುಲಕರ್ಣಿ ಅವರು ರಘು ದೀಕ್ಷಿತ್ ಅವ್ರಿಗೆ ರೆಫರ್ ಮಾಡ್ತಾರೆ. ಓಕೆ, ಮಿಂಚಿನಂತೆ ಅಂತ ಒಂದು ಹಾಡು, ಅದರಲ್ಲಿ 3 ಇಂಗ್ಲೀಷ್ ರ್ಯಾಪ್ ಬಿಟ್ಸ್ ಬರುತ್ತೆ. ರಘು ದೀಕ್ಷಿತ್ ಅವರೇ ಕಂಪೋಸ್ ಮಾಡಿರುವಂಥ ಮ್ಯೂಸಿಕ್ ಡೈರೆಕ್ಟರ್ ಅವರೇ ಆ ಸಿನಿಮಾಗೆ. ಹಾಡಿರೋರು ರಘು ದೀಕ್ಷಿತ್ ಅವರು ಮತ್ತು ವಿಜಯ್ ಪ್ರಕಾಶ್ ಅವರು. ಓಕೆ, ಅವರಿಬ್ಬರು ಹಾಡಿರುವಂಥ ಹಾಡು, ಮೇಲ್ ವಾಯ್ಸ್ ಅವರಿಬ್ಬರು ವಾಯ್ಸಲ್ಲಿದೆ ಆ್ಯಂಡ್ ಇಂಗ್ಲೀಷ್ ಬಿಟ್ ಅದರಲ್ಲಿ. ಇದು ಕೂಡ ರೇಡಿಯೋ ಸ್ಟೇಷನ್ ಅವರು ಒಂದಷ್ಟು ವರ್ಷಗಳು ನಿಮ್ಮ ಹಾಡನ್ನ ಪ್ಲೇ ಮಾಡ್ತಾರೆ ಅಂತಂದರೆ ಇಟ್ಸ್ ಅ ಸೂಪರ್ ಹಿಟ್ ಅಂತ. ಓಕೆ, ಬಟ್ ನಮ್ಗೆ ಅವಾಗ ಸೋಷಿಯಲ್ ಮೀಡಿಯಾದಲ್ಲಿ ಇವೆಲ್ಲ ಏನೋ ಹೀಗೆಲ್ಲ ಹೇಳಿಕೊಂಡು ಇದನ್ನು ನಮ್ಮ ಸಕ್ಸಸ್ನ ನಾವು ಸೆಲೆಬ್ರೇಟ್ ಮಾಡಿಕೊಂಡು ಇವೆಲ್ಲ ಗೊತ್ತಿರಲಿಲ್ಲ. ಹಾಗಾಗಿ ಎಷ್ಟೋ ಜನಕ್ಕೆ ನಾನೇ ಪಾಡಿರೋದು ಅಂತ ಹೇಳಬೇಕು. ಕೆಲವೊಂದು ಕಡೆ ಎಲ್ಲೋ ಹೋಗಿರ್ತೀವಿ, ಫ್ರೆಂಡ್ಸ್ ಗೆಟ್ ಟುಗೆದರ್ ಪ್ಲೇ ಮಾಡ್ತಾರೆ, ನನ್ನ ಹಾಡು ಅಲ್ಲಿ ಖುಷಿಯಾಗತ್ತೆ, ಕೇಳ್ತೀವಿ, ಆಮೇಲೆ ಹೌದಾ ಅಂತಾಗತ್ತೆ. ಗ್ರೇಟ್ ಸರ್. ನಿಮ್ದು ಆ್ಯಸ್ ಅ ಸಿಂಗರ್ ಆಗಿ ಅಂದರೆ ಎಲ್ಲ ಸ್ಟೇಜಿಂದ ಬಂದರಲ್ಲ ಸರ್, ರಾಜ್ ಆಗಲಿ, ವಾಯ್ಸ್ ಆರ್ಟಿಸ್ಟ್ ಆಗಲಿ, ಒಮ್ಮೆ ಸಿಂಗರ್ ಆಗಲಿ, ಸೊ ಮಲ್ಟಿಪಲ್ ಥಿಂಗ್ಸ್. ಸೊ ಈ ಸಿಂಗಿಂಗ್ ಏನು ಮಾಡಿದ್ರಲ್ಲ ಸರ್, ಅದಕ್ಕೆ ನೀವು ವಾಯ್ಸ್ ಇಷ್ಟೆಲ್ಲ ಡಬ್ಬಿಂಗ್ ಎಲ್ಲ ಮಾಡಿದಕ್ಕೆ ಹೆಲ್ಪ್ ಆಯ್ತಾ ಸರ್ ಸಿಂಗಿಂಗ್? ಇಲ್ಲ, ಟೋಟಲಿ ಡಿಫ್ರೆಂಟ್. ಸಿಂಗಿಂಗು ಅದಕ್ಕೂ ಏನು ಮ್ಯಾಚ್ ಇಲ್ಲ, ಡಿಫ್ರೆಂಟ್ ಅಧ್ಯಾಯ ಆಗುತ್ತೆ. ನನಗೆ ಕಷ್ಟ ಆಗಿದ್ದು ಹೌದು, ಯಾಕಂದರೆ ನೋಡೋ ಟ್ರೈನ್ಡ್ ಸಿಂಗರ್, ಸಂಗೀತ ಕಲ್ತೋಣಲ್ಲ, ಹಾಗಾಗಿ ಒಂಚೂರು ಕಷ್ಟ ಆಯಿತು. ಬಟ್ ಈ ವೆಸ್ಟರ್ನ್ ಪ್ಯಾಟರ್ನ್, ನಾಟ್ ಟಿಪಿಕಲ್ ಟ್ರೆಡಿಷ್ನಲ್ ವೆಸ್ಟರ್ನ್ ಅಲ್ಲ, ಬಟ್ ಒಂದು ಸ್ವಲ್ಪ ಹಿಪ್ ಹಾಪ್ ಆಗಿದ್ದರಿಂದ ಒಂದಷ್ಟು ಸಮಯ ಐ ಕುಡ್ ಸರ್ವೈವ್. ಸೊ ಬಿಫೋರ್ ಜಂಪಿಂಗ್ ಇಟ್ ಟು ನೆಕ್ಸ್ಟ್ ಸೆಗ್ಮೆಂಟ್, ಸೊ ಅದು ಟೈಟು ಅದೊಂದು ಲೈನ್, ಟೈಟು ಫುಲ್ಲು ಟೈಟು, ಯಾವ ಬ್ರ್ಯಾಂಡು ಇಷ್ಟು ಘಾಟು, ನೈಟು ಮಿಡ್ ನೈಟು, ಕಾಣುತ್ತಿಲ್ಲ ರಾಂಗು ರೈಟು. ಕ್ರೇಜಿ ಸರ್. ಸೊ ಡೈರೆಕ್ಟ್ ಕ್ರಿಕೆಟಲ್ಲಿ ಬರೋಣ ಸರ್, ಕ್ರಿಕೆಟ್ ಕಾಮೆಂಟ್ರಿ. ಸೊ ಅದು ಹೆಂಗೆ ಸ್ಟಾರ್ಟ್ ಮಾಡಿದೆ ಸರ್ ಕ್ರಿಕೆಟ್ ಕಾಮೆಂಟ್ರಿ? ನಿಮ್ಮ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು? ಕ್ರಿಕೆಟ್ ಕಾಮೆಂಟ್ರಿ, ನಾನು ಕ್ರಿಕೆಟರ್ ಆಗಬೇಕು ಅಂತ ಒಂದಷ್ಟು ವರ್ಷಗಳು ಪ್ರಯತ್ನ ಪಟ್ಟಿರ್ತೀನಿ, ಪ್ರಾಕ್ಟೀಸ್ ಮಾಡಿರ್ತೀನಿ, ಆಡಿರ್ತೀನಿ. ಅದು ಬಹುಶಃ ನನಗದೊಂಥರ ಫಸ್ಟ್ ಲವ್ ಅಂದರೆ ತಪ್ಪಾಗಲಾರ್ದು ಕ್ರಿಕೆಟ್. ಇವತ್ತಿಗೂ ಅಷ್ಟೇ, ರಾತ್ರಿ ಎಷ್ಟೊತ್ತಿಗಿದ್ರೂ ಟಿ ವಿ ಹಚ್ಕೊಂಡು ನೋಡ್ತಾ ಇರ್ತೀನಿ. ನನಗೆ ಅಷ್ಟು ಕ್ರಿಕೆಟ್ ಅಂದರೆ ಅಷ್ಟು ಇಷ್ಟ. ಆಡ್ತಾ ಇದ್ದಿದ್ದರಿಂದ ಬೇರೆ ಥರದ ಒಂದು ಒಲವು ಕ್ರಿಕೆಟ್ ಮೇಲೆ. ಹೀಗಿದ್ದಾಗ ಜಿಯೋ ಸಿನಿಮಾದವರು ಅಪ್ರೋಚ್ ಮಾಡ್ತಾರೆ, ಆ ಟೀಮ್ನವರು. ಅಂದರೆ ನನಗೆ ಗೊತ್ತಿರೋರು ಒಬ್ಬರಲ್ಲಿ ಇರ್ತಾರೆ, ಅವ್ರಿಗೆ ಹೇಳ್ಕೊಟ್ಟಿರ್ತೀನಿ ನಾನು. ಮುಂಚೆ ನಾನು ಸ್ಟಾರ್ ಸ್ಪೋರ್ಟ್ಸ್ನಲ್ಲಿ ಈ ವಾಯ್ಸ್ ಓವರ್ ಏನು ಮಾಡ್ತಾ ಇರ್ತೀನಿ, ಅದು ವರ್ಲ್ಡ್ ಕಪ್ಗೆ ವಾಯ್ಸ್ ಓವರ್ ಮಾಡಿಕೊಟ್ಟಿರ್ತೀನಿ. ಸೊ ಅವ್ರು ಹೇಳಿರ್ತೀನಿ ಒಂದು ಮಾತು, ಮುಂದೆ ಏನಾದರೂ ಕಮೆಂಟ್ರಿಗೆ ಸಂಬಂಧಪಟ್ಟ ಹಾಗೆ ಅವಕಾಶ ಇದ್ದರೆ ದಯವಿಟ್ಟು ತಿಳಿಸಿ ಅಂತ. ಸ್ಟಾರ್ ಸ್ಪೋರ್ಟ್ಸ್ ಅವ್ರಿಗೆ ಕಾಂಪಿಟೇಷನ್ನಾಗಿ ನಮಗೆ ಜಿಯೋ ಸಿನಿಮಾ ಬರ್ತಾ ಇರತ್ತೆ. ಹಾಗಾಗಿ ಇಲ್ಲಿದ್ದಂಥ ಒಂದಷ್ಟು ಜನ ಅದೇ ಟೀಮ್ನವರು ಜಿಯೋ ಸಿನಿಮಾಗೆ ಸೇರಿರ್ತಾರೆ. ನಾನು ಏನಲ್ಲಿ ಕೇಳಿದ್ದೆ ಅವ್ರನ್ನ ಮುಂಚೆ, ಅದು ಇಲ್ಲಿ ವರ್ಕ್ ಆಗುತ್ತೆ. ಅಂದರೆ ಅವರು ಆಡಿಷನ್ಸ್ ಎಲ್ಲ ತೊಗೊಳ್ತಾರೆ, ಮುಂಬೈಯಿಂದ ಆಡಿಷನ್ಸ್ ತೊಗೊಳ್ತಾರೆ ಝೂಮ್ ಕಾಲ್ನಲ್ಲಿ ಬಂದು.
ಇಷ್ಟ ಆಗುತ್ತೆ. ಒಂದು ಸ್ವಲ್ಪ ಕ್ರಿಕೆಟಿಂಗ್ ಟರ್ಮ್ಸ್ ನನಗೆ ಆಡಿದ್ರಿಂದ ನೋಡಿದ್ರಿಂದ ಚೆನ್ನಾಗಿ ಗೊತ್ತಿದ್ದರಿಂದ ಅದು ಕಮೆಂಟ್ರಿಯಲ್ಲೂ ಒಂದಷ್ಟು ಮಟ್ಟಿಗೆ ಹೆಲ್ಪ್ ಮಾಡ್ತು ನನಗೆ. ಆ್ಯಂಡ್ ಈ ಕಾರಣಗಳಿಂದ ಕಮೆಂಟ್ರಿ ಅನ್ನೋ ಜರ್ನಿ ಶುರುವಾಯಿತು, ನಡೀತಾ ಸರ್. ಸೊ ಕಾಮೆಂಟ್ರಿ ಮಾಡಬೇಕಂತ ಸ್ಟಾರ್ಟಿಂಗಿಂದ ಇತ್ತಾ ಹೆಂಗೆ ಸರ್? ಇಲ್ಲ, ಖಂಡಿತ ಇರಲಿಲ್ಲ. ಕಮೆಂಟ್ರಿ ಮಾಡ್ತೀನಿ ಒಂದಿನ ಅಂತಲೂ ಅಂದ್ಕೊಂಡಿರಲಿಲ್ಲ. ಬಟ್ ನನಗೆ ನನ್ನ ಲೈಫ್ನ ನೋಡುವಂಥ ರೀತಿ ಬಹುಶಃ ನನ್ನ ಕಾಪಾಡ್ತಿದೆ ಅಂತ ಅನಿಸುತ್ತೆ. ನನಗೆ ನಟನಾಗಬೇಕು ಅಂತ ನಾನೇನು ಪ್ರಯತ್ನ ಇವತ್ತಿಗೂ ಪಡ್ತಾಯಿದ್ದೀನಿ. ಅಲ್ಲಿ ಒಂದಷ್ಟು ಅಂಶಗಳು ನಾನೇನು ಅಂದ್ಕೊಂಡಿದ್ದೀನಿ ಅದು ನನ್ನ ನಿಜ ಜೀವನದಲ್ಲೂ ಅಳವಡಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರಿಂದ ನಾನು ಬಹುಶಃ ಬೇರೆ ಬೇರೆ ಆಯಾಮಗಳಲ್ಲೂ ನನ್ನನ್ನು ನಾನು ಏನು ತೊಡಗಿಸ್ಕೊಳ್ಳೋದಾಗಲಿ ಅಥವಾ ಬೇರೆ ಬೇರೆ ಆಯಾಮಗಳಲ್ಲೂ ನಾನು ಪ್ರಯತ್ನ ಪಡೋದನ್ನಾಗಲಿ ನಿಲ್ಲಿಸೋದಕ್ಕೆ ಆಗಿಲ್ಲ. ಏನು ಅಂದರೆ ನೀವೊಬ್ಬ ನಟನಾಗಬೇಕು ಅಂತ ಆದರೆ ನಿನಗೆ ಯಾವುದೇ ಪಾತ್ರ ಕೊಟ್ಟರೂ ಕೂಡ ನೀನು ಮಾಡುವಂಥ ಕ್ಷಮತೆ ನಿನ್ನಲ್ಲಿರಬೇಕು ಅನ್ನೋದನ್ನು ಕಲಿಸ್ತಾರೆ. ಸ್ಪೆಷಲಿ ಥಿಯೇಟ್ರ್ ಬ್ಯಾಕ್ಗ್ರೌಂಡ್ ಇದ್ದವರು, ಥಿಯೇಟ್ರ್ ಬ್ಯಾಕ್ಗ್ರೌಂಡ್ ಇದ್ದಂತಹ ಗುರುಗಳಾಗಿರ್ಬೋದು ಅಥವಾ ನೀವೇ ಒಂದು ಥಿಯೇಟ್ರಲ್ಲಿ ಕಲಿತವರಾಗಿದ್ದರೆ ಈ ವಿಷಯ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಇಂಥದ್ದೇ ಒಂದು ಪಾತ್ರಕ್ಕೆ ಅಂತ ಸೀಮಿತರಾಗದೆ ಎಲ್ಲ ರೀತಿಯ ಪಾತ್ರಗಳಿಗೂ ಓಪನ್ ಆಗಿರುವಂಥದ್ದು ಒಂದು ವಿಷಯ. ಅದನ್ನು ನಾನು ಜೀವನದಲ್ಲಿ ಅಳವಡಿಸ್ಕೊಳ್ತೀನಿ. ಅಂದರೆ ಇದು ಯಾಕೆ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಳ್ಬೇಕು. ಟ್ರೈ ಮಾಡೋದ್ರಲ್ಲಿ ಏನೂ ಕಳ್ಕೊಳ್ಳೋದ್ರಿ, ಕಳ್ಕೊಳ್ಳೋವಂಥದ್ದು ಏನೂ ಏನಿಲ್ಲ. ಮ್ಯಾಕ್ಸಿಮಮ್ ಅಂತಂದರೆ ರಿಜೆಕ್ಷನ್. ಈಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಲ್ಲ, ರಿಜೆಕ್ಷನ್ ಇಸ್ ನಥಿಂಗ್ ಬಟ್ ರೀಡೈರೆಕ್ಷನ್. ಸೊ ಅದು ಇನ್ನೊಂದು ಕಡೆಗೆ ಪ್ರಾಬಬ್ಲಿ ಕರೆಕ್ಟಾಗಿ ಇದೇ ಡೈರೆಕ್ಷನಿಗೆ ಮತ್ತೆ ಕರ್ಕೊಂಬರ್ಬಹುದು ರಿಫೈನ್ಡ್ ವರ್ಷನ್ ಆಗಿ. ಇಲ್ಲ ನನಗೆ ಸೂಟ್ ಆಗಲ್ಲ ಗುರು, ಈ ಕಡೆ ಹೊರಟೋಗುವಂಥ ಬೇರೆ ಕಡೆಗೆ ತಳ್ಳಬಹುದು. ಸೊ ಪ್ರಯತ್ನ ಪಡೋದ್ರಲ್ಲಿ ಏನಿಲ್ಲ. ಆ್ಯಂಡ್ ನಾನು ನಂಬೋದೇನು ಅಂತಂದರೆ ಕೆಲಸವನ್ನು ಕೇಳೋದ್ರಲ್ಲಿ ಯಾವುದೇ ಅಂಜಿಕೆ ಅಥವಾ ನಾಚಿಕೆ ಇರಬಾರ್ದು. ಕೆಲಸ ಮಾಡಬೇಕು ಅನ್ನೋ ಒಂದು ಏನು ನಿಮಗೆ ಮೂಲ ಒಂದು ನಿಮ್ಮ ಜೀವನದ ಒಂದು ಸ್ಪೆಷಲಿ ಜವಾಬ್ದಾರಿ ಇರೋವಂಥ ವ್ಯಕ್ತಿಯಾಗಿ, ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು, ಜವಾಬ್ದಾರಿ ಇರೋವಂಥವ್ರಾಗಿ ನೀವು ಕೆಲಸ ಮಾಡೋದಕ್ಕೆ ಇಚ್ಛೆ ಪಡೋವಂಥವ್ರಾದರೆ ಕೆಲಸವನ್ನು ಕೇಳೋದ್ರಲ್ಲಿ ನಿಮಗೇನು ನಾಚಿಕೆ ಏನು ಅಲ್ವಾ? ನಿಜ ಸರ್. ಹಾಂ. ಸೊ ನನಗೆ ಫಸ್ಟ್ ಒಂದು ಸೆಲ್ಫ್ ಬಿಲೀಫ್ ಇದು ನಾನು ಮಾಡ್ಬೋದು ಅನಿಸುತ್ತೆ ಅನ್ನೋವಂಥದ್ದು ಒಂದು ಹಿಂಟ್ ನಮಗೆ ಒಳಗಡೆ ನಮ್ಮ ಇಂಟ್ಯೂಷನ್ ಏನು ಕೊಡುತ್ತೆ ನಮಗೆ, ಅದನ್ನು ನೀವು ನಂಬ್ತಾ ಹೋದರೆ ಸಾಕು. ನೆಕ್ಸ್ಟು ನಿಮಗೆ ಮಾಡೋ ಹಾಗೆ ಮಾಡಿಸುತ್ತೆ ಅದು. ಒಂದಷ್ಟು ವಿಷಯಗಳನ್ನು ತಿಳ್ಕೊಳ್ಬೇಕಾಗಿರೋಂಥ ವಿಷಯಗಳನ್ನು ನೀವು ಕಲಿಯೋ ಆಸಕ್ತಿ ತೋರಿಸಿದಾಗ ನಿಮ್ಮೊಟ್ಟಿಗೆ ಬಂದು ಸೇರಿಕೊಳ್ಳುತ್ತೆ ಅದು. ಗ್ರೇಟ್ ಸರ್. ಸರ್, ಇವಾಗ ಸಪೋಸ್ ನಾಳೆ ಮ್ಯಾಚ್ ಇದೆ, ಸೊ ಆ್ಯಸ್ ಅ ಕ್ರಿಕೆಟ್ ಕಾಮೆಂಟ್ರಿ ನೀವು ಆಗಿ, ಸೊ ಯಾವ ಥರ ಪ್ರಿಪೇರ್ ಆಗ್ತೀರಾ? ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ನಾಳೆ ಮ್ಯಾಚ್ ಇದೆ ಇವಾಗ? ಸೊ ನೀವು ಹೆಂಗೆ ಪ್ರಿಪೇರ್ ಆಗ್ತೀರಾ? ಸರ್, ಒಂದು ಮಟ್ಟಿಗೆ ನಮಗೆ ಟಿ ವಿ ಚಾನಲ್ಸಿಂದ ಪ್ರಿಪ್ರೇಷನ್ಗೆ ಟ್ರಿವಿಯಾ ಸಿಗುತ್ತೆ, ನಮಗೆ ಸ್ಟ್ಯಾಟ್ಸು ನಂಬರ್ಸು ಎಲ್ಲವೂ ಸಿಕ್ಕಿರುತ್ತೆ. ಹಾಗೆ ಯಾವ ಸಮಯದಲ್ಲಿ ನೀವು ಅದನ್ನು ಹೇಳಬೇಕು ಅನ್ನುವಂಥದ್ದನ್ನು ನಿಮಗೆ ಹೆಲ್ಪ್ ಮಾಡೋದಕ್ಕೂ ನಿಮಗೆ ಶೋ ಪ್ರೊಡ್ಯೂಸರ್ ಒಬ್ಬರು ಇರ್ತಾರೆ, ಅವ್ರು ಹೆಲ್ಪ್ ಮಾಡ್ತಿರ್ತಾರೆ. ಅವ್ರು ಕೊಟ್ಟಂಥ ಪೇಜ್ ಗಟ್ಟಲೆ ಇರುತ್ತೆ. ಅಷ್ಟು ಅಂಶಗಳನ್ನು ನೀವು ತಲೆಯಲ್ಲಿ ಹಾಕ್ಕೊಳ್ಳೋಕ್ಕಾಗಲ್ಲ, ಊರು ಹೊಡಿಯೋಕ್ಕಾಗಲ್ಲ. ಬಿಕಾಸ್ ನೀವು ಊರು ಹೊಡೋದ್ರು ಯಾವ ಟೈಮಲ್ಲಿ ಅದನ್ನು ಹೇಳಬೇಕು ಅನ್ನೋದನ್ನು ನಿಮಗೆ ಹೇಳೋದಕ್ಕೆ ಬರೋದಿಲ್ಲ. ಬಟ್ ನಿಮಗೆ ಒಂದು ಸಲ ಗೊತ್ತಿದ್ರೆ ಅವ್ರು ನಿಮ್ಗೆ ಹಿಂಟ್ ಕೊಟ್ಟಾಗ ನಿಮಗೆ ಆ ಓದಿದ್ರ ನೆನಪೇನಿರುತ್ತೆ ಅದನ್ನು ನೀವು ಕಮೆಂಟ್ರಿಯಲ್ಲಿ ಡೆಲಿವರ್ ಮಾಡಬಹುದು. ಇನ್ನು ಕೆಲವು ನೀವೇ ಒಂದಷ್ಟು ಖುದ್ದಾಗಿ ರಿಸರ್ಚ್ ಏನು ಮಾಡಿರ್ತೀರಿ, ಯಾರೋ ಒಬ್ಬ ಆಟಗಾರನ ಬಗ್ಗೆ ನೀವು ಹೀಗೆ ಒಂದು ಪಾಡ್ಕಾಸ್ಟಲ್ಲಿ ಏನೋ ಒಂದು ಕೇಳಿರ್ತೀರಿ, ಅಥವಾ ನೀವು ಅವ್ರ ಬಗ್ಗೆ ಏನೋ ಓದಿರ್ತೀರಿ, ಅವರ ಆರ್ಟಿಕಲ್ ಯಾವುದೋ ಓದಿರ್ತೀರಿ. ಈ ಥರದ ವಿಷಯಗಳು ಕೂಡ ನಿಮಗೆ ಆ ಟೈಮ್ನಲ್ಲಿ ಹೆಲ್ಪ್ ಆಗುತ್ತೆ. ಅಂದರೆ ನೀವು ಒಂದು ಗೇಮ್ನ ಸೀರಿಯಸ್ಸಾಗಿ ತುಂಬ ಸೀರಿಯಸ್ಸಾಗಿ ಫಾಲೋ ಮಾಡ್ತೀರಿ ಅಂತ ಆದರೆ ಒಂದು ಸ್ಪೋರ್ಟ್ನ, ಅಲ್ಲಿ ಒಂದಷ್ಟು ವಿಷಯಗಳು, ಅಂಶಗಳು, ಒಂದಷ್ಟು ಆಟಗಾರರ ಬಗ್ಗೆ, ನ್ಯೂಸ್ ಬಗ್ಗೆ, ಲೇಟೆಸ್ಟ್ ಅಪ್ಡೇಟ್ಸ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಒನ್ ಡೇ ಕ್ರಿಕೆಟ್ ಫಾರ್ಮ್ಯಾಟ್ನಲ್ಲಿ ಹೊಸ ರೂಲ್ ಮಾಡಿದ್ದಾರೆ ICC. ಏನು ಅಂತಂದರೆ 35ನೇ ಓವರ್ ತನಕ ನಿಮಗೆ 2 ಎಂಡಲ್ಲಿ ಬೌಲ್ ಮಾಡ್ತಾರೆ ಗೊತ್ತಾ. ಒಂದು ಓವರ್ ಈ ಕಡೆಯಿಂದ ಹಾಕಿದ್ರೆ ಇನ್ನೊಂದು ಎಂಡ್ ಆ ಕಡೆಯಿಂದ ಬೌಲ್ ಮಾಡ್ತಾರೆ. ಇಲ್ಲಿ 2 ಬೇರೆ ಬೇರೆ ವೈಟ್ ಬಾಲ್ಸ್ನ ಉಪಯೋಗಿಸ್ಬೇಕು ಅಂತ ಇದೆ. ಆ 35ನೇ ಓವರ್ ಏನು ಶುರುವಾಗುತ್ತೆ, ಈ 2ರಲ್ಲಿ ಯಾವುದಾದ್ರೂ ಒಂದು ಬಾಲ್ನ ಚೂಸ್ ಮಾಡಿ ಮಿಕ್ಕಂಥ 15 ಓವರ್ಗೆ ನೀವು ಆ ಒಂದು ಬಾಲಲ್ಲೇ ಬೌಲ್ ಮಾಡಬೇಕು ಅಂತ ಆಗಿದೆ. ಮುಂಚೆ ಹಾಗಿರಲಿಲ್ಲ. ಬಾಲ್ 1ಇಂದ ನೀವೇನು 2 ಎಂಡಿಂದ ಒಂದೇ ಬಾಲ್ ಯೂಸ್ ಮಾಡ್ತಿದ್ರು. ಬಾಲ್ ಶೇಪು ಕಳ್ಕೊಳ್ತಾ ಇದೆ, ಕಲರ್ ತೀರಾ ಸೈಟಿಂಗ್ಗೆ ಕಷ್ಟ ಆಗ್ತಿದೆ, ಸೈಟ್ ಮಾಡೋದಕ್ಕಾಗ್ತಿಲ್ಲ ಬ್ಯಾಟರ್ಸ್ಗೆ, ಅಥವಾ ನೀರಿಗೆಲ್ಲೋ ಬಿತ್ತು ಈ ಥರ, ಅಥವಾ ಗ್ರೌಂಡಿಂದ ಆಚೆ ಯಾರೋ ಹೊಡೆದ್ಬಿಟ್ರು, ಬೌಂಡ್ರಿಂದ ಆಚೆ, ಸ್ಟೇಡಿಯಮಿಂದ ಆಚೆ, ರಿಪ್ಲೇಸ್ಮೆಂಟ್ ಅಂತ ಏನು ಮಾಡ್ತಿದ್ರು. ಆವಾಗ ಈ ಬಾಲ್ನ ಮ್ಯಾಚ್ ಮಾಡೋ ಥರ ಇನ್ನೊಂದು ಬಾಲ್ನ ತರಬೇಕು ಅಂತೇನಿತ್ತು, ಅದಿಲ್ಲ ಇವತ್ತು. ಸೊ ನೀವೇನು ಈ ಥರದ್ದು ಟ್ರಿವಿಯಾಸ್ ನೀವೇನು ಕಲೆಕ್ಟ್ ಮಾಡ್ಕೊಳ್ತಾ ಹೋಗ್ತೀರಿ. ಕಮೆಂಟ್ರಿ ಮಾಡೋ ಟೈಮ್ನಲ್ಲಿ ನೋಡ್ತೀವಿ, ಆ ವಿಷುವಲ್ ತೋರಿಸ್ತಾ ಇರ್ತಾರೆ. ಅಂಪೈರ್ ಬಾಲ್ ಕ್ಯಾಪ್ಟನ್ ಕೊಡ್ತಾ ಇರೋದು, ಬೌಲರು ವೈಸ್ ಕ್ಯಾಪ್ಟನ್ ಎಲ್ಲ ಬಂದು ನೋಡ್ತಾ ಇರ್ತಾರೆ. ನೋಡಿ, ಇದೇನಕ್ಕೆ ನಡೀತಾ ಇದೆ ಅಂತಂದರೆ ಈ ಇನ್ಫಾರ್ಮೇಷನ್ ನೀವು ಅಲ್ಲಿ ಜನ ಕೊಡಿ. ಓಕೆ, ಈ ರೂಲ್ ಬಗ್ಗೆ ಗೊತ್ತಿಲ್ಲದಿರೋರಿಗೆ ಹಿಂಗಾಗಿದೆಯಾ, ನೈಸ್ ಅಂತ ತಿಳ್ಕೊಳ್ತಾರೆ. ಈ ರೂಲ್ ಬಗ್ಗೆ ಗೊತ್ತಿದ್ದವರು 35 ಓವರ್ ಆಯ್ತಲ್ಲ, ಕರೆಕ್ಟ್ ಚೇಂಜ್ ಆಗ್ತಾರೆ ಬಾಲ್
ಅಂತ ಹಿಂಗೆ ಗೊತ್ತಾಗುತ್ತೆ. ಓಕೆ ಓಕೆ ಓಕೆ. ಸೊ ನೀವು ಅದ್ರ ಕಡೆಗೆ ನೀವೇನೇನು ಹೋಮ್ವರ್ಕ್ ಮಾಡ್ತಾ ಬರ್ತೀರಿ, ನಿಮಗೆ ಅಲ್ಲಿ ಅದು ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಗುತ್ತೆ ಕೆಲಸ ಮಾಡೋ ಟೈಮಲ್ಲಿ. ಸೊ ಸದಾ ನೀವು ತಯಾರಿ ಸದಾ ಮಾಡ್ತಾನೆ ಇರಬೇಕು. ಮ್ಯಾಚ್ ಹಿಂದಿನ ದಿನ ಮಾತ್ರ ಅಲ್ಲ, ಪ್ರತಿದಿನ ನೀವೇನು ತಯಾರಿ ಮಾಡ್ಕೊಳ್ತೀರಿ ಅದು ನಿಮಗೆ ಮ್ಯಾಚ್ ಡೇನಲ್ಲಿ ಕಾಯುತ್ತೆ. ಗ್ರೇಟ್ ಸರ್. ಸೊ ನೀವು ಹೇಳಿದ ಪ್ರಕಾರ ನೀವೆಲ್ಲ ರಿಸರ್ಚ್ ಮಾಡ್ಕೊಂಡು ಹೋಗ್ತಿರಲ್ಲ ಸರ್, ಇವಾಗ ನಾಳೆ ಮ್ಯಾಚ್ ಇದೆ ಅಂತ? ಖಂಡಿತ ಅಷ್ಟರ ಮಟ್ಟಿಗಿನ ಪ್ರಿಪ್ರೇಷನ್ ಬೇಕೇ ಬೇಕು ಸರ್. ಓಕೆ ಓಕೆ ಓಕೆ. ನಾನು ಡಬ್ಬಿಂಗಿಗೆ ಹೇಗೆ ಬ್ಲೈಂಡ್ ಆಗಿ ಹೋಗ್ತೀನಿ, ಇನ್ಫ್ಯಾಕ್ಟ್ ವಾಯ್ಸ್ ಸ್ಯಾಂಪಲ್ ತೊಗೊಂಡಿದ್ರೆ ಅಲ್ಲೂ ಏನು ಬ್ಲೈಂಡ್ ಆಗಿ ಹೋಗಿರೋದಿಲ್ಲ. ಒಂದು ಅಂದಾಜು ಇರುತ್ತೆ, ಡೈರೆಕ್ಟರ್ ಸಾಹೇಬ್ರಿಗೆ ಏನು ಬೇಕು ಅನ್ನೋದ್ರ ಅಂದಾಜನ್ನ ನಾನು ಆ ಟೈಮಲ್ಲಿ ಕೊಟ್ಟಿರ್ತಾರೆ. ಆ ಪಾತ್ರ ಏನಿದೆ, ಆ ಪಾತ್ರ ಹೇಗಿರುತ್ತೆ ಅನ್ನೋದನ್ನೇನು ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಆ ಸಣ್ಣ ಮಟ್ಟಿಗಿನ ಪ್ರಿಪ್ರೇಷನ್ ಏನಿರುತ್ತೆ ಅದಕ್ಕಿಂತ ಹೆಚ್ಚಿಗೆ ಕ್ರಿಕೆಟ್ ಕಮೆಂಟ್ರಿಯಲ್ಲಿ ಖಂಡಿತ ಇರುತ್ತೆ ಸರ್. ಆಮೇಲೆ ನೀವು ಸ್ಪಾಂಟೇನಿಯಸ್ ಆಗಿ ಒಂದಷ್ಟು ಹೇಳಬೇಕಾಗತ್ತೆ. ಅಲ್ಲಿ ಕಮೆಂಟ್ರಿಯಲ್ಲಿ 2 ರೀತಿ ಇದೆ, ಒಂದು ಲೀಡ್ ಅಂತ, ಇನ್ನೊಂದು ಎಕ್ಸ್ಪರ್ಟ್ ಅಂತ. ನಾವು ಲೀಡ್ ಕಮೆಂಟೇಟರ್ಸ್ನ ಕ್ಯಾಟಗರಿಗೆ ಬರ್ತೀವಿ. ಈಗ ರಣಜಿ ಅಥವಾ ಈ ಟೀಮ್ ಇಂಡಿಯಾಗೆಲ್ಲ ರೆಪ್ರೆಸೆಂಟ್ ಮಾಡಿರುವಂಥ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ಸ್ ಏನಿರ್ತಾರೆ ಅವರು ಎಕ್ಸ್ಪರ್ಟ್ಸ್ ಕ್ಯಾಟಗರಿಗೆ ಬರ್ತಾರೆ. ಸೊ ಅವರಿಂದ ಒಂದಷ್ಟು ವಿಷಯಗಳನ್ನು ಹೊರತೆಗೆಸುವಂಥದ್ದಾಗಲಿ, ಅವರಿಗೆ ನಾವು ಕೆಲವು ಪ್ರಶ್ನೆಗಳನ್ನು ಕೇಳಿ ಅವರ ಕ್ರಿಕೆಟಿಂಗ್ ಎಕ್ಸ್ಪೀರಿಯನ್ಸ್ನ ಹೊರಗೆ ತರೋದಕ್ಕಾಗಲಿ, ಸ್ಟೋರೀಸ್ ಇರುತ್ತೆ, ಅವ್ರದ್ದೇನೇನೋ ಒಂದು ಸ್ಟೋರೀಸ್ ಇರುತ್ತೆ, ಇದನ್ನೆಲ್ಲ ಹೊರತರುವಂಥ ಒಂದಷ್ಟು ಕೆಲಸಗಳನ್ನು ನಾವು ಮಾಡಬೇಕಾಗತ್ತೆ. ಅದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ಸೊ ನೀವು ಪ್ರಿಪೇರ್ ಆಗಿದ್ದೀರಿ ಅಂತ ಆದರೆ ಲೀಡ್ ಕಮೆಂಟ್ರಿ ಮಾಡೋದಕ್ಕೆ ನಿಮಗೆ ತುಂಬಾ ಉಪಯುಕ್ತವಾಗುತ್ತೆ ಒಂದು. ಆ್ಯಂಡ್ ಎಕ್ಸ್ಪರ್ಟ್ಸ್ಗೆ ಆ ಟೈಮ್ನಲ್ಲಿ ಏನು ಆಗ್ತಿದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋದು ಜನಕ್ಕೆ. ಈಗ ಸುನಿಲ್ ಗಾವಸ್ಕರ್ ಅವರು ಹೇಳ್ತಾರೆ, ಈಗ ವೈಭವ್ ಸೂರ್ಯವಂಶಿ ಒಂದು ಶಾಟ್ ಆಡ್ತಾರೆ, ಕನೆಕ್ಟ್ ಆಗೋದಿಲ್ಲ. ಸುನಿಲ್ ಗಾವಸ್ಕರ್ ಅವರು ಎಕ್ಸ್ಪರ್ಟ್ ಆಗಿದ್ದಾಗ ಎಕ್ಸ್ಪ್ಲೇನ್ ಮಾಡ್ತಾರೆ ಯಾಕೆ ಈ ಶಾಟ್ನ ಅವ್ರು ನೀಟಾಗಿ ಆಡೋಕ್ಕೆ ಆಗಲಿಲ್ಲ ಅನ್ನೋದನ್ನು. ಅದು ಅವ್ರ ಕೆಲಸ ಆಗಿರುತ್ತೆ. ಬಟ್ ಅವ್ರಿಗಿಂತ ಮುಂಚೆ ಲೀಡಾಗಿ ನಾವು ಒಂದು ವಿಷಯ ಹೇಳಿರ್ತೀವಿ, ಟ್ರೈ ಮಾಡಿದ್ರು ಸಿಗಲಿಲ್ಲ ಅಂತ. ಇದನ್ನು ನೀವೇನಾದರೂ ಎಂಟರ್ಟೈನಿಂಗ್ ಆಗಿ ಹೇಳೋದಕ್ಕೆ ಆಯಿತು ಅಂತಂದರೆ ನಿಮ್ಮ ಪದಗಳ ಪ್ರಯೋಗದ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ. ಜನಕ್ಕೆ ಆ ಒಂದು ಎಂಟರ್ಟೈನಿಂಗ್ ಫ್ಯಾಕ್ಟರ್, ಒಂದು ಫನ್ ಎಲಿಮೆಂಟ್ ಮೂಲಕ ನೀವು ಹೇಳೋದಕ್ಕೆ ಆಯಿತು ಅಂತಂದರೆ ಜನಗಳ ಹೃದಯದಲ್ಲಿ ನೀವು ಒಂದು ಜಾಗ ಮಾಡ್ಕೊಳ್ತೀರಿ. ಗ್ರೇಟ್ ಸರ್. ಸರ್ ಈಗ ಸಪೋಸ್ ವೈಭವ ಹಿಡ್ಕೊಳ್ಳೋಣ, ಒಂದು ಬಾಲಲ್ಲಿ 6 ಒಂದೇ 6 ಬೇಕಾಗಿರುತ್ತೆ ಒಂದು ಬಾಲಲ್ಲಿ. ಸೊ ಹೊಡೆದ ಮೇಲೆ ನಿಮ್ಮ ಕಾಮೆಂಟ್ರಿ ಹೆಂಗಿರುತ್ತೆ ಆ ಟೈಮಲ್ಲಿ? ವೈಭವ್ ಈಗಂತೂ ಪ್ರಪಂಚಕ್ಕೆ ಗೊತ್ತು ಇವರ ವೈಭವ, ಎಲ್ಲೆಲ್ಲೂ ವೈಭವದ್ದೇ ಹವಾ ಅಂತ ಹಿಂಗೆ ಪ್ರಾಸಬದ್ಧವಾಗಿ ಅದನ್ನು ಹೇಳಿದಾಗ ಅವ್ರಿಗೆ ತಕ್ಷಣ ಏನೋ ಚೆನ್ನಾಗಿ ಅಂತ ಅನಿಸುತ್ತೆ. ಸೊ ನನಗೆ ಒಂದು ಮಟ್ಟಿಗೆ ಬರವಣಿಗೆ ಹಾಗೂ ರ್ಯಾಪ್ ನನಗೆ ಪರಿಚಿತ ಆಗಿರೋದ್ರಿಂದ ಬಹುಶಃ ಪ್ರಾಸ ಪದಗಳನ್ನು ತಕ್ಷಣ ಹುಡ್ಕೋದು, ಕಲೆ ಹಾಕೋದು ಹೆಚ್ಚಿನ ಶ್ರಮದ ಕೆಲಸ ಅಲ್ಲ. ನನಗೆ ಒಮ್ಮೆ ಹೀಗೆ ಕಮೆಂಟ್ರಿ ಮಾಡ್ತಿರುವಾಗ ವಿರಾಟ್ ಕೊಹ್ಲಿ ಅವರು ಒಂದು ಮ್ಯಾಕ್ಸಿಮಮ್ನ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಹೊಡಿತಾರೆ ಒಂದು ಮ್ಯಾಚ್ನಲ್ಲಿ, IPL ಮ್ಯಾಚ್ನಲ್ಲಿ. ಆವಾಗ ನಾನು ಹೇಳ್ತೀನಿ, ವಿಧಾನಸೌಧ ಹತ್ತಿರ ಇದೆ ವಿರಾಟ್ ಸೌಧ, ಫ್ಯಾನ್ಸ್ ಪಾಲಿಗೆ ಇವರೇ ಬುದ್ಧ ಇವರೇ ಯೋಧ. ಸೊ ಈ ಥರದ ಲೈನ್ಸ್ ನಿಮ್ಮ ತಲೆಗೆ ಬಂತು, ನೀವು ಅದನ್ನು ಡೆಲಿವರ್ ಮಾಡ್ತೀರಿ ಅಂತಂದಾಗ ಆ ಒಂದು ಕನೆಕ್ಟಿಂಗ್ ಫ್ಯಾಕ್ಟ್ರ್ ಏನಿರುತ್ತೆ ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ಗೂ, RCB ಫ್ಯಾನ್ಸ್ಗೂ ಎಲ್ಲ ವಿಧಾನಸೌಧದಿಂದ ದೂರ ಇಲ್ಲ. ಚಿನ್ನಸ್ವಾಮಿನೇ ನೀವು ವಿರಾಟ್ ಸೌಧ ಅಂದರೂ ತಪ್ಪಾಗೋದಿಲ್ಲ, ಬಿಕಾಸ್ ವಿರಾಟ್ ಅವರು ಹಾಗೆ ಆವರಿಸ್ಕೊಂಡಿದ್ದಾರೆ ಅವರ ಗ್ರೇಟ್ನೆಸ್ಸಿಂದ. ಆ್ಯಂಡ್ ಜನರಿಗೆ ಹೌದು ಅವರ ಬುದ್ಧನ ಹಾಗೆ ಅವ್ರನ್ನ ಆರಾಧನೆ ಮಾಡ್ತಾರೆ, ಅಂದರೆ ಆರಾಧ್ಯ ದೈವ ಅನ್ನೋದನ್ನು ಬುದ್ಧ ಅಂತ ಹೇಳಿರ್ತೀನಿ. ಯೋಧ ಹೌದು, ಅವರು ಹೋರಾಟ ನಡೆಸಿ ಎಷ್ಟು ಪಂದ್ಯಗಳನ್ನು ಗೆಲ್ಲಿಸ್ಕೊಟ್ಟಿಲ್ಲ. ಸೊ ಈ ವಿಷಯಗಳನ್ನು ಜನ ಯೋಚನೆ ಮಾಡಿದಾಗ ಚೆನ್ನಾಗಿತ್ತಲ್ವ ಅದು ಅಂತ ಅನಿಸುತ್ತೆ. ಹೀಗೆ ಜನರ ಮನಸ್ಸಲ್ಲಿ ನೀವು ಜಾಗ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಇರುತ್ತೆ ಲೀಡ್ ಕಮೆಂಟೇಟರ್ಸ್ಗೆ. ಆ ಕ್ಷಣಗಳನ್ನು ನೀವು ಉಪಯೋಗಿಸ್ಕೊಳ್ಬೇಕಾಗುತ್ತೆ. ಗ್ರೇಟ್ ಸರ್. ಸೊ ಯಾವುದು ಸರ್ ಇಲ್ಲಿವರೆಗೆ ನೀವು ಮೆಮ್ರಬಲ್ ಮ್ಯಾಚ್ ಅಂದರೆ ಕಾಮೆಂಟ್ರಿ ಮಾಡುವಾಗ? ಐ ಥಿಂಕ್ ಒಂದು ಫೈನಲ್ ಏನು IPLನಲ್ಲಿ 2 ದಿನದ ಮಟ್ಟಿಗೆ ಹೋಯಿತು. ಮಳೆಯಿಂದಾಗಿ ಮೊದಲನೇ ದಿನ ನಿಂತು ಹೋಗುತ್ತೆ, ಎರಡನೇ ದಿನಕ್ಕೆ ಅಂದರೆ ರಿಸರ್ವ್ ಡೇ ಅಂತ ಏನಿತ್ತು ಆ ದಿನಕ್ಕೆ ಹೋಗುತ್ತೆ. ಆ ಪಂದ್ಯ ಐ ಥಿಂಕ್ ಯಾವತ್ತೂ ಮರೆಯೋದಿಲ್ಲ. ಯಾಕೆ ಅಂತಂದರೆ ಯೂಶ್ವಲಿ ಎಷ್ಟೋ ಜನ ಈಗ ಮ್ಯಾಚ್ ಮುಗಿಯುತ್ತೆ ಎಷ್ಟು ಗಂಟೆಗೆ, ಇಲ್ಲಿಂದ ಇನ್ನೊಂದು 1 or 2 hours ಸಮಯ, ಅದಾದಮೇಲೆ ಫ್ಲೈಟ್ ಬುಕ್ ಮಾಡಿಕೊಂಡು ನಮ್ಮ ಮನೆಗಳಿಗೆ ಹೊರಡೋದು ಅಂತ ಏನಿರುತ್ತೆ, ಅಲ್ಲಿ ಎಲ್ಲವೂ ತಲೆ ಕೆಳಗಾಗೋಯ್ತು ಅವತ್ತು. ರಿಸರ್ವ್ ಡೇಗೆ ಹೊಟ್ಟೋಯ್ತು, ನಮ್ದು ಏನೇನೋ ಪ್ಲ್ಯಾನ್ಸ್ ಇರ್ತವೆ ಅವೆಲ್ಲ ಚೌಪಟ್ಟು ಆ ಥರದ ಒಂದು ಎಕ್ಸ್ಪೀರಿಯೆನ್ಸ್ನಿಂದಾಗಿ ನೆನಪಿದೆ ಅಷ್ಟೇ. ಬಿಟ್ಟರೆ ಪ್ರತಿಯೊಂದು ಮ್ಯಾಚ್ನೂ ನಾನು ಇಷ್ಟಪಟ್ಟಿದ್ದೀನಿ, ಪ್ರತಿಯೊಂದು ಮ್ಯಾಚ್ನೂ ನಾನು ಇಷ್ಟಪಡ್ತೀನಿ. ಮುಂದಕ್ಕೂ ಹೇಳಿದ್ನಲ್ಲ, ಫಸ್ಟ್ ಲವ್ ಕ್ರಿಕೆಟ್ ನನಗೆ. ಸೊ ಕ್ರಿಕೆಟ್ಗೆ ಸಂಬಂಧಪಟ್ಟ ಹಾಗೆ ಅದು ಏನೇ ಇದ್ದರೂ ಪ್ರೀತಿಯಿಂದ ಮಾಡ್ತೀನಿ, ಅದಿಷ್ಟ. ಯಾವತ್ತಾದ್ರೂ ಮಿಸ್ಟೇಕ್ ಮಾಡಿದ್ರೆ ಸರ್ ಕಾಮೆಂಟ್ರಿ ಮಾಡುವಾಗ? ಖಂಡಿತವಾಗ್ಲೂ ಮಿಸ್ಟೇಕ್ಸ್ ಆಗಿದ್ದಾವೆ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್ ಅದನ್ನ ತಿಳಿ ಹೇಳ್ತಾರೆ.
ನಾವು ತಕ್ಷಣ ಕ್ಷಮಿಸಿ ಅಂಥೇಳಿ ಸ್ಟ್ಯಾಟ್ಸ್ ಹೇಳೋವಾಗ ಓಕೆ ಮೊನ್ನೆ ಕೂಡ ಅಷ್ಟೇ ಸೋನಿ ಸ್ಪೋರ್ಟ್ಸ್ 10-4 ಕನ್ನಡದಲ್ಲಿ ಮಾಡ್ತಿರುವಾಗ ಒಂದು ನಮ್ಮ ನೆಚ್ಚಿನ ವೆಂಕಟೇಶ್ ಪ್ರಸಾದ್ ಸರ್ ಏನಿದ್ದಾರೆ ಅವರೊಟ್ಟಿಗೆ ಕಮೆಂಟ್ರಿ ಮಾಡ್ತಿರುವಾಗ ಒಂದು ಟ್ರಿವಿಯಾ ಶೇರ್ ಮಾಡ್ತಾ ಇದ್ವಿ. 1992 ವರ್ಲ್ಡ್ ಕಪ್ ಅಂತ ಹೇಳ್ಬಿಟ್ಟೆ, ಕ್ಷಮಿಸಿ 1996 ವರ್ಲ್ಡ್ ಕಪ್. ಸೊ ಒಮ್ಮೆ ಏನಾಗುತ್ತೆ, ಪ್ರತಿಯೊಂದು ಲೈವ್ ಹೋಗ್ತಿರುತ್ತೆ ಸರ್, ಮಿಸ್ಟೇಕ್ಸ್ ಮಾಡಬಾರ್ದು ಅಂತಲೇ ಎಲ್ಲರೂ ಬರೋದು, ಯಾರೂ ಕೂಡ ತಪ್ಪು ಮಾಡಬೇಕು ಅಂತ ಬರೋಲ್ಲ. ಬಟ್ ನಿಮ್ಗಲ್ಲೂ ಒಂದಷ್ಟು ಚಾಲೆಂಜಸ್ ಇರ್ತವೆ. ಇಷ್ಟು ಸಮಯದಲ್ಲಿ ನಿಮ್ಮ ಮಾತನ್ನು ಹೇಳಿ ಮುಗಿಸ್ಬೇಕು, ಆ್ಯಂಡ್ ಇಂತಿಷ್ಟು ಬಾಲ್ಸ್ ಆದಮೇಲೆ, ಇಂತಿಷ್ಟು ಡೆಲಿವರೀಸ್ ಆದಮೇಲೆ ಒಂದು ಓವರ್ನಲ್ಲಿ ನೀವು ಕ್ವಶನ್ಸ್ ಕೇಳೋ ಹಾಗಿಲ್ಲ, ಸಮಯ ತುಂಬ ಕಡಿಮೆ ಇರುತ್ತೆ. ಸೊ ಎಕ್ಸ್ಪರ್ಟ್ಸ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಒಂದಷ್ಟು ಸಮಯವನ್ನು ನೀವು ಕೊಡಬೇಕಾಗತ್ತೆ. ಈ ಥರದ್ದೆಲ್ಲ ಒಂದಷ್ಟು ಚಾಲೆಂಜಸ್ ಇರುತ್ತೆ. ಆ ಥರದಲ್ಲಿದ್ದಾಗ ಈ ವಿಷಯಗಳನ್ನು ತಲೆಯಲ್ಲಿಟ್ಕೊಂಡು ನೀವು ಮಾಡ್ತಿರುವಾಗ ಒಂದಷ್ಟು ಮಿಸ್ಟೇಕ್ಸ್ ಆಗ್ತವೆ, ಬೇಕು ಅಂತ ಮಾಡೋದಲ್ಲ. ಬಟ್ ಪ್ರಯತ್ನ ಹೇಗಿರಬೇಕು ಅಂತಂದರೆ ಈ ಮಿಸ್ಟೇಕ್ ರಿಪೀಟ್ ಆಗ್ಬೋದು ಸರ್. ನಿಮ್ಮ ಮಿಸ್ಟೇಕ್ಸ್ ಯಾವತ್ತೂ ರಿಪೀಟ್ ಆಗ್ಕೂಡ್ದು, ಆಗ ನೀವು ಇಂಪ್ರೂವ್ ಆಗ್ತಿದ್ದೀರಾ ಅಂತ ಅರ್ಥ. ಗ್ರೇಟ್ ಸರ್. ಸರ್ ನೀವು ಆಲ್ರೆಡಿ ಸ್ಟಾರ್ ಸುವರ್ಣ, ಸೋನಿ ಸ್ಪೋರ್ಟ್ಸ್, ಜಿಯೋ ಸಿನಿಮಾ, ಲೈಕ್ ಸಡನ್ನಾಗಿ ಎಲ್ಲ ಆಪರ್ಚುನಿಟೀಸ್ ಹೆಂಗೆ ಬಂತು ಸರ್? ಅದು ಯಾವ ಥರ ನೀವು ತೊಗೊಂಡ್ರಿ? ಅದು ತುಂಬ ಜನ ನಂಗೆ ತುಂಬ ಆತ್ಮೀಯರು ಕೂಡ ಹೇಳ್ತಾರೆ ಲಕ್ಕಿ ನೀನು, ಲಕ್ ಅಂತ. ಬಟ್ ನಾನು ಲಕ್ನ ಡಿಫೈನ್ ಮಾಡೋದು ಹೇಗೆ ಅಂತಂದರೆ, ವೆನ್ ಹಾರ್ಡ್ ವರ್ಕ್ ಮೀಟ್ಸ್ ಆಪರ್ಚುನಿಟಿ. ವರ್ಷಗಳ ಹಾರ್ಡ್ ವರ್ಕ್ ಏನಿರುತ್ತೆ, ಆ ಹಾರ್ಡ್ ವರ್ಕ್ಗೆ ತಕ್ಕ ಹಾಗೆ ಅದನ್ನು ಪ್ರೂವ್ ಮಾಡುವಂಥ ಒಂದು ಅವಕಾಶ ಸಿಕ್ಕರೇ ಅದು ಲಕ್. ನೀವು ಕಲ್ಲು ಮಣ್ಣು ಹೊತ್ತು ನಾಳೆ ನೀವು ಅದನ್ನು ಏನಕ್ಕೆ ಅಂತ ಪ್ರೂವ್ ಮಾಡೋದಕ್ಕೆ ಒಂದು ಅವಕಾಶ ಸಿಗದೆ ಹೋದರೆ ನಿಮಗೆ ಯೂಸೇ ಇಲ್ಲ ಸರ್. ಅಥವಾ ನೀವೇನೂ ಪ್ರಯತ್ನನೇ ಪಡೆದೆ ನಾಳೆ ಇದ್ದಕ್ಕಿದ್ದಾಗ ಅವಕಾಶ ಬಂತು ಅಂತಂದರೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ ನಿಮಗೆ, ಅಲ್ವಾ? ಎರಡೂ ಬೇಕು, ಅವಕಾಶವೂ ಬೇಕು, ಅದರ ಹಿಂದೆ ಸಾಕಷ್ಟು ಹಾರ್ಡ್ ವರ್ಕು ಬೇಕು. ಐ ಥಿಂಕ್ ಆ ಹಾರ್ಡ್ ವರ್ಕ್ ಏನು ಅಷ್ಟು ವರ್ಷಗಳಿಂದ ಮಾಡ್ತಾ ಬಂದೆ ನಾನು, ದೇವ್ರ ದಯೆಯಿಂದ ಅದರ ತಕ್ಕ ಹಾಗೆ ಆಪರ್ಚುನಿಟೀಸ್ ಆಗಾಗ ಬರ್ತಾ ಇದ್ದಾವೆ. ಹಾಗಾಗಿ ಆ ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಜೊತೆಗೆ ಅಸೋಸಿಯೇಟ್ ಆಗುವಂಥ, ದೊಡ್ಡ ದೊಡ್ಡ ಸ್ಟಾರ್ಸ್ ಜೊತೆಗೆ ಅಸೋಸಿಯೇಟ್ ಆಗುವಂಥ ಅವಕಾಶಗಳೇನು ಬರ್ತಾ ಇದ್ದಾವೆ. ಅದರಿಂದಾಗಿ ನಾನು ತುಂಬ ಅಲ್ಲದೆ ಹೋದರೂ ಈಗಷ್ಟೇ ಶುರು ಮಾಡಿದ್ದೀನಿ ಅಂತಲೇ ಅಂದ್ಕೊಳ್ತೀನಿ. ಇಷ್ಟು ಮಾಡಿಬಿಟ್ಟಿದ್ದೀನಿ ಗುರು, 20 ವರ್ಷದಿಂದ ಇದ್ದೀನಿ ಇಂಡಸ್ಟ್ರೀಲಿ, ನನಗೆ ಅಷ್ಟು ಗೊತ್ತು ಇಷ್ಟು ಗೊತ್ತು ಅಂತ ಅಂದ್ಕೊಡೋದಿಲ್ಲ. ಪ್ರತಿಯೊಂದು ದಿನವೂ ಹೊಸ ದಿನ, ಝೀರೋಯಿಂದ ಶುರು ಮಾಡ್ತಿದ್ದೀನಿ ಅಂತಲೇ ಅಂದ್ಕೊಂಡು ಶುರು ಮಾಡ್ತೀನಿ. ಹಾಗಾಗಿ ದೇವ್ರ ದಯೆಯಿಂದ ಏನೇನು ಇಲ್ಲಿ ತನಕ ಆಗಿದೆ ಅದು ಆಗ್ತಾಯಿದೆ, ಬಹುಶಃ ಮುಂದಕ್ಕೂ ಆಗಬಹುದು ಅನ್ನೋ ಫೀಲ್. ಸೊ ನಿಮ್ಮದು ವಾಯ್ಸ್ ನಾನು ಹೇಳ್ತಾ ಇದ್ದೆ ಸರ್ ಸ್ಟಾರ್ಟಿಂಗ್ಲಿ, ವಾಯ್ಸ್ ಅದೇ ಥರ ಇತ್ತು, ಲೈಕ್ ಡಿಡ್ ಯು ಬ್ರೇಕ್ ಇಟ್? ನೀವೇನಾದರೂ ಅದಕ್ಕೆ ಪ್ರಾಕ್ಟೀಸ್ ಮಾಡಿದ್ರ, ಅದನ್ನು ಇಲ್ಲ ಕರೆಕ್ಟ್ ಮಾಡಿದ್ರ? ಹಂಗೆ ಇಲ್ಲ, ಅದಕ್ಕೇನು ಏನೂ ಮಾಡಿಲ್ಲ ದೇವ್ರ ದಯೆಯಿಂದ. ಸೊ ಕೆಲವರು ಕೇಳ್ತಾರೆ ಏನಾದರೂ ಎಕ್ಸಸೈಸ್ ಮಾಡಿದ್ರ, ಬೇಸ್ ವಾಯ್ಸ್ಗೆಲ್ಲ ಇದೇನೋ ಮಾಡಬೇಕು ಅಂತಾರೆ, ಹೌದಾ ಅಂತ. ಬಟ್ ಟ್ರಸ್ಟ್ ಮೀ, ಇದು ಏನೇನು ಬೇರೆದೆಲ್ಲ ಹೇಳಿದ್ದಾರೆ ಅದು ಯಾವತ್ತೂ ವರ್ಕ್ ಆಗಿಲ್ಲ. ನಿಮ್ಮ ದೇಹದಲ್ಲಿ ಹಲವಾರು ವಿಷಯಗಳನ್ನು ಜೀನ್ಸ್ ಡಿಸೈಡ್ ಮಾಡುತ್ತೆ, ಸುಮಾರೆಲ್ಲ ಜೆನೆಟಿಕ್ಸಿಂದ ಬರುತ್ತೆ. ನಿಮ್ಮ ಹೈಟ್, ನಿಮ್ಮ ವೆಯ್ಟ್, ನಿಮ್ಮ ಕಾಂಪ್ಲೆಕ್ಷನ್, ಆಮೇಲೆ ನಿಮ್ಮ ದೇಹಕ್ಕೆ ಸಂಬಂಧಪಟ್ಟಂಥ ಈ ಥರ ವಿಷಯಗಳು, ಹಾಗೆ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಈ ಥರ ವಿಷಯಗಳೇನಿರ್ತವೆ ಜೆನೆಟಿಕಲಿ ನಿಮ್ಮ ಕೆಲವೊಂದೆಲ್ಲ ಬರ್ತವೆ, ಅದರ ವಾಯ್ಸ್ ಕೂಡ ಒಂದು. ಹಾಗಾಗಿ ಕೆಲವ್ರಿಗೆ ವರ್ಕ್ ಆಗಿರಬಹುದೇನೋ ಗೊತ್ತಿಲ್ಲ, ಬಟ್ ನಾನು ಯಾವತ್ತೂ ಆ ದಿಕ್ಕಿನಲ್ಲಿ ಯೋಚನೆ ಮಾಡಿಲ್ಲ. ಆ್ಯಂಡ್ ಬಹುಶಃ ದೇವರೇ ನಿರ್ಧಾರ ಮಾಡಿದರು ನನ್ನ ಕರಿಯರ್ ಇದರಲ್ಲಿ ಇರುತ್ತೆ ಅಂತ, ಅದಕ್ಕೆ ಕೊಟ್ಟು ಕಳಿಸಿದ್ದಾರೆ. ಅದರಲ್ಲೇ ನನಗೆ ಅನ್ನ ಅಂತ ಡಿಸೈಡ್ ಮಾಡಿದರೆ ನಡೀತಾರೆ. ಸರ್ ನೀವು ಕೋಪುರ ಅನ್ನೋದು ಏನೋ ಒಂದು ವಿಷಯ ಹೇಳ್ತೀನಿ ಅಂದರೆ, ಎಕ್ಸಾಕ್ಟ್ಲಿ ಈ PS1 PS2 ಪೊನ್ನಿಯಿನ್ ಸೆಲ್ವನ್ ಭಾಗ 1, ಪೊನ್ನಿಯಿನ್ ಸೆಲ್ವನ್ ಭಾಗ 2 ಸಿನಿಮಾದ ಡಬ್ಬಿಂಗ್ ಆದ ನಂತರ ವಿಕ್ರಮ್ ಸರ್ ನನ್ನನ್ನು ಚೆನ್ನಾಗಿ ಕರೆಸ್ಕೊಳ್ತಾರೆ. ನಮ್ಮ ಮಣಿರತ್ನಂ ಸರ್ ಅವರ ಆಫೀಸ್ ಏನಿದೆ ಅಲ್ಲಿ ಪಕ್ಕದಲ್ಲೇ ಒಂದು ಗೆಸ್ಟ್ ಹೌಸ್ ಇದೆ, ಅಲ್ಲಿ ಉಳ್ಕೊಂಡಿರ್ತೀವಿ. ಮಾರನೇ ದಿನ ಒಂದು ಸ್ಟುಡಿಯೋದಲ್ಲಿ ಭೇಟಿಯಾಗೋಣ ಅಂತ ಹೇಳಿರ್ತಾರೆ, ಅಲ್ಲಿಗೆ ಹೋಗ್ತೀವಿ. ಅಲ್ಲಿ ಹೋದಾಗ ವೆರಿ ಫಸ್ಟು ಹಿಂಗೆ ಆಚೆ ಕಾಯ್ತಾ ಇರ್ತೀವಿ ಸ್ಟುಡಿಯೋಯಿಂದ, ಕಾರ್ ಹಿಡಿದು ಸ್ಟೈಲಾಗಿ ವಿಕ್ರಮ್ ಸರ್ ನಡ್ಕೊಂಡು ಬರ್ತಾರೆ. ನಾನು ಆಯುಷ್ಮಾನ್ ಅಂತ ಹಿಂಗೆ ಕೇಳ್ತಾರೆ, ಅದೇ ಸ್ಟೈಲಲ್ಲಿ ಫುಲ್ಗಡೆ ಹೆಸರಲ್ಲೇ ತೆಗೆಸ್ಕೊಂಡಿರ್ತೀವಿ. ಒಳಗಡೆ ರುಪ್ ಅಂತ ಹೋಗ್ತಾರೆ, ನಾವು ಹಿಂದೆ ಫಾಲೋ ಮಾಡ್ತೀವಿ. ಅದಾದಮೇಲೆ ಒಳಗಡೆ ಹೋಗಿ ನಿಂತ್ಕೊಳ್ತೀವಿ. ಸ್ಟುಡಿಯೋ ಒಂಚೂರು ಕತ್ಲಾಗಿರುತ್ತೆ, ಕತ್ಲೆ ಇರುತ್ತೆ. ಹಿಂಗೆ ಕುತ್ಕೊಂಡಿರ್ತಾರೆ, ಇಲ್ಲಿ ಮಾನಿಟರ್ಸ್ ಇರುತ್ತೆ, ಇಲ್ಲಿ ಸೌಂಡ್ ಇಂಜಿನಿಯರ್ ಕುತ್ಕೊಂಡಿರ್ತಾರೆ. ಇಲ್ಲಿ ವಿಕ್ರಮ್ ಸರ್ ಹಿಂದೆ ನಾವು ಕೈ ಕಟ್ಕೊಂಡು ಹಿಂಗೆ ನಿಂತ್ಕೊಂಡಿರ್ತೀವಿ. ಅವರೇ ಹಿಂಗೆ ವೆರಿ ಫಸ್ಟ್ ಸೀನ್ ಹಿಂಗೆ ಪ್ಲೇ ಮಾಡ್ತಾರೆ, ಹಿಂಗೆ ಕುತ್ಕೊಂಡು ನೋಡ್ತಾ ಇರ್ತಾರೆ. ಇನ್ನು ಫಸ್ಟ್ ಸೀನ್ ಹಿಂಗೆ ನೋಡ್ಬಿಟ್ಟು ಅವ್ರ ಸ್ಟೈಲ್ ಹಿಂಗೆ ತಿರ್ಗೋದು, ಹಿಂಗೆ ಅವ್ರು ತಿರುಗ್ತಾರೆ. ನಿಮ್ಗೆ ಗೊತ್ತು ನೋಡ್ರಿ, ಸುಮಂತ್ ಆರ್ ಯು ಆನ್ ಆ್ಯಕ್ಟರ್ ಟು ಅಂತ ಕೇಳ್ತಾರೆ. ನನಗೆ ಪೊಕ ಏನೋ ತಪ್ಪು ಮಾಡಿದ್ದೀನಿ ಗುರು, ಬೈತಾರೆ ಅಂತ. ಎಸ್ ಸರ್, ಬಟ್ ಬಾಯ್ ಸರ್ ಅಂತ ಕೇಳಿದೆ.
ನೋ ವಂಡರ್ ವಿ ಹ್ಯಾವ್ ಡನ್ ಸಚ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಸುಮನ್ ಅಂತ ಅಂದರು. ನನಗೆ ಹಣ ಲೈಟ್ ಹಾಕಿರೋ ನಿಜವಾಗ್ಲೂ ವಿಕ್ರಮ ಅಥವಾ ಯಾರಾದರೂ ಡೂಪ್ಲಿಕೇಟ್ ಅಂತ ಅಷ್ಟ್ರ ಮಟ್ಟಿಗೆ ಮುಕ್ತವಾಗಿ ಹೊಗಳ್ತಾರೆ. ನೋ ವಂಡರ್ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದೀರಾ ಡಬ್ಬಿಂಗ್ ಅಂತಂದರೆ, ಯು ಆರ್ ಎ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್ ಟು ಅನ್ನೋದನ್ನು ಆ ಒಂದು ಸೆಂಟೆನ್ಸಲ್ಲಿ ಮುಗಿಸ್ತಾರೆ. ಥ್ಯಾಂಕ್ ಯು ಸರ್ ಅಂತೀನಿ. ಹಾಗೆ ಹೇಳಿ ಮುಗಿಸಿದ ತಕ್ಷಣ ಪಕ್ಕದಲ್ಲಿ ಸೌಂಡ್ ಇಂಜಿನಿಯರ್ ಹೇಳ್ತಾರೆ ತಮಿಳಲ್ಲಿ, ನಮ್ಮ ತಮಿಳಲ್ಲಿ ಟ್ರೈ ಮಾಡೋಣ ಅಂತಾರೆ. ಅಂದರೆ ಈ ಟೆಕ್ನಿಕ್ ಸುಮಂತ್ ಯೂಸ್ ಮಾಡಿರೋದನ್ನು ನಾನು ತಮಿಳಲ್ಲಿ ಟ್ರೈ ಮಾಡ್ತೀನಿ, ಒರಿಜಿನಲಲ್ಲಿ ನಾನು ಟ್ರೈ ಮಾಡ್ತೀನಿ ಅಂತಾರೆ. ಪುಣ್ಯಾತ್ಮರೇ ಇವರೆಲ್ಲ. ಇವ್ರಿಗೆ ಯಾಕೆ ಅಷ್ಟು ಮಟ್ಟಕ್ಕೆ ಸಕ್ಸಸ್ ಸಿಗುತ್ತೆ ಅಂತಂದರೆ ದೇ ಆರ್ ಸೋ ಮಚ್ ಓಪನ್ ಫಾರ್ ನ್ಯೂ ಥಿಂಗ್ಸ್. ನಾನು ಯಾರು ಅವ್ರ ಮುಂದೆ ನಾನು ಟ್ರೈ ಮಾಡಿರೋದನ್ನು ನನಗೇನೋ ಅನಿಸ್ತು ಇದು ಸೂಕ್ತ ಅಂತ ನಾನು ಮಾಡಿದೆ, ಅದನ್ನು ಅವ್ರು ಟ್ರೈ ಮಾಡಬೇಕು ಅಂತ ಏನಿದೆ. ಸೊ ಇಷ್ಟೆಲ್ಲ ಆಗುತ್ತೆ. ಅವರೇ ಕರೆದು ಸೆಲ್ಫಿ ತೊಗೊಳ್ಳೋಣ ಅಂತಾರೆ. ಶೋರ್ ಸರ್ ಅಂತೀವಿ. ಊಟ ಮಾಡ್ತಿರುವಾಗ ಸೆಲ್ಫಿ ತೊಗೊಳ್ತೀವಿ. ಅದಾದಮೇಲೆ ಸುಮಂತ್ ಅಲ್ಲಿ ಚೆನ್ನಾಗಿ ಬರಲಿಲ್ಲ ಸೆಲ್ಫಿ, ಲೈಟ್ ಅಷ್ಟು ಚೆನ್ನಾಗಿರಲಿಲ್ಲ, ಸ್ಟುಡಿಯೋಲಿ ಒಂದು ತೊಗೊಳ್ಳೋಣ ಅಂತಾರೆ. ಆಯಿತು. ಇನ್ನೊಂದು ಯಾವುದೋ ಒಂದು ಸೀನಲ್ಲಿ ಕಿರ್ಚ್ಕೊಳ್ಳೋದು ಒಂದು ಸೀನ್. ಹೀಸ್ ಅ ವಾರಿಯರ್, ಈಸ್ ಅ ಕಿಂಗ್ ಪೊನ್ನಿಯಿನ್ ಸೆಲ್ವನಲ್ಲಿ. ಸೊ ಕಿರ್ಚ್ಕೊಳ್ಳೋದೊಂದು ಸೀನ್ ಬರುತ್ತೆ. ಆ ಕಿರ್ಚ್ಕೊಳ್ಳೋ ಸೀನ್ ಆದಮೇಲೆ ಆಗ್ತಿದ್ದ ಹಾಗೇ ತುಂಬ ಸ್ಟ್ರೈನ್ ಆದಾಗ ಕೆಮ್ಮು ಬರುತ್ತೆ. ಕೆಮ್ತೀನಿ ನಾನು. ಸುಮಂತ್ ಪುಡೊಂದು ಎ ಸಿ ಹಾಕ್ಕೊಳ್ಳಿ ಅಂದರೆ ಎಲ್ಲವೂ ಇಂಗ್ಲೀಷಲ್ಲಿ ಹೇಳ್ತಾರೆ. ಪುಡೊಂದು ಎ ಸಿ, ರೆಸ್ಟ್ ಫಾರ್ ಕಪಲ್ ಆಫ್ ಮಿನಿಟ್ಸ್. ಓಕೆ ಸರ್, ಎ ಸಿ ಆನ್ ಮಾಡ್ಕೊಂಡು ಕೂತ್ಕೊಳ್ತೀನಿ. 5 ನಿಮಿಷ ಆಗುತ್ತೆ. ನಾನು ಯಾವಾಗ ಸ್ಟಾರ್ಟ್ ಮಾಡಿ ನಾನೇ ಹೇಳಲ್ಲ ಅಥವಾ ಅವರೇ ಕೇಳ್ತಾರಾ ಅಂತ ಕನ್ಫ್ಯೂಷನ್ ನನಗೆ. ಸೊ ಕಾಯ್ತಾ ಇರ್ತೀನಿ. ಅದಾದಮೇಲೆ ಡೋರ್ ಓಪನ್ ಆಗುತ್ತೆ, ರೆಕಾರ್ಡಿಂಗ್ ಬೂತ್ದು ಡೋರ್ ಓಪನ್ ಆಗುತ್ತೆ. ನನಗೆ ಬಂದರೆ ನೋಡಿದ್ರೆ ವಿಕ್ರಮ್ ಸರ್ ಕೈಯಲ್ಲಿ ಒಂದು ಅಷ್ಟು ದೊಡ್ಡದು ಒಂದು ಪ್ಲಾಸ್ಟಿಕ್ ಕವರ್ ಹಿಡ್ಕೊಂಡು ಬರ್ತಾ ಇದ್ದಾರೆ. ಸರ್ ಅಂತ ಸಿದ್ದೆ ಅಂತಾರೆ. ಸರ್ ನಾನು ಕೂತ್ಕೊಳ್ತೀನಿ, ಹಿಂಗೆ ಕೊಡ್ತಾರೆ. ಆ ಪ್ಲಾಸ್ಟಿಕ್ ಕವರ್ ತುಂಬ ಮಿಂಟ್, ಹಾಲ್ಸ್, ಸ್ಟೆಪ್ಸಿಲ್ಸ್ ಎಲ್ಲ ಈ ಥರದ್ದು ಸೂದಿಂಗ್ ಕ್ಯಾಂಡೀಸ್ ಏನಿರ್ತವೆ ಅದನ್ನು ತಂದು ಕೊಡ್ತಾರೆ. ಎಂಥ ಸ್ವೀಟ್ ಹಾರ್ಟ್ ಅವರು, ಪುಣ್ಯಾತ್ಮ. ನಿಜವಾಗ್ಲೂ ಗುರು, ಇದೆಲ್ಲ ನಿಜಾನ ಕನಸ ಅಂತ ಪ್ರತಿಯೊಂದು ಕ್ಷಣವೂ ನನಗನ್ಸಿದ್ದು ಹೌದು. ಅವರೇ ತಂದು ಕೈಯಾರೆ ಅವರು ಅಸಿಸ್ಟೆಂಟ್ ಹೇಳಿ ತರಿಸ್ತಾರೆ ಅಂಗಡಿಯಿಂದ, ತಂದವರೇ ಹೆಂಗೆ ಕೊಟ್ಬಿಟ್ಟು ಇದನ್ನು ಒಂದೆರಡು ತಿಂದು ರೆಸ್ಟ್ ಮಾಡಿ ಆಮೇಲೆ ಶುರು ಮಾಡೋಣ ಅಂತಾರೆ. ನೋ ಸರ್ ಐಮ್ ಗುಡ್ ಟು ಗೋ, ಶುರು ಮಾಡೋಣ ಅಂತ ಹೇಳ್ತೀನಿ. ಅದಾದಮೇಲೆ ಪ್ರಾಜೆಕ್ಟ್ ಎಲ್ಲ ಮುಗಿಯುತ್ತೆ. ಮಧ್ಯದಲ್ಲಿ ಏನು ಬ್ರೇಕ್ ತೊಗೊಳ್ತೀವಿ, ಆಗ ಮಾತಾಡ್ತಿರ್ತೀವಿ. ಆವಾಗ ಸುಮಂತ್ ಐ ವಾಂಟ್ ಟು ಗಿವ್ ಯು ಅನದರ್ ಪ್ರಾಜೆಕ್ಟ್ ಅಂತಾರೆ. ಓಕೆ ಸರ್ ಅಂತೀನಿ. ವೆಯ್ಟ್ ಅಂದ್ಬಿಟ್ಟು ಫೋನ್ ತೆಗೆದ್ಬಿಟ್ಟು ಕಾಲ್ ಮಾಡಿಬಿಟ್ಟು ಕೋಬ್ರಾ ಸಿನಿಮಾ ಡೈರೆಕ್ಟ್ರಿಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು ಐ ಥಿಂಕ್ ಐ ಫೌಂಡ್ ಮೈ ಕನ್ನಡ ವಾಯ್ಸ್, ಯಾ ಹಿಸ್ ನೇಮ್ ಇಸ್ ಸುಮಂತ್, ಯಾ ಲೆಟ್ ಹಿಮ್ ಡು ದ ಜಾಬ್ ಅಂತಾರೆ. ಓಕೆ ಸರ್. ನನಗೆ ಬೌನ್ಸರ್ ಮೇಲೆ ಬೌನ್ಸರ್ ಅದು ಕಲಿಸಿದ್ರು. ಬಂದಾಗಿಂದ ಹಿಡಿದು ಕೋಬ್ರಾ ಅಂತ ಸಿನಿಮಾ PS-ಗಿಂತ ಮುಂಚೆ ರಿಲೀಸ್ ಆಗ್ತಿದೆ, ಅದಕ್ಕೆ ಕನ್ನಡದಲ್ಲಿ ನೀವೇ ಡಬ್ ಮಾಡಿ ಅಂತಾರೆ. ಖುಷಿ ಆಗುತ್ತೆ. ವಿಕ್ರಮ್ ಸರ್ಗೆ ಇಷ್ಟ ಆಯಿತು ನನ್ನ ಕೆಲಸ, ಇನ್ನೊಂದು ಪ್ರಾಜೆಕ್ಟ್ ಕೊಟ್ಟಿದ್ದಾರೆ, ಸಹಜ ಅಲ್ವಾ, ಖುಷಿ ಆಗುತ್ತೆ. ಕೋಬ್ರಾ ಡಬ್ ಮಾಡೋದಕ್ಕೆ ಶುರು ಮಾಡ್ತೀನಿ. ಸರ್ ಬಹುಶಃ ಒಂದು 12ರಿಂದ 15 ಬೇರೆ ಬೇರೆ ಪಾತ್ರಗಳು ಮಾಡಿದ್ದಾರೆ ಸರ್. ಆ ಪ್ರತಿಯೊಂದು ಪಾತ್ರಕ್ಕೂ ಬೇರೆ ಬೇರೆ ವಾಯ್ಸ್ ಟೆಕ್ಸ್ಚರ್ನ ಟ್ರೈ ಮಾಡಿದ್ದಾರೆ. ಇದು ಜೋಕ್ ಅಲ್ವೇ ಅಲ್ಲ, ಇದು ನನಗಲ್ಲಿ ಹೋದ್ಮೇಲೆ ಗೊತ್ತಾಗಲಿಲ್ಲ. ಸಿನಿಮಾ ಡಬ್ ಮಾಡ್ತಾ ಇರ್ತೀವಿ, ನನಗೆ ವಿಕ್ರಮ್ ಸರ್ ಒಂದು ಪ್ರಾಜೆಕ್ಟ್ ಕೊಟ್ಟರು ಅಂತ ಖುಷಿ ಪಡಬೇಕಾ, ಅಥವಾ ಇಷ್ಟು ದೊಡ್ಡ ಚಾಲೆಂಜ್ನ ಕೊಟ್ಬಿಟ್ರಲ್ಲಪ್ಪ ನನಗೆ ಅಂತ ತಲೆ ಚಚ್ಕೋಬೇಕಾ ಗೊತ್ತಾಗಲಿಲ್ಲ. ಬಟ್ ಖುಷಿ ಜಾಸ್ತಿ ಆಯಿತು. ಯಾಕೆ ಅಂತಂದರೆ ಅವರು ಏನು ಪ್ರಯತ್ನ ಪಟ್ಟಿದ್ದಾರೆ ಅಷ್ಟರ ಮಟ್ಟಿಗೆ ಇನ್ನೊಬ್ಬ ಪ್ರಯತ್ನ ಪಡುವಂಥ ಆರ್ಟಿಸ್ಟ್ ಇವನಲ್ಲಿ ಇದ್ದಾನೆ ಅನ್ನೋದನ್ನು ಏನು ಗುರುತಿಸಿದ್ರು ನನಗೆ ಅದು ಖುಷಿ ಕೊಡ್ತು ಸರ್. ಆ ಸಿನಿಮಾನ ದಯವಿಟ್ಟು ನೋಡಿ, ಸೋನಿ ಲಿವ್ನಲ್ಲಿದೆ. ಅದು 12ರಿಂದ 15 ಬೇರೆ ಬೇರೆ ವೇಷಗಳನ್ನು ಹಾಕ್ಕೊಳ್ತಾರೆ. ಪ್ರತಿಯೊಂದು ವೇಷಕ್ಕೂ ಬೇರೆ ಬೇರೆ ಥರದ ವಾಯ್ಸ್ ಟೆಕ್ಸ್ಚರ್ನ ಟ್ರೈ ಮಾಡ್ತಾರೆ. ಆ್ಯಂಡ್ ಇಫ್ ಐ ಆಮ್ ನಾಟ್ ರಾಂಗ್, ಒಂದು 5 ನಿಮಿಷಗಳ ಒಂದು ಇಂಟ್ರಾಗೇಷನ್ ಸೀನ್ ಇದೆ. ಈ ಥರದ್ದು ಒಂದು ರೂಮ್ನಲ್ಲಿ ನಡೆಯುತ್ತೆ. ಆ ಸೀನ್ನ ಮಿಸ್ ಮಾಡದೆ ನೋಡಿ. ನನ್ನ ರಿಕ್ವೆಸ್ಟ್, ದಯವಿಟ್ಟು ಕನ್ನಡದಲ್ಲೇ ನೋಡಿ, ನಾನು ಶ್ರಮ ಪಡ್ತೀನಿ. ಸೊ ಈ ಪರ್ಟಿಕ್ಯುಲರ್ ಸೀನ್ ನೋಡಿದ್ಮೇಲಂತೂ ನಾನು ಹುಚ್ಚ ಆಗೋದೆ. ನಾನು ಅಂದರೆ ಈ ಥರನೂ ಯೋಚನೆ ಮಾಡೋದಕ್ಕೆ ಸಾಧ್ಯನಾ? ಈ ಥರ ಯೋಚನೆ, ಹುಚ್ಚುಚ್ಚಾಗಿ ಏನೇನೋ ಯೋಚನೆ ಮಾಡೋದು ಬೇರೆ, ಬಟ್ ನೀವು ಅದನ್ನು ವಿಜುವಲಿ ಕನ್ವರ್ಟ್ ಮಾಡೋದಿದೆಯಲ್ಲ, ಅದು ಸಣ್ಣ ವಿಚಾರ ಅಲ್ವೇ ಅಲ್ಲ. ಆ್ಯಂಡ್ ಅದ್ರ ತಕ್ಕಂಗೆ ಮ್ಯಾಚ್ ಮಾಡಿದ್ದಾರೆ ಸರ್. ಆ್ಯಸ್ ಅನ್ ಆ್ಯಕ್ಟರ್ ವಿಕ್ರಮ್ ಸರ್ ಪರ್ಫಾರ್ಮ್ ಮಾಡಿದ್ದಾರೆ. ಅಂದರೆ ಈ ನಟನೆಯನ್ನು ಎಂಜಾಯ್ ಮಾಡುವಂಥ, ಏನೋ ಹೊಸತನವನ್ನು ಎಂಜಾಯ್ ಮಾಡುವಂಥ ಜನ ಏನಾದರೂ ಇದ್ದರೆ ದಯವಿಟ್ಟು ಕೋಬ್ರಾ ಸಿನಿಮಾ ನೋಡಿ. ಸಿನಿಮಾನ ಅಷ್ಟಾಗಿ ಜಡ್ಜ್ ಮಾಡಬೇಡಿ, ಬಿಕಾಸ್ ಕೋವಿಡ್ಗಿಂತ ಮುಂಚೆ ಶುರುವಾದಂಥ ಸಿನಿಮಾ. ಅದು ಮಧ್ಯದಲ್ಲಿ ಏನೇನೋ ತೊಂದರೆಗಳನ್ನೆಲ್ಲ ಅನುಭವಿಸಿ ಆ ನಂತರ ಶೂಟ್ನ ಕಂಪ್ಲೀಟ್ ಮಾಡಿ ಕೋವಿಡ್ ನಂತರ ಸಿನಿಮಾವನ್ನು ರಿಲೀಸ್ ಮಾಡಿದ್ದಾರೆ.
ಎಸ್ ನೀವು ಆ್ಯಸ್ ಅ ಸಬ್ಸ್ಕ್ರೈಬರ್, ಆ್ಯಸ್ ಅ ವ್ಯೂವರ್, ಆ್ಯಸ್ ಆಡಿಯನ್ಸ್ ನೀವು ಅದನ್ನು ನಿಮ್ಮ ಹಕ್ಕು, ಅದು ನೀವು ಪೇ ಮಾಡ್ತೀರಿ, ನೀವು ಅದನ್ನು ಜಡ್ಜ್ ಮಾಡೋದು. ಬಟ್ ಈ ಎಲ್ಲ ಕಾರಣಗಳು ಅದ್ರ ಹಿಂದೆ ಇರೋದ್ರಿಂದ ನಾನು ಇದನ್ನು ಮುಂಚೆನೇ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ 5 ನಿಮಿಷಗಳ ಇಂಟ್ರೋಗೇಷನ್ ಸೀನ್ನ ದಯವಿಟ್ಟು ಮಿಸ್ ಮಾಡಬೇಡಿ. ಐ ಆಮ್ ಶ್ಯೂರ್ ನೀವು ಮತ್ತೆ ಅದನ್ನು ಏನೋ ರಿವೈಂಡ್ ಮಾಡಿ ನೋಡ್ತೀರಾ, ಅಷ್ಟು ಅದ್ಭುತವಾಗಿ ಕ್ರಿಯೇಟ್ ಮಾಡಿದ್ದಾರೆ. ಇದನ್ನು ನೋಡಿದ್ರು ನನಗನ್ನಿಸ್ತು ಸರ್, ವಿಕ್ರಮ್ ಸರ್ ಅವರು ಅಷ್ಟು ಈಸಿ ಅಲ್ಲ ಆ್ಯಸ್ ಅ ಟ್ಯಾಲೆಂಟ್, ಅವರು ಅಷ್ಟು ಸುಲಭವಾಗಿ ಏನನ್ನು ಬಿಡುವಂಥ ವ್ಯಕ್ತಿ ಅಲ್ಲ ಅಂತ ಅನಿಸ್ತು. ಆ್ಯಸ್ ಅ ವಾಯ್ಸ್ ಆರ್ಟಿಸ್ಟ್ ಸರ್, ಸ್ಟಾರ್ಟಿಂಗಲ್ಲಿ ಬಿಗಿನರ್ಸ್ ಇರ್ತಾರೆ, ಏನು ಮಿಸ್ಟೇಕ್ಸ್ ಮಾಡ್ತಾರೆ? ಬಿಗಿನರ್ಸ್ ಐ ಥಿಂಕ್ ವೆನ್ ಇಟ್ ಕಮ್ಸ್ ಟು ರೆಮ್ಯುನರೇಷನ್, ಇಲ್ಲಿ ಬರ್ತಿದ್ದಾಗೇನೆ ಏನೋ ದೊಡ್ಡ ಅಮೌಂಟ್ ಸಿಕ್ಬಿಡುತ್ತೆ ಏನೋ ಒಂದು ಇದರಲ್ಲಿ ಬರ್ತಾರೆ. ಆ್ಯಂಡ್ ಇನ್ನು ಕೆಲವರು ಅವ್ರು ಆಲ್ರೆಡಿ ವೆಲ್ ಆಫ್, ಅವ್ರಿಗೆ ಅಗತ್ಯ ಇಲ್ಲದೆ ಹೋದ್ರು ನಾನು ಫ್ರೀಯಾಗಿ ಮಾಡಿಬಿಡ್ತೀನಿ ಅಂತ ಬರ್ತಾರೆ. ಈ ಎರಡೂ ತಪ್ಪುಗಳನ್ನು ಮಾಡಬಾರ್ದು ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಇದನ್ನೇ ನಂಬಿಕೊಂಡು ಬದುಕುವಂಥ ಎಷ್ಟೋ ಜನ ಸಿಂಗಲ್ ಪೇರೆಂಟ್ಸ್ ಇದ್ದಾರೆ, ಇದನ್ನೇ ನಂಬಿಕೊಂಡು ತಮ್ಮ ಮನೆಯನ್ನು ನಡೆಸ್ತಾ ಇರುವಂಥ ಕಲಾವಿದರಿದ್ದಾರೆ. ನೀವು ಫ್ರೀಯಾಗಿ ಬಂದು ಮಾಡಿಬಿಡ್ತೀನಿ ಅನ್ನೋ ಆಪ್ಷನ್ ಕೊಡಬೇಡ್ರಪ್ಪ. ಮಿನಿಮಲ್ ಬೇಸಿಕ್ ಚಾರ್ಜಸ್ ಆದರೂ ಮಾಡಿ. ಇನ್ನೊಂದು ಇಲ್ಲಿ ಬರ್ತಿದ್ದ ಹಾಗೇ ನಾನೇನೋ ಒಂದು ಮಾಡಿಬಿಡ್ತೀನಿ, ಇಲ್ಲೇನೋ ಒಂದಷ್ಟು ಏನು 1000 ಲಕ್ಷ ಹಣ ಸಿಕ್ಬಿಡುತ್ತೆ ಅನ್ನೋ ಊಹಾಪೋಹಗಳಿಂದ ಬರಬೇಡಿ. ಎಲ್ಲ ಕ್ಷೇತ್ರದಲ್ಲೂ ಹೇಗೆ ನೀವು ಒಂದಷ್ಟು ಕಷ್ಟಪಟ್ಟ ಮೇಲೇ, ಒಂದಷ್ಟು ಹೆಸರು ಮಾಡಾದ್ಮೇಲೆ ಒಂದು ಡೀಸೆಂಟ್ ಅಮೌಂಟ್ ಸಿಗುತ್ತೋ, ಇಲ್ಲೂ ಕೂಡ ಹಾಗೇ ಬರ್ತಿದ್ದ ಹಾಗೆ ದೊಡ್ಡ ಅಮೌಂಟ್ ಮಾಡೋದಕ್ಕಾಗಿ ದುಡ್ಡು ಕಾಸಿನ ವಿಚಾರದಲ್ಲೇ ಎಲ್ಲವೂ ಇವೆಂಚುಲಿ ಏನೋ ಮುಗಿಯೋದು. ಹಾಗಾಗಿ ಆ ಒಂದು ಇದನ್ನೇ ಹೆಚ್ಚಾಗಿ ಇಟ್ಕೊಂಡು ಬರಬೇಡಿ. ಇನ್ನೊಂದು ಅವ್ರೇನೋ ಅಂದುಬಿಟ್ರು ನಿಮ್ಮ ಬಗ್ಗೆ, ನಿಮ್ಮ ವಾಯ್ಸ್ ಬಗ್ಗೆ ಅಂದಾಕ್ಷಣ ಅದನ್ನು ನೆಗೆಟಿವ್ ಆಗಿ ತೊಗೊಳ್ಳೋಕೆ ಹೋಗಲೇಬೇಡಿ. ಪ್ರತಿಯೊಂದು ನಿಮಗೆ ಚುಚ್ಚುವಂಥ ರೀತಿಯಲ್ಲಿ ಹೇಳಿದ್ರೂ ಸರಿ, ಅದನ್ನು ಪಾಸಿಟಿವ್ ಆಗಿ ತೊಗೊಳ್ಳಿ. ಎಲ್ಲೂ ಕೂಡ ಈ ವ್ಯಕ್ತಿ ಹಿಂಗೆ ಅಂದ್ಬಿಟ್ರು, ಈಕೆ ಹೀಗಂದ್ಲು, ಆಕೆ ಹಾಗಂದ ಅಂತ ಧೃತಿಗೆಡಬೇಡಿ. ನಿಮಗೆ ಅಂತ ಇತ್ತು ಅಂತಂದರೆ ನೀವು ಎಷ್ಟೇ ವರ್ಷಗಳಾದರೂ ಕೂಡ ನಿಮ್ಗೆ ಆ ಫಲ ಸಿಗುತ್ತೆ. ಬಟ್ ನಿಮ್ಮ ಕಡೆಯಿಂದ ಎಫರ್ಟ್ ಹಾಕದೆ ಅದು ಸಿಗುತ್ತೆ ಅನ್ನೋ ಭ್ರಮೆಯಲ್ಲಿ ಖಂಡಿತವಾಗ್ಲೂ ಬದುಕಬೇಡಿ. ಈ ಪ್ರತಿಯೊಂದು ಪ್ರಾಜೆಕ್ಟಲ್ಲೂ ಇಲ್ಲ, ಐ ಥಿಂಕ್ ನಾನು ಈ ಚೇಂಜ್ ಮಾಡ್ಕೊಳ್ಳೇಬೇಕು ಅನಿಸುತ್ತೆ, ಈ ಥರದ ಪ್ರಿಪ್ರೇಷನ್ ನೆಕ್ಸ್ಟ್ ನನ್ನ ಪ್ರಾಜೆಕ್ಟಿಗೆ ಮಾಡ್ಕೊಳ್ಳೇಬೇಕು ಅಂತ ನಿಮಗೇನು ಅನಿಸುತ್ತೆ, ಪ್ರತಿ ಪ್ರಾಜೆಕ್ಟಲ್ಲೂ ಅನಿಸುತ್ತೆ, ಅದನ್ನು ಚಾಚು ತಪ್ಪದೆ ಮಾಡಿ. ಖಂಡಿತವಾಗ್ಲೂ ನಿಮಗೆ ಏನೋ ಆ ಪ್ರೊಫೆಷನ್ ನಿಮ್ಮ ಕೈ ಹಿಡಿಯುತ್ತೆ. ಸರ್, ಈಗ ಸಕ್ಸಸ್ಫುಲ್ ಪಾಯಿಂಟ್ಸ್ ಅನ್ನೋದ್ರೆ ಫಾರ್ ಆರ್ಟಿಸ್ಟ್ ಏನಾದರೂ ನಿಮ್ಮ ಕಡೆ ಒಂದು 5 ಟಿಪ್ಸ್ ಅಂದರೆ ಇವಾಗ ಆರ್ಟಿಸ್ಟ್ ಅಂದರೆ ಬರೀ ವಾಯ್ಸ್ ಹಾಗಲ್ಲ, ಅಥವಾ ನಟನೆಗೆ ಸಂಬಂಧಪಟ್ಟಾಗಲೂ ಹೇಳೋದಾದರೆ ಒಂದು ಸಣ್ಣ ಮಟ್ಟಿಗಿನ ತಯಾರಿಯನ್ನು ಯಾವಾಗಲೂ ಮಾಡ್ಕೊಳ್ಳಿ. ಡು ನಾಟ್ ಟೇಕ್ ಎನಿಥಿಂಗ್ ಫಾರ್ ಗ್ರಾಂಟೆಡ್. ಹಿಂದಿನ ದಿನ ಡೈರೆಕ್ಟ್ರ್ ಹೊಗಳ್ಬಿಟ್ರು ಅನ್ನೋ ಕಾರಣಕ್ಕೆ ನೀವು ಮಾರನೇ ದಿನ ಏನೂ ಪ್ರಿಪ್ರೇಷನ್ ಇಲ್ಲದೆ ಹೋಗಬೇಡಿ. ಆ್ಯಂಡ್ ನಿಮ್ಮ ಸುತ್ತಮುತ್ತ ಏನಾಗ್ತಾ ಇದೆ ಅದನ್ನು ದಯವಿಟ್ಟು ಸೂಕ್ಷ್ಮವಾಗಿ ಗಮನಿಸ್ತಾ ಬನ್ನಿ. ನಿಮ್ಮ ನಿಜ ಜೀವನದಲ್ಲೂ ಅಷ್ಟೇ, ಶೂಟ್ ಆಗ್ತಿರೋಂಥ ಸಮಯದಲ್ಲೂ ಅಷ್ಟೇ ಒಳ್ಳೊಳ್ಳೆ ಕ್ವಾಲಿಟೀಸ್ ಏನು ನೀವು ಟೇಬಲ್ಗೆ ತರೋದಕ್ಕಾಗತ್ತೆ ಅಥವಾ ಕ್ಯಾಮ್ರಾ ಮುಂದೆ ತರೋದಕ್ಕಾಗತ್ತೆ, ಅದನ್ನು ಸದಾ ಯೋಚನೆ ಮಾಡ್ತಾಯಿರಿ. ಇವಿಷ್ಟು ಒಂದಷ್ಟು ವಿಷಯಗಳಾದರೆ ನಿಮ್ಮಲ್ಲಿ ನೀವು ಏನು ಹೊಸದು, ಈಗ ಇಷ್ಟು ದಿವಸ ಮಾಡಿರೋದನ್ನು ಮುರಿದು ಹೊಸದನ್ನು ಏನು ಮಾಡಬಹುದು, ಏನೋ ಬ್ರೇಕ್ ಮಾಡೋದು ಮತ್ತು ಬ್ರೇಕಿಂಗ್ ಆ್ಯಂಡ್ ಮೇಕಿಂಗ್ ಅಂತ ಏನು ನಮ್ಮ ಥಿಯೇಟರ್ನಲ್ಲಿ ಪದೇ ಪದೇ ಹೇಳ್ಕೊಡೋ ಪ್ರಯತ್ನವನ್ನು ಮಾಡ್ತಾರೆ, ಅದನ್ನು ಆದಷ್ಟು ಮಾಡ್ತಾಯಿರಿ. ಒಂದೇ ಶೈಲಿಗೆ ಯಾವತ್ತೂ ಕೂತ್ಕೊಳ್ಬೇಡಿ. ನಟರಾಗಿಯೂ ಅಷ್ಟೇ, ನೀವು ಏನು ವಾಯ್ಸ್ ಟ್ಯಾಲೆಂಟ್ ಆಗಿ ಕೂಡ ಅಷ್ಟೇ, ಒಂದೇ ಶೈಲಿ, ಇದು ನನ್ನ ಶೈಲಿ, ನಾನು ಇಷ್ಟೇ ಅಂತ ಯಾವತ್ತೂ ಒಂದು ಇಮೇಜಿಗೆ ಕೂರಲೇಬೇಡಿ. ಅದು ಒಂದು ಹಂತದ ತನಕ ಚೆನ್ನಾಗಿರುತ್ತೆ, ಆಮೇಲೆ ಸ್ಟೇಲ್ ಆಗ್ತಾ ಶುರುವಾಗುತ್ತೆ, ಮೂಲೆ ಗುಂಪಾಗುವಂಥ ಸಾಧ್ಯತೆಗಳು ಹೆಚ್ಚಾಗತ್ತೆ. ಅದಕ್ಕೆ ಅವಕಾಶ ಕೊಡಬೇಡಿ. ಪ್ರತಿದಿನ ಡೈರೆಕ್ಟರ್ ಅದಕ್ಕೆ ಒಪ್ಪಿದ್ರೆ ಮಾತ್ರ ಅದು ಇರಲಿ ತಲೆಯಲ್ಲಿ. ಅವ್ರು ಬೇಡ ಅಂದಮೇಲೆ ಅದನ್ನು ಮಾಡೋದಕ್ಕೆ ಹೋಗಬೇಡಿ. ಅವ್ರಿಗೇನು ಬೇಕೋ ಅದನ್ನು ಡೆಲಿವರ್ ಮಾಡೋದಕ್ಕೆ ಏನು ತಯಾರಿಗಳು ಬೇಕೋ ಅದನ್ನೆಲ್ಲ ಮಾಡ್ಕೊಳ್ತಾ ಬನ್ನಿ. ಸರ್, ಇನ್ನೊಂದು ಕ್ವಶನ್ ಕೇಳಲೇಬೇಕು. AI, ಸೊ ಈಗ AI ಇಂದ ತುಂಬ ವಾಯ್ಸ್ ಮಾಡ್ಯುಲೇಷನ್ ಮಾಡಿ ಏನೇನೋ ಮಾಡ್ತಿರ್ತಾರೆ. ಸೊ ಇನ್ ಫ್ಯೂಚರಲ್ಲಿ AI ಏನಾದರೂ ರಿಪ್ಲೇಸ್ ಮಾಡುತ್ತಾ ಫುಲ್ ವಾಯ್ಸ್ ಆರ್ಟಿಸ್ಟ್ಗಳಿಗೆ? ಮಾಡಬಹುದು ಅನಿಸುತ್ತೆ ಸರ್. ಆ ಚಾಲೆಂಜಸ್ ಆಲ್ರೆಡಿ ನೋಡ್ತಾ ಇದ್ದೀವಿ. ಹಾಗೊಂದು ವೇಳೆ ಆದರೂ ಕೂಡ ಏನು ಮಾಡೋಕ್ಕಾಗಲ್ಲ, ಯಾರು ಸ್ಟಾಪ್ ಮಾಡೋಕ್ಕಾಗತ್ತೆ. ಹೊಸತನವನ್ನು ಏನಿದೆ ಅದನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಬಟ್ ಇಲ್ಲಿ ತನಕ ಅದೇನು ಥ್ರೆಟ್ ಅಂತ ನನಗೆ ಅನಿಸಿಲ್ಲ. ಯಾಕಂದರೆ ಹ್ಯೂಮನ್ ಇಮೋಷನ್ಸ್ ಅದರಲ್ಲಿ ಹೆಚ್ಚಾಗಿ ಕಾಣಿಸ್ತಿಲ್ಲ. ನಿಮಗೆ ನನಗೆ ಗೊತ್ತಿರೋ ಪ್ರಕಾರ ನಿಮ್ಗೆ ಈಗಲೂ ಕೂಡ ನಿಮ್ಮ ವಾಯ್ಸ್ ಟೆಕ್ಸ್ಚರ್ನ ಯೂಸ್ ಮಾಡಿಕೊಂಡು ಏನನ್ನೋ ರೀಕ್ರಿಯೇಟ್ ಮಾಡುವಂಥಷ್ಟು ಮಟ್ಟಿಗೆ ಟೆಕ್ನಾಲಜಿ ಇನ್ನೂ ಇಂಪ್ರೂವ್ ಆಗಿಲ್ಲ. ಅಲ್ಲಿ ನೀವು ಡಬ್ ಮಾಡಾದ್ಮೇಲೆ ನಿಮ್ಮ ಇಮೋಷನ್ಸ್ನ ಇಟ್ಕೊಂಡು ಬೇರೆಯವ್ರ ವಾಯ್ಸ್ ಟೆಕ್ಸ್ಚರ್ ಹಾಕ್ಕೊಂಡು ಮಾಡುವಂಥ ಟೆಕ್ನಾಲಜಿ ಬಂದಿದೆ. ಇದರ ಅರ್ಥ ಅಲ್ಲಿಗೂ ಒಬ್ಬ ಆರ್ಟಿಸ್ಟ್ ಬೇಕು. ಆ ಹ್ಯೂಮನ್ ಇಮೋಷನ್ಸ್ನ ಇದುವರೆಗೂ ಕೊಡೋದಕ್ಕಾಗಿಲ್ಲ. ಗೊತ್ತಿಲ್ಲ, ಟೆಕ್ನಾಲಜಿ ಮುಂದಕ್ಕೆ ಅದನ್ನು ಮಾಡಬಹುದು. ಬಟ್ ಅಲ್ಲಿ ತನಕ ಏನೇನು ಪ್ರಾಜೆಕ್ಟ್ಸ್ ಬರುತ್ತೆ ಮಾಡಿ.
ಎಷ್ಟೇ ಟೆಕ್ನಾಲಜಿ ಬಂದ್ರೂ ಬಟ್ ಇದನ್ನ ರಿಪ್ಲೇಸ್ ಮಾಡೋಕ್ಕಾಗಲ್ಲ ವಾಯ್ಸಲ್ಲಿ ಅನ್ನೋದು ಆಗಿದ್ದರೆ ಏನಾದರೂ ಇದೆಯಾ ಸರ್ ವಿಷಯ? ಗೊತ್ತಿಲ್ಲ, ಅದು ಹೇಳಿದ್ನಲ್ಲ, ಮುಂದಕ್ಕೆ ಅದನ್ನೂ ಮಾಡುವಷ್ಟು ಮಟ್ಟಿಗೆ ಟೆಕ್ನಾಲಜಿ ಬೆಳೆದ್ರೆ ಗೊತ್ತಿಲ್ಲ, ಮಾಡಬಹುದೇನೋ ಗೊತ್ತಿಲ್ಲ. ಬಟ್ ಈ ಹಂತದಲ್ಲಂತೂ ಇನ್ನೂ ಮಾಡಿಲ್ಲ ಅನ್ನೋದೇ ನನ್ನ ಅನಿಸಿಕೆ. ಎಷ್ಟೋ ಜನ ವಾಯ್ಸ್ ಓವರ್ಸ್ನ AI ಮಾಡಿದ ನಂತರ ನನ್ನನ್ನು ಅಪ್ರೋಚ್ ಮಾಡಿ ಪ್ರಾಜೆಕ್ಟ್ನ ಮಾಡಿರುವಂಥದ್ದು ಇದೆ. ಮಾಡಿದ್ವಿ ಸರ್ AI ಯಾಕೋ ಸಮಾಧಾನ ಆಗಿದೆ, ನಥಿಂಗ್ ಲೈಕ್ ಹ್ಯೂಮನ್ ವಾಯ್ಸ್ ಅಂತ ವಾಪಸ್ ಬಂದವರು ಇದ್ದಾರೆ. ಕೆಲವ್ರಿಗೆ ಕಾಸ್ಟ್ ಎಫೆಕ್ಟಿವ್ ಇರುತ್ತೆ, ಅವರೆಲ್ಲ ವಿಧಿ ಇಲ್ಲದೆ ಮಾಡಬೇಕಾಗತ್ತೆ, ಆರ್ಟಿಸ್ಟ್ನ ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ, ಸ್ಟುಡಿಯೋನ ಅಫೋರ್ಡ್ ಮಾಡೋಕ್ಕಾಗೋದಿಲ್ಲ. ಕೆಲವು ಕಡೆ ಕ್ಲೈಂಟ್ಸ್ ಒಪ್ಪಿರ್ತಾರೆ, ಇರಲಿ ಬಿಟ್ಟರೆ ಸಾಕು ಬಿಟ್ಟರೆ ಮಾಡೋಣ ಅಂತ, ಅಲ್ಲಿ ನಡೆದು ಹೋಗಿರುತ್ತೆ. ಬಟ್ ಕ್ವಾಲಿಟಿ ಬೇಕೇ ಬೇಕು ಅಂತ ಇರುವಂಥ ಕ್ಲೈಂಟ್ಸ್ ಆಗಲಿ ಅಥವಾ ಕ್ಲೈಂಟ್ಸ್ಗೆ ಡೆಲಿವರ್ ಮಾಡುವಂಥ ಪ್ರೊಡಕ್ಷನ್ ಹೌಸಸ್ ಅಥವಾ ಫರ್ಮ್ಸ್ ಆಗಲಿ ವಾಯ್ಸ್ ಟ್ಯಾಲೆಂಟ್ಸ್ನ ಇದುವರೆಗೂ ಯೂಸ್ ಮಾಡ್ಕೊಂಡಿದ್ದಾರೆ. ವೆರಿ ಗುಡ್ ಸರ್. ಸರ್ ಲಾಸ್ಟ್ ಇನ್ನೊಂದು 2 ಕ್ವಶನು. ಐ ಆಲ್ಸೋ ಸಾ ಲೈಕ್ ನಿಮ್ದು ಆ್ಯಕ್ಟಿಂಗ್ ಒಂದು ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ವಿತ್ ರಮೇಶ್ ಅರವಿಂದ್ ಸರ್. ಸೊ ಆ ಥರ ಅದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಸರ್ ರಮೇಶ್ ಅರವಿಂದ್ ಸರ್ ಜೊತೆ? ಅದ್ಭುತವಾಗಿತ್ತು ಸರ್. ಇವರೆಲ್ಲ ಲೆಜೆಂಡ್ಸ್ ಸರ್. ಇವರಿಂದ ನಿಮಗೆ ಒಂದೊಂದು ಕ್ಷಣನೂ ಕಲಿಯೋಕ್ಕೆ ಸಿಗ್ತಾ ಇರುತ್ತೆ. ಶಿವಾಜಿ ಸೂರತ್ಕಲ್ ಭಾಗ 2 ಸಿನಿಮಾ ಅದು. ಅದರಲ್ಲಿ SI ಮಹೇಶ್ ಕುಮಾರ್ ಅನ್ನೋಂಥ ಒಂದು ಪಾತ್ರ ಮಾಡ್ತೀನಿ. ಅಲ್ಲಿ ಅವ್ರ ಜೊತೆ ನಟಿಸ್ತಾ ಇರುವಾಗಲೇ ಸುಮಾರು ಅಂದರೆ ನಿಮ್ಮ ಎದುರಿಗೆ ಟೆಕ್ಸ್ಟ್ ಬುಕ್ ಇದ್ದಾಗ ಅಲ್ವಾ, ನೀವು ಬರೀ ಟೆಕ್ಸ್ಟ್ ಬುಕ್ ಅಂದರೆ ಸಾಲದು, ಇವರೆಲ್ಲ ಇನ್ಸ್ಟಿಟ್ಯೂಷನ್ ಇವರೆಲ್ಲ. ಸೊ ಇವ್ರನ್ನೆಲ್ಲ ನೋಡಿನೇ ನೀವು ಸುಮಾರು ಕಲಿತಿರ್ತೀರಿ. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಇವರುಗಳ ಜೊತೆ ನಟಿಸೋದು. ಸ್ಟಾರ್ಸ್ ಆ್ಯಂಡ್ ನನಗೆ ಡಬ್ಬಿಂಗ್ ಮಾಡ್ತಾ ಬರ್ತಿರೋದ್ರಿಂದ ಈ ಸ್ಟಾರ್ಸ್ ಅವ್ರು ಏನೇನು ಯಾಕೆ ಸ್ಟಾರ್ ಆಗಿದ್ದಾರೆ, ಅದರ ಹಿಂದಿನ ಕಾರಣ ಏನು ಅನ್ನೋದನ್ನು ನಾನು ಎಷ್ಟೋ ಶಾರ್ಟ್ಸಲ್ಲಿ ಎಷ್ಟೊಂದು ಸೀನ್ಸಲ್ಲಿ ನೋಡಿಬಿಟ್ಟಿರ್ತೀವಿ. ಅಲ್ಲಿ ಅದಕ್ಕೆ ಗುರು ಇವರೆಷ್ಟು ಫೇಮಸ್ ಆಗಿರೋದು ಅಂತ ಅನಿಸ್ಬಿಟ್ಟಿರುತ್ತೆ ಕೆಲವೊಂದು ಅಂಶ ಎಲ್ಲ. ಆ್ಯಂಡ್ ಅವ್ರು ನಿಮ್ಗೆ ಎದುರಿಗೆ ಬಂದು ನಿಂತು ಇದನ್ನೆಲ್ಲ ಮಾಡಿ ತೋರಿಸ್ತಿರುವಾಗ ನಿಮಗದಿನ್ನೂ ವಾವ್ ಅಂತ ಅನಿಸುತ್ತೆ. ಸೊ ಅದೇ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನಾನು ಮರೆಯೋದಕ್ಕೆ ಆಗದೇ ಇರುವಂಥ ಎಕ್ಸ್ಪೀರಿಯನ್ಸ್ಗಳಲ್ಲಿ ಇವೆಲ್ಲವೂ ಸೇರ್ತವೆ. ಸರ್, ಒನ್ ಲಾಸ್ಟ್ ಮೆಸೇಜ್ ಟು ಯಂಗ್ ವಾಯ್ಸ್ ಆರ್ಟಿಸ್ಟ್, ಯಾರು ಕ್ಯಾಮ್ರಾ ಹಿಂದೆ ಇದ್ದಾರೆ ಅವ್ರಿಗೂ ಒಂದು ಆರ್ಟಿಸ್ಟ್ ಆಗೋದಿದೆ, ವಾಯ್ಸ್ ಆರ್ಟಿಸ್ಟು, ಆ್ಯಕ್ಟ್ರ್ ಆಗೋದಿದೆ, ಕಾಮೆಂಟ್ರಿ ಇದು ಆಗೋದಿದೆ. ಸೊ ಅವ್ರಿಗೊಂದು ಮೆಸೇಜ್ ಅಂದ್ರೆ ನಿಮ್ಮ ಕಡೆಯಿಂದ. ನೋಡ್ರಪ್ಪ, ವಾಯ್ಸ್ ಟ್ಯಾಲೆಂಟ್ಸು ತೆರೆ ಮರೆಯಲ್ಲಿ ಕೆಲಸ ಮಾಡೋರು. ನಾವು ಶುರು ಮಾಡಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಜನಗಳು ಇಷ್ಟೊಂದು ಆ್ಯಕ್ಟಿವ್ ಇರಲಿಲ್ಲ, ನಾವೂ ಇರಲಿಲ್ಲ. ಹಾಗಾಗಿ ನಿಮ್ಮ ಪರಿಚಯ ಜನಕ್ಕೆ ಆಗೋಷ್ಟು ಮಟ್ಟಕ್ಕೆ ಕಾಣಿಸ್ಕೊಡಿ. ನಾನು ಈಗೀಗ ಎಲ್ಲ ರೀಲ್ಸ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಕ್ರಿಕೆಟಿಂಗ್ ಇನ್ಫೋ ಆಗಲಿ ಅಥವಾ ನನ್ನ ವಾಯ್ಸ್ ಓವರ್ ಹೇಗೆ ಮಾಡ್ತೀನಿ ಅನ್ನೋದಾಗಲಿ, ಡಬ್ಬಿಂಗ್ದು ಕ್ಲಿಪ್ಸ್ ನಾನು ಹಾಕೋಕ್ಕೆ ಬರೋದಿಲ್ಲ. ಆ್ಯಂಡ್ ಆ್ಯಕ್ಚುಲ್ ಕಮೆಂಟ್ರಿ ಏನು ಮಾಡ್ತೀನಿ ಆ ಕ್ಲಿಪ್ಸು ಹಾಕೋಕ್ಕೆ ಬರೋಂಗಿಲ್ಲ. ಯಾಕಂದರೆ ಏನೋ ಬೇರೆ ಬೇರೆ ಸಂಸ್ಥೆಗಳಿಗೆ ಸಂಬಂಧಪಟ್ಟಂಥ ಪ್ರಾಜೆಕ್ಟ್ಸ್ ಅದಾಗಿರ್ತವೆ. ಈ ಎಲ್ಲ ಏನು ಲೀಗಾಲಿಟೀಸ್ನು ಚೆಕ್ ಮಾಡಿಕೊಂಡು ದಯವಿಟ್ಟು ಏನು ನೀವು ಹಾಕ್ಬೋದು ನಿಮ್ಮ ಅಕೌಂಟ್ನಲ್ಲಿ, ಏನು ಹಾಕ್ಕೊಳ್ಳೋದಕ್ಕೆ ಏನು ಪರ್ಮಿಷನ್ ಇದೆ ಅಂಥ ಕಂಟೆಂಟ್ನ ದಯವಿಟ್ಟು ಹಾಕ್ಕೊಳ್ಳಿ. ನಿಮ್ಮನ್ನು ನೀವು ಪ್ರಮೋಟ್ ಮಾಡ್ಕೊಳ್ಳಿ, ಅದನ್ನು ಮರಿಲೇಬೇಡಿ ಯಾವತ್ತೂ. ಯಾಕೆ ಅಂತಂದರೆ ತೆರೆಮರೆಯಲ್ಲಿದ್ದವರು ಹಾಗೆ ಮರೆಯಾದಂಥ ಉದಾಹರಣೆಗಳು ತುಂಬ ಇದ್ದಾವೆ. ಹಾಗಾಗೋದು ಬೇಡ. ಸೋಷಿಯಲ್ ಮೀಡಿಯಾ ಮೂಲಕ ಆದರೂ ನಿಮ್ಮನ್ನು ನೀವು ಏನೋ ಜನಗಳಿಗೆ ಗೊತ್ತಾಗೋ ಹಾಗೆ ಮಾಡ್ಕೊಳ್ಳಿ. ಇವತ್ತಿನ ಕಾಲ ಹಾಗಿದೆ, ಕಾಲಕ್ಕೆ ತಕ್ಕ ಹಾಗಿರಿ. ಕಲಿಕೆಯನ್ನು ಯಾವತ್ತಿಗೂ ನಿಲ್ಲಿಸ್ಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಂಗ್ ಅ ಪಾರ್ಟ್ ಆಫ್ ಕನ್ನಡಾಲಜಿ. ಥ್ಯಾಂಕ್ಸ್ ಸರ್. ತುಂಬ ಖುಷಿ ಆಯಿತು. ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ. ನನ್ನ ಒಂದಷ್ಟು ಅನುಭವಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ರಿ. ತುಂಬ ತುಂಬ ಥ್ಯಾಂಕ್ಸ್. ಹಾಗೆ ಇದೇ ಥರ ಇನ್ನೊಂದಷ್ಟು ಟ್ಯಾಲೆಂಟ್ಸ್ನ ಗುರುತಿಸ್ತಾ ಬನ್ನಿ. ಹೇಗೆ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ರೀಲ್ಸ್ ಎಲ್ಲ ನೋಡಿ ನನ್ನ ಗುರುತಿಸಿ ನಿಮ್ಮ ಈ ಒಂದು ಶೋನಲ್ಲಿ ಅವಕಾಶ ಮಾಡಿಕೊಟ್ರಿ, ಹೀಗೆ ಇನ್ನೊಂದಷ್ಟು ಟ್ಯಾಲೆಂಟ್ಸ್ನ ಪರಿಚಯ ಮಾಡ್ತಾ ಬನ್ನಿ ನಿಮ್ಮ ಒಂದು ಚಾನಲ್ ಮೂಲಕ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು ಸರ್. ಇನ್ ಫ್ಯೂಚರಲ್ಲಿ ನೀವು ಒಂದು ಸ್ವಂತ ಫಿಲ್ಮ್ ಮಾಡಿ ದೊಡ್ಡ ಆ್ಯಕ್ಟ್ರ್ ಆದ್ರಿ, ಅವಾಗ ಒಂದು ಸರಿ ಕರಿತೀನಿ ಸರ್ ನಿಮಗೆ ಪಾಡ್ಕಾಸ್ಟ್ಗೆ, ಅವಾಗ ಬರಲೇಬೇಕು. ಖಂಡಿತ ಸರ್. ನಿಮ್ಮ ಬಾಯಿ ಹರಕೆಯಿಂದ ಹಾಗೇ ಆಗಲಿ. ನಾನು ಈಗ ಮಾಡಿದ ಪ್ರಾಮಿಸ್ನ ಆಗ ಉಳಿಸ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಟೀಮ್ಗೂ ಕೂಡ.